श्रीमदानन्दतीर्थ भगवत्पादाचार्य गुरुभ्यो नमः। हरिः ओम्। सत्यज्ञान सुखस्वरूपममलं क्षीराब्धिमध्यस्थलं योगारूढमतिप्रसन्नवदनं भूषा सहस्रोज्ज्वलं त्र्यक्षं चक्रपिनाकसाभयवरां बिभ्राणमर्कच्छवीं छत्रीभूतफणीन्द्रबिन्दुधवलं लक्ष्मीनृसिंहं भजे। अमानवनजस्थान सरसी कुलसङ्कुले रमा कोल्हापुरक्षेत्रे वसतीति किमद्भुतम्। यस्याः कटाक्षमात्रेण ब्रह्मरुद्रेन्द्रपूर्वकाः सुराः स्वीयपदान्यापहो सा लक्ष्मीर्मे प्रसीदतो। यो विप्रलम्ब विपरीतमतिप्रभूतान् वादान् निरस्य कृतवान् भुवि तत्त्ववादम् सर्वेश्वरो हरिरति प्रतिपादयन्तम् आनन्दतीर्थमुनिवर्यमहं नमामि। नौमिन्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमब्धिविहरान् श्रीवादिराजानपि वन्देऽहंसवरान् रघुत्तमगुरून् वैदग्ध्यपारान्निधीन् श्रीसत्यव्रतराघवेन्द्रमुनिपान् सद्बोधसध्यानपान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान् जैरहं शुकवत् सम्यक् शिक्षितोऽस्मि कृपानुभिः श्रीमत्सत्यात्मतीर्थार्यान् वन्दे विद्यागुरून् मम। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरून् मम। श्रीगुरुभ्यो नमः। हरिः ओम्। श्रीमद्वरदेन्द्रतीर्थ श्रीपादगुरुभ्यो नमः। श्रीमत्सत्यात्मतीर्थ श्रीपादगुरुभ्यो नमः। हरिः ओम्। ब्रह्मरुद्रादिवन्द्यं त्वां भजे वेङ्कटनायकं निवारयस्वानिष्ठानि साधयेष्ठानि माधव। स्वस्त्यस्तु सताम् अशेषसन्मङ्गलानि भवन्तु। श्लोकैकश्रवणपठनमात्रेण कथावक्तुष्टश्रोतॄणां निखिलकलिकृतकल्मषापनोदनपटुदरे धर्माद्यखिलसाधनीभूते श्रीमद्भविष्योत्तरपुराणे वेङ्कटगिरिमाहात्म्ये अद्य कथा प्रारम्भे सति किञ्चित् पूर्वकथानुवादः। हरिः ओम्। ನಿನ್ನೆಯ ದಿನ ಜನಕ ಮಹಾರಾಜನಿಗೆ ಶತಾನಂದ ಪುರೋಹಿತರು ಶ್ರೀನಿವಾಸ ಪದ್ಮಾವತಿಯ ಜೊತೆಗೆ ಮಾತನಾಡಿಸಿದ. ಪದ್ಮಾವತಿ ಬೇಕಾದಷ್ಟು ಸಾಂತ್ವನದ ನುಡಿಗಳನ್ನು ಹೇಳಿದರೂ ಕೂಡ ಶ್ರೀನಿವಾಸ ಅದನ್ಯಾವುದನ್ನು ಕೇಳದೆ ಆ ಪದ್ಮಾವತಿಯನ್ನ ಮತ್ತೆ ಮನವೊಲೈಸುವುದಕ್ಕಾಗಿ ಹತ್ತಿರ ಬಂದು ಅವಳಿಂದ ಕಲ್ಲಿನಿಂದ ಹೊಡೆಸಿಕೊಂಡು ಕುದುರೆ ಸತ್ತು ಹೋಗಿದೆ. ಅದಾದ ಮೇಲೆ ಮತ್ತೆ ಶ್ರೀನಿವಾಸ ಯಥಾವತ್ತಾಗಿ ತನ್ನ ಆಶ್ರಮಕ್ಕೆ ಬಂದು ಮಲಗಿಕೊಂಡಿದ್ದಾನೆ. ಬಕುಲಾದೇವಿ ಬಂದು ಅನೇಕ ರೀತಿಯಾಗಿರ್ತಕ್ಕಂತಹ ಮಾತುಗಳಿಂದ ಶ್ರೀನಿವಾಸನನ್ನ ಸಂತೈಸುತ್ತಾ ಏನಾಗಿದೆ ಎಂಬುದಾಗಿ ಕೇಳಿದಾಗ ಕೊನೆಗೆ ಶ್ರೀನಿವಾಸ, ನಾನು ಬೇಟೆಗಾಗಿ ಹೋದಾಗ ಅಲ್ಲಿ ಒಬ್ಬ ಸ್ತ್ರೀಯನ್ನ ಕಂಡೆ, ಬಹಳ ಸುಂದರಳಾಗಿರ್ತಕ್ಕಂಥವಳು, ಆಕಾಶರಾಜನ ಮಗಳು, ಅವಳ ಜೊತೆಗೆ ನನ್ನ ಮದುವೆಯನ್ನ ಮಾಡಿಕೊಳ್ಳಬೇಕು ಅಂತ ನನಗೆ ಅಪೇಕ್ಷೆ ಆಗಿದೆ, ದಯಮಾಡಿ ಅವಳ ಜೊತೆಗೆ ನನ್ನ ಮದುವೆಯನ್ನು ಮಾಡಿಸು ಎಂಬುದಾಗಿ ಶ್ರೀನಿವಾಸ ಕೇಳಿದಾಗ ಬಕುಲಾದೇವಿ ಕೇಳ್ತಾಳೆ, ಖಂಡಿತವಾಗಿ ನಾನು ಮಾಡಿಸ್ತೇನೆ. ನೀನು ಮದುವೆ ಮಾಡ್ಕೋಬೇಕು ಅಂತ ಅಪೇಕ್ಷೆ ಪಟ್ಟಿ ಅಂತಂದ್ರೆ ಆ ಕನ್ಯಾ ಬಹಳ ಏನಾದ್ರೂ ಪುಣ್ಯವನ್ನ ಮಾಡಿರಬೇಕು. ಆದ್ರಿಂದಾಗಿ ಆ ಕನ್ಯೆಯ ಪೂರ್ವಜನ್ಮದ ವೃತ್ತಾಂತ ಏನು ಅಂತ ಆ ಶ್ರೀನಿವಾಸನಿಗೆ ಈ ಬಕುಲಾದೇವಿ ಕೇಳಿದಾಗ, ತನ್ನ ರಾಮಾವತಾರದಲ್ಲಿ ಸೀತೆಯ ಬದಲಾಗಿ ಈ ವೇದವತಿ ಹೋಗಿ ರಾವಣನ ಹತ್ರ ಇದ್ದು ಪಡಬಾರದ ಕಷ್ಟಗಳನ್ನ ಪಟ್ಟಿದ್ದಾಳೆ. ಆದ್ದರಿಂದಾಗಿ ಆ ವೇದವತಿಯನ್ನು ಕೂಡ ನೀನು ಮದುವೆಯಾಗಿ ಅನುಗ್ರಹವನ್ನ ಮಾಡಬೇಕು ಅಂತ ಹೇಳಿ ಸೀತಾದೇವಿ ರಾಮಚಂದ್ರ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ 28ನೇ ಕಲಿಯುಗದ ಪ್ರಾರಂಭದಲ್ಲಿ ಮದುವೆಯಾಗಿ ಅನುಗ್ರಹವನ್ನ ಮಾಡುತ್ತೇನೆ ಅಂತ ಹೇಳಿ ಪರಮಾತ್ಮ ಮಾತನ್ನ ಕೊಟ್ಟಿದ್ದಾನೆ. ಆ ಮಾತಿನ ಅಣತೆಯಂತೆ ಶ್ರೀನಿವಾಸ ಮದುವೆಯಾಗುವುದಕ್ಕಾಗಿ ವೆಂಕಟಗಿರಿಯಲ್ಲಿ ಅವತಾರ ಮಾಡಿ ಬಂದಿದ್ದಾನೆ ಎಂಬುದಾಗಿ ಹೇಳಿ ಬಕುಲಾದೇವಿ ತನ್ನ ವೃತ್ತಾಂತವನ್ನೆಲ್ಲ ಹೇಳಿದಾದ್ಮೇಲೆ ಬಕುಲಾದೇವಿ ಖಂಡಿತವಾಗಿ ನಾನು ಹೋಗ್ತೇನೆ ಅಂತ ಹೇಳಿ ಕುದುರೆಯನ್ನ ಏರಿ ಕೆಳಗಡೆ ಕಪಿಲ ತೀರ್ಥ ಹತ್ತಿರ ಬಂದಿದ್ದಾಳೆ. ಅಲ್ಲಿ ಆಕಾಶರಾಜನ ಪರಿವಾರವೆಲ್ಲವೂ ಬಂದಿದೆ. ಅವರ ಜೊತೆಗೆ ಸೇರಿಕೊಂಡು ನಾನು ನಾರಾಯಣಾಶ್ರಮದಲ್ಲಿ ಇರತಕ್ಕಂತಹ ಶ್ರೀನಿವಾಸನ ಸೇವಕಿ, ಆ ಧರಣಿ ದೇವಿಯಲ್ಲಿ ನನಗೆ ಒಂದು ಸ್ವಲ್ಪ ಕೆಲಸ ಇರೋದ್ರಿಂದಾಗಿ ನಿಮ್ಮ ಜೊತೆಗೆ ಬರ್ತೇನೆ ಅಂತ ಎಂಬುದಾಗಿ ಹೇಳಿದಾಗ ಆ ಕನ್ನಿಕೆಯರಿಂದ ಕೂಡಿಕೊಂಡು ಈ ಬಕುಲಾದೇವಿ ಆಕಾಶರಾಜನ ಪಟ್ಟಣಕ್ಕೆ ಹೊರಡ್ತಾ ಇದ್ದಾಳಂತೆ.
ಈ ರೀತಿಯಾಗಿ ಅಲ್ಲಿಂದ ಹೊರಟಾಗ ಶ್ರೀನಿವಾಸ ಮನಸ್ಸಿನಲ್ಲಿ ಚಿಂತೆಯನ್ನ ಮಾಡ್ತಾನಂತೆ. ಏವಂ ಗತಾಯಾಂ ತಸ್ಯಾಂತು ನವಿಶ್ವಾಸ ಮಗಾಧರಿಹಿ ಏಕಪುತ್ರೋಹ್ಯ ಪುತ್ರಸ್ತು ಏಕನೋತ್ರೋಹ್ಯ ನೇತ್ರವಾನ್. ಸರಿ ಅಂತ ಶ್ರೀನಿವಾಸ ಈ ಬಕುಲಾದೇವಿ ಹೊರಟಾದ ತಕ್ಷಣ ವಿಚಾರ ಮಾಡಿದ. ಬಕುಲಾದೇವಿಯನ್ನೇನೋ ಕಳಿಸಿಕೊಟ್ಟು ಬಿಟ್ಟೆ ನಾನು, ಆದರೆ ಜ್ಞಾನಿಗಳು ಹೇಳುತ್ತಾರೆ ಒಂದು ಮಗು ಇತ್ತು ಅಂದ್ರೆ ಅದು ಮಗು ಇಲ್ದಂತೆ ಲೆಕ್ಕ, ಒಂದು ಕಣ್ಣಿದ್ರೆ ಅದು ಇಲ್ಲದೆ ಇದ್ದಂಗೆ ಲೆಕ್ಕ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಎರಡರ ಪೈಕಿ ಯಾವ್ದನ್ನ ಕಳೆದುಕೊಂಡ್ರು ಕೂಡ ಇಲ್ಲದೆ ಇದ್ದಂಗೆ. ಆದ್ರಿಂದಾಗಿ ಬಕುಲಾದೇವಿ ಒಬ್ಬಳ ಮೇಲೆ ವಿಶ್ವಾಸವನ್ನಿಟ್ಟು ಇಡೀ ಮದುವೆ ಭಾರವನ್ನ ಅವಳ ಮೇಲೆ ಹಾಕಿದ್ರೆ ಇದು ಹೇಗ್ ಸಾಧ್ಯ? ನಾನು ಕೂಡ ಏನಾದ್ರೂ ಒಂದು ಸಹಾಯವನ್ನ ಮಾಡಬೇಕು, ಅವಳ ಈ ಕೆಲಸಕ್ಕೆ ಸರಳವಾಗಿ ಒಂದು ಉಪಾಯವನ್ನ ಮಾಡಬೇಕು ಅಂತೆಂಬುದಾಗಿ ಹೇಳಿ ಸ್ವಯಂ ತಾನು ವಿಚಾರವನ್ನ ಮಾಡಿದ್ದಾನೆ. ಸ್ತ್ರೀಭಿಷ್ಟ ಯತ್ಕೃತಂ ಕಾರ್ಯಂ ನ ತದರ್ಥ ಫಲಪ್ರದಂ ಇತಿ ಸಂಚಿತ್ಯ ಗೋವಿಂದೋ ಮಾಯಾವಿ ಕಾಮರೂಪವಾನ್ ಸ್ವಯಂ ಶ್ರೀ ವೆಂಕಟಾಧೀಶೋ ವನಿತಾ ರೂಪಮಾಶ್ರಿತಃ ಪುಲಿಂದ ವೇಷಧಾರಿ ಸ ಚಕ್ರೇ ತದ್ವೇಷ ಭೂಷಣಂ. ಈ ರೀತಿಯಾಗಿ ವಿಚಾರವನ್ನ ಮಾಡಿ ಅವನು ಕೂಡ ಕೊರವಂಜಿಯ ವೇಷವನ್ನ ಧಾರಣೆಯನ್ನ ಮಾಡಿದ್ದಾನಂತೆ. ಶ್ರೀನಿವಾಸ ಧಾರಣೆಯನ್ನ ಮಾಡಿ ಆಕಾಶರಾಜನ ಪಟ್ಟಣಕ್ಕೆ ಹೋಗಿ ಈ ಬಕುಲಾದೇವಿ ಬರೋದಕ್ಕಿಂತ ಪೂರ್ವದಲ್ಲಿ ಅವಳು ಏನು ಹೇಳಿದ್ರು ಕೂಡ ಈ ಧರಣಿ ದೇವಿ ಮತ್ತು ಆಕಾಶರಾಜ ಇಬ್ರು ಕೂಡ ಎಲ್ಲದಕ್ಕೂ ಓಂ ಅನ್ಬೇಕು, ಆ ರೀತಿಯಾಗಿ ವ್ಯವಸ್ಥೆ ಮಾಡುವ ಎಂಬುದಾಗಿ ವಿಚಾರವನ್ನು ಮಾಡಿ ಪುಲಿಂದಿಯ ಅಂದ್ರೆ ಕೊರವಂಜೆಯ ವೇಷವನ್ನ ಧಾರಣ ಮಾಡಿಕೊಂಡಿದ್ದಾನೆ. ಹೇಗೆ ವೇಷ ಇತ್ತು ಅಂತ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ವೇದವ್ಯಾಸ ದೇವರು. ಚೀರವಸ್ತ್ರಂ ತಥೋ ಬದ್ಧ್ವ ಛಿದ್ರ ಕಂಚುಕ ರಂಜಿತಃ ಬ್ರಹ್ಮಾಂಡಂ ಚ ಶಿಶುಂ ಕೃತ್ವ ಯಷ್ಟಿಂ ಕೃತ್ವ ಮಹೇಶ್ವರಂ ಬ್ರಹ್ಮಾಂಡಂ ಜಗದಾಧಾರಂ ತ್ರೈಗುಣ್ಯಂ ಗುಲ್ಮಮೇವ ಚ ವಿಕೀರ್ಯ ಕೇಶಪುಂಖಾನಿ ಯಥಾ ಪಂಚಶತಾಯುಷ ಗುಂಜಾಮಣಿ ವಿಭೂಷಾಂಗ ಶಂಖಬದ್ಧ ಸುಹಾರಿಕಾ ವೇಣುಗುಲ್ಮಂ ಸ್ವಶಿರಸಿ ನವಧಾನ್ಯ ಪ್ರಪೂರಿತಂ ಲಂಬೋದರಿ ಲಂಬಕರ್ಣ ಲಂಬಿತಾತ್ಮ ಪಯೋಧರ. ಈ ರೀತಿಯಾಗಿ ಆ ಕೊರವಂಜಿಯ ವೇಷ ಹೇಗಿತ್ತು ಅಂತೆಂಬುದಾಗಿ ತಿಳಿಸ್ತಾ ಇದ್ದಾರೆ. ಚೀರವಸ್ತ್ರಂ ತಥೋಬದ್ಧ ಹರಿದಿರ್ತಕ್ಕಂತಹ ಅಲ್ಲಿ ಹರಿದಿರ್ತಕ್ಕಂತಹ ಸೀರೆಯನ್ನ ಹುಟ್ಟಿಕೊಂಡಿದ್ದಾನಂತೆ ಶ್ರೀನಿವಾಸ. ಛಿದ್ರ ಕಂಚುಕ ರಂಜಿತ, ಕೂದಲೆಲ್ಲವೂ ಕೂಡ ಬಿಳಿಯಾಗಿದೆ, ಅದೆಲ್ಲವೂ ಕೂಡ ತೊಡಕಾಗಿದೆ, ಕೂದಲು ಸರಿಯಾಗಿ ಹಿಕ್ಕೊಂಡಿಲ್ಲ. ಬ್ರಹ್ಮಾಂಡಂತ ಶಿಶುಂ ಕೃತ್ವ ಸಮರ್ಥವಾಗಿ ಈ ಬ್ರಹ್ಮದೇವರನ್ನ ಕೊಂಕಳಲ್ಲಿ ಶಿಶುವಾಗಿ ಮಗುವನ್ನಾಗಿ ಮಾಡಿಕೊಂಡಿದ್ದಾಳಂತೆ. ರುದ್ರದೇವರನ್ನ ಊರುಗೋಲಾಗಿ ಮಾಡಿಕೊಂಡಿದ್ದಾಳಂತೆ. ಸಮಸ್ತವಾಗಿರ್ತಕ್ಕಂತಹ ಬ್ರಹ್ಮಾಂಡವನ್ನೇ ಕೈಯಲ್ಲಿ ಏನು ಬುಟ್ಟಿ ಅಂತ ಹಿಡ್ಕೊಂಡಿರ್ತಿರಲ್ಲ ಆ ಬುಟ್ಟಿಯನ್ನಾಗಿ ಮಾಡಿಕೊಂಡಿದ್ದಾಳಂತೆ. ಈ ರೀತಿಯಾಗಿ ಗುಲ್ಮ ಸತ್ವ ರಜಸ್ತಮೋ ಎಂಬತಕ್ಕಂತಹ ಮೂರು ಗುಣಗಳನ್ನೇ ಗುಲ್ಮ ಅಂತಂದ್ರೆ ಕೈಯಲ್ಲಿ ಇಟ್ಕೊಳ್ಳದ ಒಂದು ಕೋರ್, ಅದನ್ನ ಹಿಡ್ಕೊಂಡು ಬುಟ್ಟಿ ಮೇಲೆ ಆಡಿಸ್ತಾ ಹೇಳ್ತಾರಲ್ಲ ಅದನ್ನ ಕೋಲನ್ನಾಗಿ ಮಾಡಿಕೊಂಡಿದ್ದಾಳಂತೆ. ವಿಕೀರ್ಯ ಕೇಶಪುಂಖಾನಿ ಎಲ್ಲ ಕೂದಲನ್ನು ಕೂಡ ಹರಡಿಕೊಂಡಿದ್ದಾಳೆ. ಪಂಚಶತಾಯುಷ ನೋಡಲಿಕ್ಕೆ 500 ವರ್ಷದ ಹಳೆ ಮುದುಕಿಯಂಗೆ ತಯಾರಾಗಿದ್ದಾನಂತೆ ಶ್ರೀನಿವಾಸ. ಉದಾಹರಣೆಗೆ 500 ವರ್ಷದ ಜನ ಇರಲಿಕ್ಕೆ ಸಾಧ್ಯನ ಇರೋದಿಲ್ಲ, ಆದರೆ ಪುರಾಣ ವಾಕ್ಯಗಳಲ್ಲಿ ಬಹಳ ಸಂಖ್ಯೆಯನ್ನ ಹೇಳಿದ್ದಾರೆ ಅಂತಂದ್ರೆ ಬಹಳ ವರ್ಷಗಳಾಗಿದೆ ಎಂಬುದಾಗಿ, ಬಹಳ ವಯಸ್ಸಾಗಿತ್ತು ಅನ್ನೋದರಲ್ಲಿ ಅರ್ಥವನ್ನು ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಬಹಳ ವಯಸ್ಸಾದವರ ಹಾಗೆ ಆ ಕೋಲನ್ನು ಇಡ್ತಾ ವೇಣುಗುಲ್ಮಂ ಶ್ವಸರಿಸಿ ನವಧಾನ್ಯ ಪ್ರಪೂರಿತಂ, ಆ ಬುಟ್ಟಿಯಲ್ಲಿ ನವಧಾನ್ಯಗಳನ್ನೆಲ್ಲ ತುಂಬಿಸಿಕೊಂಡಿದ್ದಾಳಂತೆ. ಲಂಬೋದರಿ ಲಂಬಕರ್ಣ, ಕಿವಿಗಳೆಲ್ಲವೂ ಕೂಡ ಇಲ್ಲಿವರೆಗೆ ಜೋತು ಬಿದ್ದಿವೆ. ಆ ಕಿವಿಯನ್ನು ಹಾಕೊಂಡ್ರೆ ಕಿವಿ ಅಷ್ಟು ಸಡಿಲಾಗಿತ್ತಂತೆ, ಇಲ್ಲಿಯವರೆಗೂ ಕಿವಿ ಜೋತು ಬಿದ್ದಿದೆ. ಲಂಬೋದರಿ ಹೊಟ್ಟೆ ಜೋತು ಬಿದ್ದಿದೆ ಅಂತೆ. ಈ ರೀತಿಯಾಗಿ ಸಂಪೂರ್ಣ ವಯಸ್ಸಾಗಿರ್ತಕ್ಕಂತಹ ಆಕಾರದಲ್ಲಿ ಶ್ರೀನಿವಾಸ ತಯಾರಾಗಿದ್ದಾನೆ. ಮುಖವೆಲ್ಲವೂ ಕೂಡ ಒಣಗಿ ಹೋದವರ ತರ ಮುಖವನ್ನು ಮಾಡಿಕೊಂಡಿದ್ದಾನಂತೆ. ಸಾಬಾಲ ಧರ್ಮದೇವತಾ ಬ್ರಹ್ಮಾಂಡಂ ನಾಭಿಸಂಭೂತಂ ಸಪ್ತಮಾಸಾತ್ಮಕಂ ಶಿಶುಂ ರುದಂತಂ ಶುಷ್ಕವದನಂ ಕೃಶಾಂಗಂ ದೀರ್ಘಬಾಹುಕಂ ಶಿಶುಂ ಬದ್ಧ್ವಾ ಚೀರವಸ್ತ್ರೇ ನೃತ್ಯಂತಿ ಜಗದೀಶ್ವರೇ. ಆ ಬ್ರಹ್ಮದೇವರನ್ನ ಕೊಂಕಳಲ್ಲಿ ಕೂಡಿಸಿಕೊಂಡು ರುದ್ರದೇವರನ್ನ ಊರುಗೊಲ್ಲಾಗಿ ಮಾಡಿಕೊಂಡು ಹಾಡ್ತಾ ನಾರಾಯಣಪುರಕ್ಕೆ ಬರ್ತಾ ಇದ್ದಾಳಂತೆ ಈ ಕೊರವಂಜಿ. ಅರ್ಥ ಇರತಕ್ಕಂತಹ ಮಗುವನ್ನ ನೋಡಿ ಸಂಭಾಳಿಸ್ತಾ ಇದ್ದಾಳಂತೆ. ಏನು ಹೇಳ್ತಾ ಇದ್ದಾಳಂತಂದ್ರೆ ಆ ನಾರಾಯಣಪುರಕ್ಕೆ ಬಂದು ಈ ಕೊರವಂಜಿ, ನಾನು ಕಣಿ ಹೇಳ್ತೀನಮ್ಮ, ಕಣಿ ಯಾರಿಗೆ ಏನು ತೊಂದರೆಗಳಿದೆಯೋ ಎಲ್ಲ ತೊಂದರೆಗಳನ್ನು ಕೂಡ ನಾನು ನಿವಾರಣೆ ಮಾಡ್ತೇನೆ. ಈ ಜನ್ಮದ ವೃತ್ತಾಂತ ಆಗಿರಬಹುದು, ಹೋದ್ ಜನ್ಮದ ವೃತ್ತಾಂತ ಆಗಿರಬಹುದು, ಮುಂದೆ ನಡೀತಕ್ಕಂತಹ ಎಲ್ಲ ಭವಿಷ್ಯವನ್ನು ಕೂಡ ಯಥಾವತ್ತಾಗಿ ಹೇಳ್ತೀನಿ ಅಂತ ಹೇಳಿ ಊರಿನ ತುಂಬಾ ಕೂಗುತ್ತಾ ಇವಳು ನರ್ತನವನ್ನು ಮಾಡ್ತಾ ಹೋಗ್ತಾ ಇದ್ದಾಳಂತೆ. ಹೀಗೆ ಹೋಗ್ತಾ ಇರ್ಬೇಕಾದ್ರೆ
ಪುರೀಂ ಸಮಾಗತ್ಯ ಚ ಗರ್ಜಯಂತಿ ಸುತಾನ್ ಪತೀನ್ ಬಂಧುಗಣಾನ್ ದಧಾಮಿ ಶುತ್ವಾ ತದ್ವಚಸ್ತದಿದಂ ಪುರಸ್ತ್ರಿಯಃ ಊಚುಸ್ತದಾ ತಾಂ ನೃಪವಲ್ಲಭಾಂ ಪ್ರತಿ. ಯಾರಿಗೆ ಮಕ್ಕಳು ಬೇಕು ಅಂತ ಅಪೇಕ್ಷೆಯೋ ಅವ್ರಿಗೆಲ್ಲರಿಗೂ ಕೂಡ ಉತ್ತಮವಾಗಿರ್ತಕ್ಕಂತಹ ಸಂತಾನವನ್ನ ಕೊಡ್ತೇನೆ. ಯಾರು ಒಳ್ಳೆಯ ಗಂಡನನ್ನ ಅಪೇಕ್ಷೆ ಇಟ್ಕೊಂಡಿದ್ದೀರೋ ಅವರಿಗೆ ಒಳ್ಳೆಯ ಗಂಡನನ್ನ ಕೊಡ್ತೇನೆ. ಯಾರಿಗೆ ಪತಿವ್ರತಿಯಾಗಿರ್ತಕ್ಕಂತಹ ಹೆಂಡತಿ ಬೇಕು ಅವರಿಗೆ ಹೆಂಡತಿಯನ್ನ ಕೊಡ್ತೇನೆ. ಅಪೇಕ್ಷಿತವಾಗಿರ್ತಕ್ಕಂತಹ ಎಲ್ಲ ಫಲಗಳನ್ನು ಕೂಡ ನಾನು ಕೊಡ್ತೇನೆ ಅಂತೆಂಬುದಾಗಿ ಹೇಳಿ ಈ ಕೊರವಂಜಿ ಊರಿನಲ್ಲಿ ಹೋಗ್ತಾ ಇದ್ದಾಳೆ. ಅವಾಗ ಊರಿನಲ್ಲಿ ಇರ್ತಕ್ಕಂತಹ ಎಲ್ಲ ಜನರು ಯೋಚನೆಯನ್ನ ಮಾಡಿದ್ರಂತೆ, ಇವಾಗ ಯಾರಿಗೂ ಏನೋ ಬೇಕಾಗಿಲ್ರಿ, ಅಕ್ಕಪಕ್ಕದ ಮನೆಯಲ್ಲಿ ಏನಾದ್ರೂ ಜಗಳ ನಡೀತೀವಿ ಅಂತಂದ್ರೆ ಮನೆಯಲ್ಲಿ ಟಿವಿ ವಾಲ್ಯೂಮ್ ಜಾಸ್ತಿ ಮಾಡ್ಕೊಂಡು ನಮ್ಮ ಸೀರಿಯಲ್ಗಳನ್ನ ಸಿನಿಮಾಗಳನ್ನು ಇನ್ನೇನೋ ನೋಡ್ಕೊಳ್ಳೋದು ನಾವು, ನಮ್ಗೆ ಯಾಕೆ ಬೇಕ್ರಿ ಪಕ್ಕದ ಮನೆಯವ್ರ ವಿಷಯ, ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಲಿ ಅಂತ ಸುಮ್ಬಿಟ್ಬಿಡ್ತಾರೆ. ಆದ್ರೆ ಆವಾಗಿನ ಕಾಲಕ್ಕೆ ಹಾಗಿರ್ಲಿಲ್ಲ. ಯಾರಾದ್ರೂ ಮನೆಯಲ್ಲಿ ಏನಾದ್ರೂ ತೊಂದರೆ ಆದ್ರೆ ಪಾಪ ಅವ್ರಿಗೆ ಅಡಿಗೆ ಮಾಡ್ಕೊಳಕ್ಕಾಗ್ಲಿಲ್ಲ ಅಂದ್ರು ಇವರೇ ಮನೆಯಲ್ಲಿ ಅಡಿಗೆಯನ್ನು ಮಾಡಿ ಹೋಗಿ ನೀವೇನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ನಾವು ಮಾಡ್ತೀವಿ ಅಂತ ಹೇಳಿ ಎಲ್ಲ ವ್ಯವಸ್ಥೆ ಮಾಡ್ತಿದ್ರು. ಹಾಗೆ ಆ ಊರಿನಲ್ಲಿ ಇರ್ತಕ್ಕಂತಹ ಎಲ್ಲ ಜನರಿಗೂ ಕೂಡ ಪದ್ಮಾವತಿಗೆ ಮೈ ಹುಷಾರಿಲ್ಲ ಅಂತ ಕೂಡ ಗೊತ್ತಾಗಿತ್ತು. ಅದಕ್ಕ ಇವರೆಲ್ಲ ಹೋಗಿ ಆ ಧರಣಿ ದೇವಿಗೆ ಹೇಳ್ತಾರಂತೆ, ಧರ್ಮದೇವಿ ಸಮಾಯಾತ ನರನಾರಾಯಣ ಆಶ್ರಮ ವೃದ್ಧಾಸ ವರ್ತತೆ ಶೇಷ ಮಿತಭಾಷೀವ ದೃಶ್ಯತೆ. ಧರಣಿ ದೇವಿ, ನಮ್ಮ ನಾರಾಯಣಪುರಕ್ಕೆ ನರನಾರಾಯಣ ಆಶ್ರಮದಿಂದ ಒಬ್ಬ ಮುದುಕಿ ಬಂದಿದ್ದಾಳೆ, ಕೊರವಂಜಿ ಬಂದಿದ್ದಾಳೆ. ಭೂತ ಭವಿಷ್ಯದ ವರ್ತಮಾನ ಎಲ್ಲ ವಿಷಯಗಳನ್ನು ಕೂಡ ಯಥಾವತ್ತಾಗಿ ಹೇಳ್ತಾಳಂತಮ್ಮ ಅವಳು. ಆದ್ದರಿಂದಾಗಿ ಹೇಗಾದ್ರೂ ನಮ್ಮ ಪದ್ಮಾವತಿ ಹುಷಾರಿಲ್ಲ, ಅವಳ ಮನಸ್ಸು ಕೂಡ ಕೆಟ್ಟಿದೆ. ಏನಾಗಿದೆ ಅಂತೆಂಬುದಾಗಿ ಅವಳನ್ನ ಕೇಳಿದ್ರೆ ಅದಕ್ಕೆ ಏನಾದ್ರೂ ಒಂದು ಉಪಾಯ ಸಿಗಬಹುದು, ವಿಚಾರ ಮಾಡುವಂತೆಂಬುದಾಗಿ ಈ ಎಲ್ಲ ಗ್ರಾಮಸ್ಥರು ಹೋಗಿ ಧರಣಿ ದೇವಿ ಹತ್ರ ಹೇಳಿದಾಗ ಆ ಧರಣಿ ದೇವಿ ಅಂತಾಳಂತೆ, ತಾಭಿಸ್ಸಮಾಭಾಷಿತ ಚಿತ್ತವೃತ್ತಿ ಉವಾಚ ವಾಕ್ಯಂ ಸ್ವಸಖೀ ಗಣೇಭ್ಯ ತಮಾಹ್ವಯತ್ತತ್ರ ಸಖೀ ಬಿರಾದರ ಸಂಪ್ರಾಪ್ತ ಭಾಗ್ಯಾಮಿಹ ಸಂಸ್ಮರಂತಿ. ಅವಾಗ ಧರಣಿ ದೇವಿ ಅಂತಾಳಂತೆ, ಹೌದಮ್ಮ, ಬಹಳ ಸಂತೋಷ ಆಯ್ತು, ಇವಾಗ ಒಂದ್ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆದಂಗಾಯ್ತು. ನನ್ನ ಮಗಳು ಬಹಳ ತೊಂದರೆ ಒಳಗಬಿಟ್ಟಿದ್ದಾಳೆ, ಏನಾಗಿದಂತ ಕೂಡ ಹೇಳ್ತಾ ಇಲ್ಲ. ಅದಕ್ಕೆ ಅವಳ ಮುಖವನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಭೂತ ಭವಿಷ್ಯ ವರ್ತಮಾನಕ್ಕಂತಹ ಎಲ್ಲ ವಿಷಯಗಳನ್ನು ಹೇಳ್ತಕ್ಕಂತಹ ಕೊರವಂಜಿ ಬಂದಿದ್ದಾಳೆ ಅಂತ ಹೇಳಿದ್ರೆ ಖಂಡಿತವಾಗಿ ಅವಳನ್ನ ನಮ್ಮ ಅರಮನೆಗೆ ಕರ್ಕೊಂಡು ಬರ್ರಿ, ಅವಳನ್ನ ಕೇಳೋಣ ಅಂತ ಹೇಳಿ ಧರಣಿ ದೇವಿ ಹೇಳ್ತಾಳೆ. ಹೇಳಿದಾಗ ಧರಣಿ ದೇವಿಯ ಮಾತನ್ನ ಕೇಳಿ ಆಜ್ಞಪ್ತ ಧರಣಿ ದೇವ್ಯ ಆಗತಾಸ್ತು ವರಂಗನಾಹ ಊಚದುಸ್ತಾಸಮಗ್ರ ಸರ್ವಾಹ ತಾಂಬಾಲಾಂ ಧರ್ಮದೇವತಾಂ. ಈ ಎಲ್ಲ ಆಕಾಶರಾಜನ ಪುರದಲ್ಲಿ ಇರತಕ್ಕಂತಹ ಎಲ್ಲ ಜನರು ಬಂದು ಆ ಕೊರವಂಜಿ ಹತ್ರ ಹೇಳ್ತಾರಂತೆ, ನೋಡಮ್ಮ ಕೊರವಂಜಿ, ನಮ್ಮ ಆಕಾಶರಾಜನ ಮಡದಿಯಾಗಿರ್ತಕ್ಕಂತಹ ಮಹಾರಾಣಿಯಾದ ಧರಣಿ ದೇವಿ ನಿನ್ನನ್ನ ಅರಮನೆಗೆ ಕರಿತಾ ಇದ್ದಾಳೆ. ನಿನ್ನ ಹತ್ತಿರ ಕೇಳೋದಕ್ಕೆ ಏನೋ ಕೆಲವು ಪ್ರಶ್ನೆಗಳಂತೆ ಅವಳಿಗೆ, ಅದರಿಂದಾಗಿ ಬಾ ಅಂತೆಂಬುದಾಗಿ ಕರೆದಾಗ ಧರ್ಮದೇವಿ ವಾಚ, ಆ ಕೊರವಂಜಿ ಅಂತಾಳಂತೆ, ಅಹಂ ದರಿದ್ರ ಕುಟಿಲಾಸ ಬಾಲ ಭಾಗ್ಯ ಸಂಯುತ ಆಹ್ವಾನಂ ಚ ವಿನೋದಾರ್ಥಂ ಖ್ಯಾಸಾರ್ಥಂ ಹಸಿತಾನನಃ ಮದ್ವಸ್ತ್ರಂ ಮತ್ಸುತಂ ಪಶ್ಯ ಮುದಾಭರಣ ಮಂಡಲಂ ನವಧಾನ್ಯ ಸಮಾಕೀರ್ಣಂ ಗುಂಜಾಮಣಿ ವಿಭೂಷಿತಂ ಅನ್ನಹೀನಂ ಶಿಶುಂ ಮಾಂ ಚ ದೃಷ್ಟ್ವಾ ಹಾಸ್ಯಾರ್ಥಮೇವ ಚ ನಾಗಮಿಶ್ರೇ ವಿಶಾಲಾಕ್ಷಿ. ಅವಾಗ ಕುರವಂಜಿ ಅಂತಾಳಂತೆ, ಏನಮ್ಮ ನನ್ನ ಹತ್ರ ತಮಾಷೆ ಮಾಡೋಕ್ ಬರ್ತೀರಾ? ಏನೋ ಬಡವಿ ಬಂದಿದ್ದಾಳೆ, ಇವಳನ್ನ ತಮಾಷೆ ಮಾಡಿ ನಗಚಾಟಿಗೆಯನ್ನು ಮಾಡೋಣ ಅಂತ ನನ್ ತಿರ್ಲಿಕ್ಕೆ ಬರ್ತಾ ಇದ್ದೀರಾ? ಮಹಾರಾಣಿ ಅಂತ ಹೇಳ್ತೀರಿ, ಆಕೆ ಏನು ತೊಂದರೆ ಇರ್ತದೆ? ಬೇಕಾದಷ್ಟು ಭಾಗ್ಯವಂತರಾಗಿರ್ತಕ್ಕಂತಹ ಅವಳು ನನ್ನ ಹತ್ರ ಅವಳದೇನು ಕೆಲಸ ಇರ್ತದೆ? ವಿನೋದಾರ್ಥಂ ಹಾಸ್ಯಾರ್ಥಂ ಹಸಿತಾನನಃ, ನನ್ನ ಬಟ್ಟೆಗಳನ್ನ ನೋಡಿ ತಮಾಷೆಯನ್ನ ಮಾಡ್ತಾಳೆ. ನನ್ನ ಒಣಗಿದ ಕೂಸು, ಇದೇನು 4 ತಿಂಗಳದ ಕೂಸದ, ಇದ್ರ ಮುಖ ನೋಡಿ ಇದಕ್ಕೆ ತಮಾಷೆಯನ್ನ ಮಾಡ್ತಾಳೆ. ಆದ್ರಿಂದಾಗಿ ನಾನೆಲ್ಲ ಬರೋದಿಲ್ಲ. ನನ್ನ ವೇಷಭೂಷಣಗಳನ್ನ ನೋಡಿ, ನನ್ನ ಬುಟ್ಟಿಯನ್ನು ನೋಡಿ, ಅದರಲ್ಲಿ ಇರ್ತಕ್ಕಂತಹ ಧಾನ್ಯವನ್ನ ನೋಡಿ ನಿನ್ನ ಹಣೆವಾರಿ ಇಷ್ಟೇ ಅಂತ ಅನ್ನೋದಕ್ಕಾಗಿ ನನ್ನನ್ನ ಕಿಂಡಲ್ ಮಾಡುವುದಕ್ಕಾಗಿ ಆಕಿ ಕರಿತಾ ಇದ್ದಾಳೆ ಹೊರತಾಗಿ ವರ್ತಮಾನವನ್ನ ಕೇಳೋದಕ್ಕಾಗಿ ನನ್ನನ್ನು ಅವಳು ಕರಿತಾ ಇಲ್ಲ. ಆದ್ರಿಂದಾಗಿ ನಾನು ಬರೋದಿಲ್ಲ. ನಾಗಮಿಶ್ರೇ ವಿಶಾಲಾಕ್ಷಿ ಕಿಂಕಾರ್ಯಂ ರಾಜಮಂದಿರೇ, ರಾಜನ ಅರಮನೆಯಲ್ಲಿ ನನಗೇನು ಕೆಲಸ ಅಂತೆಂಬುದಾಗಿ ಆ ಧರ್ಮದೇವಿ ಹೇಳಿದಾಗ ಈ ಎಲ್ಲ ಸ್ತ್ರೀಯರು ಇರ್ತಾರಲ್ಲ, ಧರಣಿ ದೇವಿಯ ಸ್ನೇಹಿತರು, ಅವರು ಹೋಗಿ ಮತ್ತೆ ಆ ಧರಣಿ ದೇವಿಗೆ ಹೇಳ್ತಾ ಇದ್ದಾಳೆ, ನಾವೆಲ್ಲ ಹೋಗಿ ಕರೆದ್ವಮ್ಮ, ಆದ್ರೆ ಆಕಿ ಬರ್ತಾ ಇಲ್ಲ, ನೀನೇ ಬಂದು ಅವಳನ್ನ ಕರಿ ಎಂಬುದಾಗಿ ಹೇಳಿದಾಗ ಮತ್ತ ಧರಣಿ ದೇವಿಗೆ ಅಪೇಕ್ಷೆ ಬೇರೆ ಅದ. ಪದ್ಮಾವತಿಗೆ ಹಿಂಗಾಗೋಗ್ಬಿಟ್ಟದ ಹಾಲತ್ತು, ಏನಾದ್ರೂ ಮಾಡಿ ಅದನ್ನ ಪರಿಹಾರ ಮಾಡ್ಕೋಬೇಕಲ್ಲ. ಅದಕ್ಕೋಸ್ಕರ ಆಗ್ಲಿ ನನ್ನ ಸ್ವಾಭಿಮಾನವನ್ನು ಬಿಟ್ಟು ನಾನೇ ಬಂದು ಕರಿತೇನೆ ಅಂತ ಹೇಳಿ ದೇವರು ತಾನಿದ್ದಲ್ಲಿಯೇ ಅವಳನ್ನ ಕರೆಸ್ಕೊಳ್ತಾ ಇದ್ದಾನೆ. ಎಷ್ಟು ಇದ್ರೇನು
ಪರಮಾತ್ಮನ ಹತ್ರ ನಾವು ಹೋಗಿ ಸೇವೆಯನ್ನ ಮಾಡಬೇಕು ಅಂತ ಇಲ್ಲಿ ತಿಳಿಸಿಕೊಡ್ತಾನೆ. ಅವಾಗ ಧರಣಿ ದೇವಿ ಹೋಗಿ ಆ ಕೊರವಂಜಿಗೆ ಹೇಳ್ತಾಳಂತೆ, ಯಾಹಿ ಭದ್ರೇ ಮಹಾಭಾಗೆ ಸಾಕ್ಷಾತ್ ತ್ವಂ ಧರ್ಮದೇವತಾ ದೈವಯೋಗಾತ್ ಆಗತಾಸಿ ಮಮ ಕಲ್ಯಾಣ ವರ್ಧಿನಿ. ನೋಡಮ್ಮ ಕೊರವಂಜಿ, ಹಾಗೆಲ್ಲ ಹೇಳಬೇಡ. ನಿನಗೇನು ನಾನು ತಿರಸ್ಕಾರವನ್ನು ಮಾಡೋದಿಲ್ಲ, ಅಪಮಾನಾದಿಗಳನ್ನು ಏನೋ ಮಾಡೋದಿಲ್ಲ. ಪರಮಾತ್ಮನ ಅನುಗ್ರಹದಿಂದ ಅವನ ಪ್ರೇರಣೆಯಿಂದ ನನ್ನ ಎಲ್ಲ ದುರಿತಗಳು ಕಷ್ಟಗಳು ಪರಿಹಾರವಾಗುವುದಕ್ಕಾಗಿಯೇ ನೀನು ಬಂದಿ ಅಂತ ನನಗನ್ನಿಸ್ತಾ ಇದೆ. ನಿನ್ನ ಮುಖವನ್ನು ನೋಡಿದರೆ ಏನೋ ಒಂದು ಸಮಾಧಾನ ನನ್ನ ಮನಸ್ಸಿಗೆ ಆಗ್ತಾ ಇದೆ. ದಯಮಾಡಿ ಬಾರಮ್ಮ ನಮ್ಮ ಮನೆಗೆ ಎಂಬುದಾಗಿ ಈ ಧರಣಿ ದೇವಿ ಕೊರವಂಜಿಗೆ ಹೇಳಿದಾಗ ಧರ್ಮದೇವಿ ಹೇಳ್ತಾಳಂತೆ, ಮಯಾಹಿ ಗದಿತಂ ವಾಕ್ಯಂ ಅಸತ್ಯಂ ಚೇನ್ ಮನಸ್ವಿನಿ ಪುರುಷ ಪುರಾ ನಿಷ್ಕಾಸ್ಯ ಮಾಂ ದೇವಿ ಛೇದನಂ ಕರಯೋಃ ಕುರು ಕಠಿಣಂ ಮಮ ವಾಕ್ಯಂ ತು ಹ್ಯಸತ್ಯೇ ಹಸ್ತಛೇದನಂ. ಅವಾಗ ಈ ಕೊರವಂಜಿ ಧರಣಿ ದೇವಿಗೆ ಹೇಳ್ತಾಳಂತೆ, ನೋಡಮ್ಮ ಮಹಾರಾಣಿ, ನೀನು ಬಂದೀಯ, ನಿನಗೂ ಕೂಡ ವಲ್ಲಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂದ್ರೆ ಮಹಾರಾಜನ ಹೆಂಡತಿ ನೀನು, ನಿನಗೆ ನೂರಾರು ಕೆಲಸಗಳು ಇರ್ತದೆ, ಬಹಳ ಪ್ರತಿಷ್ಠೆ ಇರ್ತದೆ. ಆ ಎಲ್ಲ ಕೆಲಸಗಳನ್ನು ಬಿಟ್ಟು ಬೀದಿಗೆ ಬಂದು ನನ್ನನ್ನು ಕರೀತಾ ಇದ್ದಿ ಅಂತಂದ್ರೆ ಖಂಡಿತವಾಗಿ ನಾನು ನಿನ್ನ ಮನೆಗೆ ಬರ್ತೇನೆ. ಆದ್ರೆ ನಾನು ಬಂದಾಗ ನಿನ್ನ ಸಂತೋಷಕ್ಕಾಗಿ ನಿನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನ ನಾನು ಹೇಳಲಿಕ್ಕಾಗೋದಿಲ್ಲ. ಯಾವುದು ಸತ್ಯವಾಗಿರ್ತಕ್ಕಂತಹ ಮಾತಿರ್ತದೋ ಅದನ್ನೇ ಹೇಳ್ತೀನಿ. ಅಂತಹ ಸತ್ಯವಾದ ಮಾತನ್ನು ಕೇಳಿ ನೀನು ಇಂಥ ಮಾತಾಡ್ತೀಯ ಅಂತ ಹೇಳಿ ನನ್ನ ಮೇಲೆ ನೀನು ಕೋಪಗೊಳ್ಳಬಾರದು. ಪುರಾ ನಿಷ್ಕಾಸ್ಯ ಮಾಂ ದೇವಿ ಛೇದನಂ ಕರಯೋ ಕುರು. ನಾನು ಏನೋ ಹೇಳತೀನೋ ಅದೆಲ್ಲವೂ ಕೂಡ ಸತ್ಯವಾಗಿ ಇರ್ತದೆ. ಒಂದು ನಾನು ಹೇಳಿದ್ದು ಸುಳ್ಳು ಅಂತ ನಿನಗಸ್ತು ಅಂತಂದ್ರೆ ನನ್ನ ಎಲ್ಲ ಎರಡೂ ಕೈಗಳನ್ನು ಕೂಡ ನೀನು ಕತ್ತರಿಸಿ ಹಾಕಿ ನನ್ನ ಊರಿನಿಂದ ಹೊರಗಡೆ ಹಾಕು. ನರನಾರಾಯಣ ಶ್ರೀಮಾನ್ ಭರ್ತಾಮೇ ರಾಜವಲ್ಲಭೇ. ನನ್ನ ಗಂಡ ಯಾರು ಗೊತ್ತಾ? ಸಾಕ್ಷಾತ್ ಸರ್ವೋತ್ತಮ ಇರತಕ್ಕಂತಹ ನಾರಾಯಣ ಇದ್ದಾನಲ್ಲ, ಅವನೇ ನನ್ನ ಗಂಡ. ತದ್ವೀರ್ಯ ಜಾತ ಪುತ್ರಸ್ತು ಪ್ರಜಾಪತಿ ಮಿಮಂ ವಿದುಹು. ಕೈಯಲ್ಲಿ ಏನು ಮಗು ಇಟ್ಕೊಂಡಿನಲ್ಲ, ಇದು ಸಾಮಾನ್ಯವಾದ ಮಗು ಅಲ್ಲ, ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರೇ ಮಗುವಾಗಿ ನನಗೆ ಹುಟ್ಟಿದ್ದಾರೆ ಎಂಬುದಾಗಿ ಹೇಳ್ತಾರೆ. ತದ್ವೀರ್ಯ ಜಾತ ಪುತ್ರಸ್ತು ಪ್ರಜಾಪತಿ ಮಿಮಂ ವಿದುಹು. ಇದನ್ನ ಬ್ರಹ್ಮ ಅಂತ ಕರಿತೀವಿ. ತೇನಾಜ್ಞಾಪ್ತಾತಿ ವೇಗೇನ ಸಂಪ್ರಾಪ್ತ ತವ ಮಂದಿರಂ ಭೂತ ಭವ್ಯ ಭವಿಷ್ಯಂ ಚ ವದಾಮಿ ಜಗದೀಶ್ವರಿ. ಆ ನಾರಾಯಣನೇ ನನಗೆ ಪ್ರೇರಣೆ ಮಾಡಿ ಕಳಿಸಿದ್ದಾನೆ. ಆದ್ರಿಂದಾಗಿ ಭೂತ ಭವಿಷ್ಯತ್ ವರ್ತಮಾನ ಎಲ್ಲ ವಿಷಯಗಳನ್ನು ಕೂಡ ನಾನು ಖಂಡಿತವಾಗಿ ಹೇಳ್ತೇನೆ ಎಂಬುದಾಗಿ ಆ ಕೊರವಂಜಿ ಹೇಳಿದಾಗ ಆ ರಾಜಪತ್ನಿಯು ಕೂಡ ಆಗಲಿ ಬಾ ಅಂತೆಂಬುದಾಗಿ ಹೇಳಿ ಅವಳಿಗೆ ಅನೇಕ ರೀತಿಯಾಗಿರ್ತಕ್ಕಂತಹ ಉಪಚಾರಗಳನ್ನ ಮಾಡಿಸಿಕೊಂಡು ತನ್ನ ಅರಮನೆಗೆ ಕರೆದುಕೊಂಡು ಬಂದಿದ್ದಾಳೆ. ಸಂಪ್ರಾಪ್ಯ ಭವನಂ ರಾಜ್ಞಿ ಧರ್ಮದೇವ್ಯ ಧರಾಸತಿ ರತ್ನಾಸನೆ ಸಮಾರೋಪ್ಯ ತಾಂಬಾಲಾಂ ಧರ್ಮದೇವತಾಂ. ಅವಳನ್ನ ಯೋಗ್ಯವಾಗಿರ್ತಕ್ಕಂತಹ ಪೀಠದ ಮೇಲೆ, ರತ್ನದ ಪೀಠದ ಮೇಲೆ ಆ ಧರ್ಮದೇವಿಯನ್ನ ಆ ಕೊರವಂಜಿಯನ್ನ ಈ ಬಕುಲಾದೇವಿ ಕೂಡಿಸಿದ್ದಾಳಂತೆ. ಕೂಡಿಸಿದಾದ್ಮೇಲೆ ಬಕುಲಾದೇವಿಯು ಕೂಡ ತಾನು ಕೂತ್ಲು. ಆ ಕೊರವಂಜಿ ಎದುರಿ ಕೂತ್ಕೊಂಡಾದ ತಕ್ಷಣ ಕೊರವಂಜಿ ಅಂದ್ಲಂತೆ, ಏನು ಅಂತ ಕೇಳಿದಾಗ ಮತ್ತ ಭವಿಷ್ಯವನ್ನ ಹೇಳು ಅಂತ ತಕ್ಷಣ ಹಿಂಗೆಲ್ಲ ಆಗಲ್ಲವ, ಚೆನ್ನಾಗಿ ರೆಡಿ ಆಗ್ಬಾ, ಹೋಗಿ ಸ್ನಾನ ಮಾಡೋ ಮೊದಲಿಗೆ. ಭವಿಷ್ಯವನ್ನ ಕೇಳಬೇಕಾದ್ರೆ ಸಮಯಗಳೆಲ್ಲ ಇರ್ತವಂತೆ. ನಾವು ಕೇಳೋ ಸಮಯದ ಮೇಲೂ ಕೂಡ ನಮ್ಮ ಜಾತಕ ನಿರ್ಣಯ ಆಗಿರ್ತದೆ, ಆಗು ಹೋಗುಗಳನ್ನ ಹೇಳ್ತಕ್ಕಂತಹ ವಿಷಯಗಳೆಲ್ಲ ಇರ್ತದೆ. ಅವಾಗ ಧರ್ಮದೇವಿ ಹೇಳ್ತಾಳಂತೆ, ಮಜ್ಜನಂ ಕುರು ಕಲ್ಯಾಣಿ ಶುಭ್ರವಸ್ತ್ರಾಸ ಕಂಚುಕ ಗುರುದೇವ ನಮಸ್ಕಾರಂ ಕುರುದೇವಿ ಹರಿಪ್ರಿಯಾಂ. ಆಕಾಶರಾಜನ ಹೆಂಡತಿ ಎಂಬುದಾಗಿ ಹೇಳ್ತಿ. ಜಾತಕವನ್ನ ಕೇಳ್ಬೇಕಾದ್ರೆ ಹೇಗ್ ಕೇಳಬೇಕು ಅಂತ ಗೊತ್ತಿಲ್ವಾ ನಿನಗೆ? ಹೋಗು ಮೊದಲಿಗೆ ಸ್ನಾನ ಮಾಡು, ಗುರು ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ, ದೇವರ ಮುಂದೊಂದು ದೀಪ ಹಚ್ಚಿ ಸ್ವಚ್ಛವಾಗಿರತಕ್ಕಂತಹ ವಸ್ತ್ರಗಳನ್ನು ಉಟ್ಕೊಂಡು ಬಂದು ಕೂಡು ಅಂತ ಹೇಳ್ತಾಳಂತೆ ಧರ್ಮದೇವಿ. ನಾವು ಪರಮಾತ್ಮನ ದೇವರ ದರ್ಶನಕ್ಕೆ ಹೋಗ್ಬೇಕಾದ್ರೆ, ಕ್ಷೇತ್ರಗಳಿಗೆ ಹೋಗಬೇಕಾದ್ರೆ ಹಾಗೆ ಶುಭ್ರವಾಗಿರ್ತಕ್ಕಂತಹ ವಸ್ತ್ರಗಳನ್ನ ಉಟ್ಟು ಶುದ್ಧವಾದ ಮನಸ್ಸಿನಿಂದ ಸ್ನಾನ ಮಾಡಿ ಹೋಗಿ ಪರಮಾತ್ಮನ ದರ್ಶನವನ್ನು ಮಾಡಿಕೋಬೇಕು ಅಂತ ಹೇಳ್ತಾರೆ. ಹಾಗೆ ಏವ ಮುಕ್ಮಾಥ ಕಲ್ಯಾಣಿ ತಥಾ ಚಕ್ರೇ ವಯೋಧಿತ. ಸರಿ ಆಗ್ಲಿ ಅಂತ ಹೇಳಿ ಧರಣಿ ದೇವಿ ಹೋಗಿ ತಾನು ಕೂಡ ಸ್ನಾನವನ್ನ ಮಾಡಿ ಎಲ್ಲ ಗುರು ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ ದೇವರ ಮುಂದೆ ದೀಪ ಹಚ್ಚಿ ಶುಭ್ರವಾಗಿರತಕ್ಕಂತಹ ಸ್ವಚ್ಛವಾದ ವಸ್ತ್ರಗಳನ್ನು ಉಟ್ಟುಕೊಂಡು ಬಂದು ಚೆನ್ನಾಗಿ ಅಲಂಕೃತಳಾಗಿ ಧರಣಿ ದೇವಿ ಕೂತ್ಕೊಂಡಾಳೆ. ಕೂತ್ಕೊಂಡಾದ ತಕ್ಷಣ ಧರಣಿ ದೇವಿ ಅಂತಾಳೆ, ಕಿಂ ಕಾರ್ಯಂಬದ ಭದ್ರೇಹಂ ಕರೋಮಿ ತವ ಶಾಸನ. ಇನ್ನೇನ್ ಮಾಡ್ಲಮ್ಮ, ನೀನ್ ಹೇಳಿದ್ದನ್ನೆಲ್ಲ ಮಾಡಿದೀನಿ, ಇನ್ನೇನಾದ್ರೂ ಉಳ್ದವ ಅಂತಂದಾಗ ಅವಾಗ ಧರ್ಮದೇವಿ ಹೇಳ್ತಾಳಂತೆ, ಪುಲಿಂದ ಉವಾಚ ವಾಯನಂ ದೇಹಿ ಕಲ್ಯಾಣಿ ದೇವಾನಾಂ ಮಮ ಪೂರ್ವಿಣಾಂ ಸ್ವರ್ಣಶೂರ್ವಂ ಸಮಾಪೂರ್ಯ ಮುಕ್ತ ತಂಡುಲ ಪೂರ್ವಕೈಹಿ. ಬಾಗಿಣ ಕೊಡು ಅನ್ಲು ಧರ್ಮದೇವಿ. ಕೊರವಂಜಿ ಸರಿ ಆಯ್ತು, ನೀನು ಬಾಗಿಣ ಕೊಡ್ಬೇಕಲ್ಲ ಅಂತ ಹೇಳಿ ಸೇವಕಿಯನ್ನು ಕರಲು ಧರಣಿ ದೇವಿ. ನೋಡು, ಒಂದು ಬಾಗಿಣ ಸೆಟ್ ತೊಂಬ ಎಲ್ಲ ಮಾಡಿಟ್ಟಿರ್ತಾರಲ್ಲ, ಹಿಂಗ ಅಂಗೈ ಎಷ್ಟು ಸೈಜ್ನಷ್ಟು ಅಂತವೆಲ್ಲ ಬಾಗಿಣ ಕೊಡ್ತಾರೆ. ಇವಾಗ ಹಾಗೆಲ್ಲ ಕೊಡಬಾರದು. ಆ ಬಾಗಿಣ ನಾವು ಕೊಟ್ವಿ ಅಂತಂದ್ರೆ ಆ ಪದಾರ್ಥಗಳಿಂದ ಬ್ರಾಹ್ಮಣ 4-5 ದಿನ ಊಟ ಮಾಡುವಷ್ಟಾದ್ರೂ ಕೊಡಬೇಕು. ಇವಾಗೆಲ್ಲ ಶಾಸ್ತ್ರಕ್ಕಂತ ಹೇಳಿ ಕೊಡ್ತಾರೆ,
ಅವೆಲ್ಲ ಹಾಗೆಲ್ಲ ಮಾಡಬಾರದು, ಬಹಳ ಅಪದ. ಅದರಿಂದ ಪರಮಾತ್ಮ ಕೋಪಗೊಳ್ತಾನ. ಭಾರಿ ಏನೋ ಅನಿವಾರ್ಯ ಇತ್ತು, ಅಂತಹ ಬಾಗಿಣವನ್ನು ಕೊಟ್ಟು ತತ್ ಪ್ರತ್ಯಾಮ್ನಾಯ ಧಾನ್ಯ ತರುವುದಕ್ಕಾಗಿ ಎಷ್ಟು ಸಾಮಗ್ರಿಗೆ ಎಷ್ಟು ಹಣ ಆಗ್ತದೋ ಅಷ್ಟು ದಕ್ಷಿಣೆ ಆದ್ರೂ ಕೊಟ್ಟು ಈ ಹಣದಿಂದ ಸಾಮಗ್ರಿಗಳನ್ನು ತೆಗೆದುಕೊಡ್ರಿ ಅಂತ ದಕ್ಷಿಣೆನಾದ್ರೂ ಕೊಡಬೇಕು ಕನಿಷ್ಠ ಪಕ್ಷ. ಅದಕ್ಕೆ ಪುಲಿಂದ ಹೇಳ್ತಾಳಂತೆ, ನೀನು ಸುಮ್ಮನೆ ಧಾನ್ಯಗಳನ್ನು ಕೊಡೋದಲ್ಲ, ಅದರಲ್ಲಿ ಸ್ವರ್ಣಶೂರ್ಪಂ ಸಮಾಪೂರ್ಯ, ಬಂಗಾರದ ಮರದಲ್ಲಿ ರತ್ನಗಳನ್ನು ತುಂಬಿಸಿ ಕೊಡಬೇಕಮ್ಮ ನೀನು. ಸುಮ್ಮನೆ ಏನೋ ಅಕ್ಕಿ ಬೇಳೆ ಕೊಟ್ಟಿ ಅಂತ ನಡೆಯೋದಿಲ್ಲ. ಯಾಕೆಪ್ಪ ಅಂತಂದ್ರೆ ಅಷ್ಟು ಯೋಗ್ಯತೆ ಆದ ನಿನಗ, ಯೋಗ್ಯತೆ ಇದ್ದಾಗ ದಾನವನ್ನು ಕೊಡಬೇಕು ಅಂತ ಹೇಳ್ತಾರೆ. ಬಾಯಿ ಬಿಟ್ಟು ಶ್ರೀನಿವಾಸ ಹೇಳ್ತಾ ಇದ್ದಾನೆ ಇಲ್ಲಿ, ಯೋಗ್ಯತೆ ಇದ್ದಷ್ಟು ದಾನವನ್ನ ಮಾಡಬೇಕು. ಅದನ್ನೆಲ್ಲವೂ ಕೂಡ ನಾವು ಬೇಕಾದಷ್ಟು ಹಣ ಇರ್ತದೆ, ಯಾರಿಗಾದ್ರೂ ಬ್ರಾಹ್ಮಣರಿಗೆ ಕೊಡಬೇಕಾದ್ರೆ ಪೂರ್ತಿ ಮುದ್ದೆಯಾಗಿದ್ದು ಹರಿದು ಹೋಗಿದ್ದು ಇನ್ನೆಲ್ಲೂ ಅಂಗಡಿಯ ತಗೊಳ್ಳಾರದಂತಹ 10 ರೂಪಾಯಿ 20 ರೂಪಾಯಿ ದಕ್ಷಿಣೆಗಳನ್ನೆಲ್ಲ ತಂದು ಆಚಾರ್ಯ ಹಾಕ್ತಾರೆ. ಹಾಗೆಲ್ಲ ಮಾಡಬಾರ್ದು. ಹಾಕೋದಕ್ಕಿಂತ ಬಿಡೋದು ಬೆಸ್ಟ್, ಹಾಕಿ ಪಾಪ ಕಟ್ಕೊಳ್ಳೋದಕ್ಕಿಂತ. ನಿಕ್ಷಿಪ್ಯ ಬಹುಭಕ್ತೈವ ಧರ್ಮದೇವೀಂ ವಚೋ ಬ್ರವೀತ್ ಸತ್ಯಂ ವದ ಮಹಾಪ್ರಾಜ್ಞೆ ಮಮ ದುಃಖಂ ಪ್ರಣೋದಯ ಧರಣಿ ವಾಕ್ಯಂ ಉಪಾಕರ್ಣ್ಯ ಧರ್ಮದೇವಿ ವಚೋ ಬ್ರವೀತ್. ಸರಿ ಅಂತ ಹೇಳಿ ಸಾಕ್ಷಾತ್ ಧರಣಿ ದೇವಿನೇ ಇನ್ನು ಬಂಗಾರ ರತ್ನಗಳು ತರಬೇಕಲ್ಲ, ಕೆಲಸಗಾರಿಗೆ ಹೇಳಲಿಕ್ಕಾಗಲ್ಲ, ತಾನೇ ಸ್ವಯಂ ಎಂದು ಹೋಗಿದ್ದಾಳಂತೆ. 2 ಬಂಗಾರದ ಮರಗಳಲ್ಲಿ ಮುತ್ತು ರತ್ನಗಳ ರಾಶಿಯನ್ನು ತುಂಬಿಕೊಂಡು ಬಂದು ಆ ಧರ್ಮದೇವಿಯ ಉಡಿಗೆ ಹಾಕ್ತಾ ಇದ್ದಾಳಂತೆ. ಹಾಕಿದಾದ್ಮೇಲೆ ಧರ್ಮದೇವಿಗೆ ಹೇಳ್ತಾಳಂತೆ, ಧರ್ಮದೇವಿ ಉವಾಚ ಸತ್ಯಂ ವದಾಮಿ ಧರ್ಮಜ್ಞೆ ಶಿರೋರನ್ನಂ ಪ್ರಯಚ್ಛಮೆ ಅಹ ಕೃತಂ ರಾತ್ರಿ ಕೃತಂ ಸುಪಕ್ವಂ ರಸ ಸಂಯುತಂ. ಅವಾಗ ಧರಣಿ ದೇವಿ, ಆಯ್ತಮ್ಮ ನಿನಗೆ ಬಾಗಿಣವನ್ನು ಕೊಟ್ಟಿದ್ದೇನೆ, ನನ್ನ ಮಗಳಿಗೆ ಯಾಕೆ ಹೀಗಾಗಿದೆ ಹೇಳು ಅಂತಂದಾಗ ಧರ್ಮದೇವಿ ಅಂತಳಂತೆ, ಸ್ವಲ್ಪ ಪುರುಸೊತ್ತು ಹಿಡಿ, ಹೇಳ್ತೇನೆ, ಅವಶ್ಯವಾಗಿ ಹೇಳ್ತೀನಿ. ಇಡೀ ದಿನ ನಿನ್ ಮನೆಗೆ ಕೂಡ್ತೀನಿ, ನಾನು ಎಲ್ಲಿ ಹೋಗೋದಿಲ್ಲ. ನನ್ನ ಕೂಸು 2-3 ದಿನ ಆಯ್ತವ, ಊಟ ಮಾಡಿ ಮಾರಿ ನೋಡಿ ಹೆಂಗ್ ಒಣಗಿದ್ರದ್ದು, ಅದಕ್ಕೊಂದ್ ಸ್ವಲ್ಪ ಹಾಲ ಅನ್ನ ತಂದು ಕೊಡು ಅಂತ ಹೇಳಿ ಧರಣಿ ದೇವಿಗೆ ಈ ಧರ್ಮದೇವಿ ಹೇಳ್ತಾಳಂತೆ. ಯಾರಾದ್ರೂ ಕೇಳ್ಬೇಕು ಹೇಳಬೇಕು ಅಂತ ಇಂಟ್ರೆಸ್ಟ್ ಇಂದ ಗೊತ್ತಾಗ ಅವರಿಗೆ ತಕ್ಷಣ ಹೇಳಿದ್ರೆ ಪಾಪ ಸಂತೋಷ ಪಡ್ತಾರೆ. ಹಿಂಗೆಲ್ಲ ಆಟ ಆಡಿಸಿದ್ರೆ ಸಿಟ್ಟು ಬರ್ತದೆ. ಆ ಧರಣಿ ದೇವಿ ಪೇಶನ್ಸ್ ಚೆಕ್ ಮಾಡ್ತಾನೆ ಪರಮಾತ್ಮ. ಶುತ್ವಾ ತದ್ವಚನಂ ರಮ್ಯಂ ಪುತ್ರೇಣಾನೀಯ ಭಾಮಿನಿ ಕ್ಷೀರಾನ್ನಂ ಸ್ವರ್ಣಪಾತ್ರಸ್ಥಂ ಅರ್ಭಕಸ್ಯ ತದೋ ನೃಪಃ. ಆವಾಗ ಈ ಧರಣಿ ದೇವಿ ಏನ್ ಮಾಡ್ತಾಳೆ, ಸರಿ ಆಯ್ತು ಅಂತ ಹೇಳಿ ತಾಳ್ಮೆಯಿಂದ ವಸುಧಾನನನ್ನ ಕರೀತಾಳಂತೆ. ವಸುಧಾನ ಬಾಪ ಇಲ್ಲಿ, ಆ ಕೂಸಿಗೆ ಒಂದ್ ಸ್ವಲ್ಪ ಹಾಲನ್ನ ತಗೊಂಡ್ಕೊಂಡು. ಅಕ್ಕಿ ಹೇಳ್ತಾಳಂತಕಿ ಧರ್ಮದೇವಿ, ನೋಡಪ್ಪ ವಸುಧಾನ, ಬಿಸಿದೇ ತರ್ಬೇಕಂತ ಏನಿಲ್ಲ, ನಿನ್ನೆ ರಾತ್ರಿ ಆಗಿದ್ರು ಆಯ್ತು, ಮೊನ್ನೆ ರಾತ್ರಿ ಮಾಡಿದ್ದಾಯ್ತು, ಇವತ್ ಮುಂಜಾನೆ ಮಾಡಿದ್ದು ಚಿತ್ರಾನ್ನ ಏನ್ ಕೆಲ್ಸ ಇಟ್ಟಿರ್ತೀರ ಅದನ್ನ ತಗೊಂಡ್ ಕೊಡ್ರಿ, ಪಾಪ ತಿಂತದ, ಅದು ಏನ್ ಅನ್ನಂಗಿಲ್ಲ ಅಂತ ಹೇಳ. ಈಕಿಗ್ ಗೊತ್ತು ಧರ್ಮದೇವಿಗೆ, ಪುಲಿಂದಿಗ್ ಗೊತ್ತು, ಕುರವಂಜಿಗ್ ಗೊತ್ತು, ರಾಜಾನ್ನ ಅಂತಂದ್ರೆ ಯಾರಾದ್ರೂ ಹಳಸಿದ್ದು ಬಳಸಿದ್ದು ತಂಗಳ ಮಿಂಗಳ ತಂದು ಕೊಡ್ತಾರೇನ್ರಿ ಅವ್ರು ಚಲೋನೆ ತಂದು ಕೊಡ್ತಾರ. ಸರಿ ಅಂತ ವಸುಧಾನ ಹೋಗಿ ಫಸ್ಟ್ ಕ್ಲಾಸ್ ಗಟ್ಟಿ ಹಾಲಿನಲ್ಲಿ, ಕೆನೆ ಮಿಶ್ರಿತವಾಗಿರ್ತಕ್ಕಂತಹ ಹಾಲಿನಲ್ಲಿ ಅನ್ನದ ಪಾಯಸವನ್ನು ತೆಗೆದುಕೊಂಡು ಬಂದು ಕೊಟ್ಟನಂತೆ. ಕ್ಷೀರಾನ್ನಂ ಸ್ವರ್ಣ ಪಾತ್ರಸ್ಥಂ ಅರ್ಭಕಸ್ಯ ದದೋ ನೃಪ. ಬಂಗಾರದ ಪಾತ್ರೆಯಲ್ಲಿ ಅಕ್ಕಿಯ ಪಾಯಸವನ್ನ ತೆಗೆದುಕೊಂಡು ಬಂದು ಆ ಪುಲಿಂದ ಯಾರು ಧರ್ಮದೇವಿಯ ಮಗನಿಗೆ ಕೊಟ್ರೆ ಆ ಪಾಯಸ ತಗೊಂಡು ಬಂದು ಮುಂದೆ ಎತ್ಕೊಳ್ಳೆ ಅಳ್ಳಿಕ್ ಶುರು ಮಾಡತಂಥದ್ದು. ರುದಂತಂ ಆತ್ಮಜಂ ದೃಷ್ಟ ವಿನಿಂದ್ಯ ಪತ್ರತಾಡ್ಯ ಚ ದರಿದ್ರೋಸಿ ದುರಾಚಾರ ಕಂಥ ಮೂಲ ಫಲಾಶನಃ ಕಥಂ ನು ಭುಕ್ಷಸೆ ಮೃಷ್ಟಂ ಕ್ಷೀರಾನ್ನಂ ರಾಜ ನಿರ್ಮಿತಂ. ಅವಾಗ ಅದು ಅಳ್ಳಿಕ್ ಶುರು ಮಾಡ್ತಂತೆ. ಮತ್ತ ಅಳಿಕ್ ಶುರು ಮಾಡ್ತು ಅಂತಂದ್ರೆ ಕೂಸಿತ್ತಲ್ರಿ, ಕೂಸಿನ ಸ್ವಭಾವ ಅಳೋದೆ ಅಂತಂದ್ರ ಬ್ರಹ್ಮದೇವರು ಸಹಿತ ಪರಮಾತ್ಮನ ಕೂಸೆ ಅದು. ಬ್ರಹ್ಮದೇವರು ಯಾಕೆ ಅಳ್ಳಿಕತ್ರು ಅಂತಂದ್ರ, ಇದೇನ ನನಗೆ ಹಣೆ ಬಾರ ಬಂತಪ್ಪ ಮಾರಾಯ, ಒಂದೂ ದಿನ ಮನುಷ್ಯರ ಅನ್ನವನ್ನ ನಾನು ತಿಂದವನಲ್ಲ, ಪರಮಾತ್ಮನ ಪ್ರೀತಿಗಾಗಿ ನಾನು ಮಡಿಲೆ ಊಟ ಮಾಡುವಂತವನು. ಈ ಪರಮಾತ್ಮ ನೋಡಿದ್ರೆ ತನ್ನೆದ್ರಿಗೆ ಈಕಿನ ಕೈಯಿಂದ ಅಡಿಗೆ ತರಿಸಿ ಆ ಮನುಷ್ಯರ ಅನ್ನವನ್ನ ತಿನ್ಲಿಕ್ಕೆ ಹೇಳಿಗತ್ತಲ್ಲ ಅಂತ ಹೇಳಿ ಅಳ್ಳಿಕ್ ಶುರು ಮಾಡಿದ್ರು ಅವ್ರು ಬ್ರಹ್ಮದೇವರು. ಅದಾದ ತಕ್ಷಣ ಶ್ರೀನಿವಾಸಕ್ಕೆ ಸಿಟ್ಟು ಬಂತ್ರಿ. ಈ ಕೊರವಂಜಿ ಆಗಿದ್ದಿಲ್ಲ, ಆಕಿ ಸಿಟ್ಟು ಬಂದ್ ಹಟ್ ಅಂತ ಒಂದ್ ಬೆನ್ನಿಗೆ ಬಿಟ್ಲು. ರುದಂತಂ ಆತ್ಮಜಂ ದೃಷ್ಟ ವಿನಿಂದ್ಯ ಪ್ರತ್ಯತಾಡಿತ ದರಿದ್ರೋಸಿ ದುರಾಚಾರ ಕಂದ ಮೂಲ ಫಲಾಶನ. ನಿನ್ನ ಹಣೆ ಬರನೇ ಇಷ್ಟು ಬರೇ ಕಾಡ್ನಾಗಿದ್ದು ಆ ಗೆಡ್ಡೆ ಗೆಣಸುಗಳ ತಿಂದು ರೂಢಿಯಾಗಿಬಿಟ್ಟದ. ಒಂದು ದಿನ ಚಲೋ ಅನ್ನ, ಹಾಲು ಅನ್ನ, ಕ್ಷೀರಾನ್ನ, ಪಾಯಸ ಇಂಥವ್ ತಿಂದು ರೂಢಿನೇ ಇಲ್ಲ. ನಿನ್ನ ಹಣೆ ಬರನೇ ಇಷ್ಟು, ಎಂತ ತಂದು ಕೊಟ್ರು ಅಷ್ಟೇ, ನಿನಗ ತಿಂತೀಯೋ ಇಲ್ಲೋ ಅಂತ ಹೇಳಿ ಮತ್ತೆ ಜಬಡಿಸಿದ್ಲಂತೆ. ಆ ಬ್ರಹ್ಮದೇವ್ರು ಇನ್ನ ಹಳ್ಳಿಗತ್ರಂತ ಪಾಪ ಹೊಡಿಸ್ಕೊಂಡು ಕೂಡಿ. ಕಥಂನು ಭೋಕ್ಷಸೆ ಮೃಷ್ಟಂ ಕ್ಷೀರಾನ್ನಂ ರಾಜ ನಿರ್ಮಿತಂ. ರಾಜನ್ನ ತಿನ್ನುವಂತಹ ಯೋಗ್ಯತೆ ಎಲ್ಲಾರ್ಗು ಇರೋದಿಲ್ಲ. ನಿನ್ ಹಣೆ ಬರ ನೋಡಿ ಹೆಂಗದ, ಪಾಪ ಅಷ್ಟು ತಂದು ಕೊಟ್ರ ಅದನ್ನ ಒಳ್ಳ ಅಂತೀಯ ಅಂತ ತಿಳ್ಕೊಂಡು ಕದಾಪಿ ರೋದನಂ ಮಾತಃ ಕಿಂ ಕರಿಷ್ಯಾಮಿ ಭೂಮಿಪೆ. ಅವಾಗ ಧರ್ಮದೇವಿ ಅಂತಳಂತೆ ಕೊರವಂಜಿ ಈಕಿಗೆ ಹೇಳ್ತಾಳಂತ ಧರಣಿ ದೇವಿಗೆ, ಏನ್ ಮಾಡ್ಲಮ್ಮ ಯಾವಾಗ್ಲೂ ಹಿಂಗೆ ಮಾಡ್ತದೆ, ಕೂಸು ಹೋದಲ್ ಬಂದಲ್ಲೆಲ್ಲ ನನ್ ಮರ್ಯಾದೆ ಕಳೀತದೆ.
ಹೊರಗೆ ಹೋದ ತಕ್ಷಣ ಹಸಿವೆ ಅಂತದ, ಯಾರಾದ್ರೂ ಏನಾರು ಅದನ್ನ ಕೊಟ್ಕೊಳ್ಳಿ ಒಳ್ಳ ಅಂತ ಅಂದ್ಬಿಡ್ತದೆ. ಹೀಗಾಗಿ ಏನ್ ಮಾಡುದು, ತಾರ್ಪ ವಸುಧಾನ ಅದನ್ನ ಅಂತ ಹೇಳಿ ತಾನೇ ತಿನ್ಲಿಕ್ಕೆ ಶುರು ಮಾಡ್ತಾಳಂತ್ರಿ. ಆ ಬಟ್ಲದಾಗ ಇದ್ದಿದ್ದು ಪಾಯಸ, ಅಕ್ಕಿ ಪಾಯಸ ತಿಂದಾದ ತಕ್ಷಣ ದರವಿದೇವಿ ಹಿಂಗ್ ನೋಡಿದ್ಲಂತ. ಹಿಂಗ ಅಂದ ತಕ್ಷಣ ಈಕಿ ಹೇಳ್ತಾಳ, ಏನ್ ತಿಳ್ಕೊಬೇಡ, ಅದು ಸಣ್ಣದ ಇನ್ನ ಕೂಸು, ಇದು ಹಾಲು ಅನ್ನ ನಾ ತಿಂದಿ ಅಂತಂದ್ರೆ ಅದಕ್ಕೆ ಹಿತ ಆಗ್ತದ, ಅದಕ್ಕೆ ನಾನೇ ತಿಂತೀನಿ, ಏನ್ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ತಾನೇ ತಿನ್ಲಿಕ್ಕೆ ಶುರು ಮಾಡಿದ್ಲಂತ. ಇತಿಮತ್ವ ಭರ್ತ್ಸಯಿತ್ವಾತ ಸ್ವಯಂ ಭುಕ್ತ್ವಾನ್ನ ಉತ್ತಮ ಮಮೋದರಂ ಗದಂ ಚ ನಮ್ ಪುತ್ರಸ್ಯ ಹಿತಕಾರಣಂ, ನನ್ನ ಹೊಟ್ಟೆ ಒಳಗೆ ಹೋಗಿ ಅದು ಅನ್ನ ಮಗುವಿಗೆ ಹಿತ ಆಗ್ತದ ಅಂತ ಹೇಳ್ತಾರೆ. ಈ ಮಠಕ್ಕ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿದ್ರು, ಮಾಸವರಾಜ್ನಿಗೆಲ್ಲ ಹೋಗಿದ್ರು ಅಂತಂದ್ರೆ ಬಾಜು ಮಕ್ಳು ಇದ್ರು ಅಂದ್ರೆ ಅದಕ್ಕೊಂದ್ 2 ಇಲಿ ಹಾಕಿಸ್ತಾರೆ. ಇಲ್ಲೊಂದ್ ಹಾಕ್ರೆ ಸಣ್ಣದಿರ್ತದ, ಅದೇನ್ ಊಟ ಮಾಡ್ತದ್ರಿ ನಿಮ್ಮೇಲೆ ಕೇಳೋದಿಲ್ರಿ, ಊಟ ಕೂತಾದ್ಮೇಲೆ ಬಹಳ ದಾನ್ಲಿ ಆಗ್ತದದು, ನನಗೂ ಒಂದ್ ಇಲಿ ಬೇಕು ಅಂತ ನನಗ್ ಹಾಕಿದ್ ಇಲಿ ಹೇಳ್ಕೊತದ, ಹಾಕ್ರಪ್ಪ ಒಂದ್ ಸಣ್ಣದ್ ಹಾಕ್ರಿ ಅಂತ ಹೇಳಿ ಹಾಕಿಸ್ತಾರ. ಅವು ಏನೇನು ಜಿಲೇಬಿ ಬಜಿ ಬೋಂಡಾಗಳು ಬರ್ತಾವಲ್ಲ, ಹಾಕ್ಸೋತಾ ಇರ್ಬೇಕಾದ್ರೆ ಇವ್ರಿಗೊಂದ್ ಬೇಕಾಗಿರ್ತದೆ ಎಕ್ಸ್ಟ್ರಾ. ನಿಮ್ಗೂ ಬೇಕೇನು ಬಜಿ ಅಂತ ಕೇಳ್ಕೊಳ್ಳಿ, ಇಲ್ಲ ಅಂತಂದ್ರೆ ಈಗ ಇಲ್ಲ ಅಂತಂದ್ರೆ ಒಂದ್ ಹಾಕ್ರಿ ಒಂದ್ ಅಂತ ಹೇಳಿ ಹಾಕ್ಸೋದು. ಆಮೇಲೆ ಅದು ತಿನ್ಲಿಲ್ಲ ಅಂತಂದ್ರೆ ಇದು ತಿನ್ನಂಗಿಲ್ಲ, ಸುಮ್ನೆ ಹಾಕ್ಸೋತಿ ವೇಸ್ಟ್ ಮಾಡ್ತೀವಿ ಅಂತ ತಮೇಲಿಗೆ ಹಾಕೊಳ್ಳೋದು ಅದನ್ನ. ಹಿಂಗ್ ಮಾಡ್ತಿರ್ತಾರ. ಹಂಗ ಶ್ರೀನಿವಾಸ ಮಾಡ್ತಾ ಇದ್ದಾನೆ ಇಲ್ಲಿ. ಕ್ಷೀರಾನ್ನ ತನಗ್ ಬೇಕಾಗ್ಯದ, ಅದಕ್ಕೆ ಹೇಳಿ ಆ ಕೂಸಿನ ನೆವ ಹೇಳಿ ಮಾಡಿದ್ರಂತ. ಇತ್ಯುಕ್ತ ಭೋಜನಂ ಚಕ್ರೆ ಧರ್ಮದೇವಿ ನೃಪೋತ್ತಮ ಕ್ಷೀರಾನ್ನಂ ಭೋಜನಂ ಕೃತ್ವ ಸ್ವಸ್ಥ ಚಿತ್ತ ಭವತ್ತದ. ಎಲ್ಲ ಕ್ಷೀರಾನ್ನವನ್ನ ತಿಂದು ಬಂತು ಒಂದು ಬರಿಕೆ ಹೊಡೆದಾದ್ಮೇಲೆ ಸತ್ಯಂ ವದಾಮಿ ಸುಶ್ರೋಣೆ ತಾಂಬೂಲಂ ದೇಹಿ ಮೇಂಗನೆ. ಇಷ್ಟೆಲ್ಲ ಅನ್ನ ಎಲ್ಲ ತಿಂದಿದ್ದು, ಪಾಯಸ ಎಲ್ಲ ತಿಂದು ನೀರು ಕುಡಿದು ಒಳಗೆಲ್ಲ ಹೋಗಿ ಸೆಟ್ಲ್ ಆಯ್ತು. ಮತ್ತು ವ್ಯವಸ್ಥಿತವಾಗಿ ಕೂತ್ಲು. ತಕ್ಷಣಕ್ಕೆ ಒಂದ್ ಬೀಡ ನೆನಪೈತಿಕಿ. ಅವಾಗ ಧರಣಿದೇವಿ ಕೂತಾಳಿಕಿ ಯಾವಾಗ ಹೇಳ್ತಾಳಂತ ಹಿಂಗ್ ಕೈ ಹಿಡ್ಕೊಂಡು, ಧರಣಿದೇವಿ ಈಗ ಊಟ ಆಗ್ಯದ, ಒಂದ್ ಎಲೆ ಅಡಿಕೆ ಕೊಡುವ ಅಂತ ಹೇಳಿದ್. ಇತ್ಯುಕ್ತ ಧರಣಿ ದೇವಿ ಧರ್ಮದೇವ್ಯ ಪುಲಿಂದಯ. ಅವಾಗ ಈಗ ಧರಣಿ ದೇವಿ ವ್ರತದೊಳಗೆ ಮಾಡಿಟ್ಟಿದ್ ಎಲೆ ಅಡಿಕೆ ತರಬೇಡವ, ಬರೀ ಒಣ ಕೊಬ್ಬರಿ ಹಾಕಿದ್ದು ಅಡಿಕೆ ಹಾಕಿದ್ದು, ಅದಕ್ಕ ನಾ ಹೇಳ್ತೀನಿ ಅಂತವೆಲ್ಲ ಐಟಮ್ಸ್ ಹಾಕಿ ತರಿಸು, ಬೀಡ ಮಾಡ ಫಸ್ಟ್ ಕ್ಲಾಸ್ ಅಂತ ಹೇಳ್ತಾರಂತ. ಏಲ ಲವಂಗ ಕರ್ಪೂರ ನಾಗಬಲ್ಲಿ ದಲೈರ್ಯುತಂ. ಯಾಲಕ್ಕಿ, ಲವಂಗ, ಪಚ್ಕರ್ಪೂರ, ಸುಣ್ಣ, ಆಮೇಲೆ ಅದೇನದು ಗುಲ್ಕಂದ, ಆಮೇಲೆ ಇದು ನಾಗವಲ್ಲಿ ದಲೈರ್ಯುತಂ, ಕೇಸರಿ ದಳಗಳನ್ನ ಹಾಕ್ಬೇಕು. ಅದಕ್ಕ ಕೇಸರಿ ದಳಗಳನ್ನ ಹಾಕಿ ಫಸ್ಟ್ ಕ್ಲಾಸ್ ಆಗಿ ಒಂದು ತಾಂಬೂಲ ಮಾಡ್ಕೊಂಡ್ ಬರುವ. ತಿಂದ ತಕ್ಷಣ ಬಾಯಿ ಪೂರ್ತಿ ರಸ ಆಗ್ಬೇಕು ನೋಡು, ಕೆಂಪಗಾಗಬೇಕು ನಾಲ್ಗೆ, ಅಂತಹ ಒಂದು ತಾಂಬೂಲವನ್ನು ತರಿಸು ಅಂತ ಹೇಳಿದ್ರು. ತಾಂಬೂಲಂ ಅರ್ಪಯಾಮಾಸ ಪುಲಿಂದಾಯಿ ಪತಿವ್ರತ. ಅವಾಗ ವಸುಧಾನಿಗೆ ಹೇಳಿದ್ಲಂತಿಕೆ ಧರಣಿದೇವಿ. ಆಕಿ ಏನ್ ಹೇಳ್ತಾಳೆ, ಎಲ್ಲ ತಂದ್ಕೊಡಪ್ಪ ಮಾರಾಯ ಅಂತ ಹೇಳಿ. ಸರಿ ಅಂತ ತಾಂಬೂಲವನ್ನ ತಂದ್ಕೊಟ್ಲು. ಸಾ ಪೂರ್ವಾಭಿಮುಖಿ ಭೂತ್ವ ಪುತ್ರಮಂಕೆ ನಿಧಾಯ ಚ ಪುರತೋ ಗುಲ್ಮಮಾಸ್ಥಾಯ ಪಾದಾಮಾಸ್ಥೀರ್ಯ ಸುಸ್ಮಿತ. ತಾಂಬೂಲವನ್ನು ತಿಂದು ಎಲ್ಲ ಮತ್ತೆ ಸೀರ ಗೀರೆಲ್ಲ ರೆಡಿ ಮಾಡಿಕೊಂಡು ಬುಟ್ಟಿಯನ್ನು ಎದುರಿಗೆ ಇಟ್ಕೊಂಡು ಆ ಕೋಸಿನ ಮತ್ತೆ ತೊಡಿ ಮೇಲೆ ಯಥಾವತ್ತಾಗಿ ಕೂಡ್ಕೊಂಡು, ಜಾರದ ಒಂದ್ ಸ್ವಲ್ಪ ಮುಂದೆ ಹೋಗಿತ್ತದು ಪಾಪ, ಕೂಡಿಸ್ಕೊಂಡ್ಲು ಹಿಂಗ್ ವ್ಯವಸ್ಥಿತವಾಗಿ ಕೂಡಿಸ್ಕೊಂಡು ಪೂರ್ವಕ್ಕೆ ಅಭಿಮುಖವಾಗಿ ಕೂತ್ಕೊಂಡ್ಲು ನೋಡ್ರಿ ಧರ್ಮದೇವಿ. ಕುತ್ಕೊಂಡು ಏವಂ ರೂಪವಗತಂ ಕೃಷ್ಣ ಶ್ರೀನಿವಾಸಂ ಸುರೋತ್ತಮಃ ದೃಷ್ಟುಕಾಮ ಸಮಾಯಾತಃ ವೈಖರೀಂ ಪ್ರಾಕೃತೋಚಿತಾಂ. ನಾರದಾಷ್ಟ ಸಪುತ್ರಾಷ್ಟ ಸವಿಮಾನ ಗಣಸ್ತದ ಅನ್ಯೋನ್ಯಂ ಭಾರತೀಂ ಪ್ರೋಚುಹು ಸಂಭ್ರಮಾತ್ ಕೌತುಕಾನ್ವಿತಃ. ಈ ರೀತಿಯಾಗಿ ಈ ಧರಣಿ ದೇವಿ ಮನೆಯಲ್ಲಿ ಶ್ರೀನಿವಾಸ ನಾಟಕವನ್ನು ನೋಡಿ ದೇವತೆಗಳೆಲ್ಲರೂ ಕೂಡ ಆಕಾಶ ಮಾರ್ಗದಲ್ಲಿ ನಗ್ತಾ ಇದ್ರಂತೆ. ಎಷ್ಟು ಚಂದ ನಾಟಕ ಮಾಡ್ತಾನೆ ನೋಡವ ಪರಮಾತ್ಮ ಅಂತ ಹೇಳಿ. ಆ ಧರಣಿ ದೇವಿಗೆ ಎಷ್ಟು ಕಾಡಿಸ್ಲಿಗತ್ತಾನ, ಆಕಿನ್ನ ಪೂರ್ತಿ ಬಹಳ ಪೇಶನ್ಸ್ ಚೆಕ್ ಮಾಡ್ಲಿಗತ್ತಾನ. ಈಕಿಗೆ ಯಾವಾಗ ತಲೆಯವಿ ಹೊಡಿಸ್ಕೊತಾನೋ ಗೊತ್ತಿಲ್ಲ ಅಂತ ಹೇಳಿ ಎಲ್ಲರೂ ತಮಾಷೆಯನ್ನ ಮಾಡ್ತಾ ಇದ್ದಾರಂತೆ. ಕಿಂತಯ ಸುಕೃತಂ ರಾಜ್ಞ ಕೃತಂ ಪೂರ್ವಂ ಯಥಾಧುನಾ ಲಕ್ಷ್ಮೀ ಸಹಾಯೋ ಭಗವಾನ್ ಕ್ರೀಡತೆ ಪ್ರಾಕೃತೋ ಯಥ. ಧರಣಿ ದೇವಿ ಆ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ಲು ಎಲ್ಲಿಗೂ ಗೊತ್ತಿಲ್ಲ. ಆ ಸಾಕ್ಷಾತ್ ಸರ್ವೋತ್ತಮ ಆಗಿರತಕ್ಕಂತಹ ಶ್ರೀಹರಿಯೇ ಎದುರಿಗೆ ಕೂತ್ಕೊಂಡು ಅವಳ ಜೊತೆಗೆ ಎಷ್ಟು ತಮಾಷೆಯಾಗಿ ಮಾತಾಡ್ತಾ ಇದ್ದಾನೆ. ಲಕ್ಷ್ಮೀ ದೇವಿಯನ್ನ ಬಿಟ್ಟು ತಮಾಷೆಯಾಗಿ ಮಾತಾಡಿದ್ ನೋಡಿದ್ದಂದ್ರೆ ಈ ಧರಣಿ ದೇವಿ ಜೊತೆನೆ ಪರಮಾತ್ಮ. ಇನ್ಯಾರ ಜೊತೆನೂ ಅಷ್ಟು ತಮಾಷೆಯಿಂದ ಟೈಮ್ ವೇಸ್ಟ್ ಮಾಡಲ್ಲ ಅವ. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ಲು ಗೊತ್ತಿಲ್ಲ ಅಂತ ಹೇಳಿ ಎಲ್ಲ ದೇವತೆಗಳು ಕೂಡ ಮಾತನಾಡ್ತಾ ಇದ್ದಾರಂತೆ. ಏವಂ ಹರೇಶ್ಚಿತ್ರ ವಿಚಿತ್ರ ಕರ್ಮ ಗಾಯಂತಿ ಕಂಜೋದ್ಭವ ಶಂಭು ಶಕ್ರಾಹ ಕಲೌಯುಗೆ ಪಾಪಕೃತಾಂ ನರಾಣಾಂ ಉದ್ಧಾರಣಾರ್ಥಂ ಜಗದೀಶ ಚೇಷ್ಟ. ಕಲಿಯುಗದಲ್ಲಿ ಯಾರು ಪರಮಾತ್ಮನ ಚೇಷ್ಟೆಗಳನ್ನ ನೋಡಿ ನನ್ನ ಸಂತೋಷ ಪಡ್ತಾರೋ ಅಂತಹ ಜನರನ್ನ ಉದ್ಧಾರ ಮಾಡೋದಕ್ಕಾಗಿ ಪ್ರಾಕೃತವಾಗಿದ್ದ ಶರೀರವನ್ನು ಹೊಂದಿದವನಂತೆ ಪರಮಾತ್ಮ ಚೇಷ್ಟೆಯನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ ಎಲ್ಲ ದೇವತೆಗಳು ಕೂಡ ಸಂತೋಷವನ್ನು ಪಡ್ತಾ ಇದ್ದಾರಂತೆ. ಸರಿ ಅಂತ ಹೇಳಿ ಶತಾನಂದ ಪುರೋಹಿತರು ಮತ್ತೆ ಜನಕ ಮಹಾರಾಜನಿಗೆ ಹೇಳ್ತಾ ಇದ್ದಾನಂತೆ. ಭೋಜನಾಂತೆ ಸ್ಮರನ್ ಬಾಲ ದೇವಾನ್ ಸುಕುಲ ಪೂಜಿತಾನ್ ಆದೌ ನಾರಾಯಣಂ ಧ್ಯಾತ್ಮ ಪಶ್ಚಾತ್ ಲಕ್ಷ್ಮೀಂ ಪಿತಾಮಹಂ. ಪೂರ್ವಕ್ ಮುಖ ಮಾಡಿ ಕುತ್ಕೊಂಡು ನಾವು ಪ್ರವಚನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಶುರು ಮಾಡಿದ್ವಲ್ಲ ಮಂಗಲಾಚರಣೆ, ಆ ಪುಲಿಂದ ಸಹಿತ ಮಂಗಲಾಚರಣೆಯನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾಳ್ರಿ. ಎಲ್ಲಾ ದೇವತೆಗಳ ಹಿರಿಯರ ಸ್ಮರಣೆಯನ್ನ ಮಾಡಿಕೊಂಡು ಒಳ್ಳೆಯ ಕಥೆಗಳನ್ನ
ಅಥವಾ ಒಳ್ಳೆಯ ವಿಚಾರಗಳನ್ನೆಲ್ಲ ದೇವತಾ ಸ್ಮರಣವನ್ನು ಮಾಡ್ಕೊಂಡು ಹೇಳ್ಬೇಕಂತೆ. ಮದುವೆ ಠರಾವ್ ಆಯ್ತು, ಫಿಕ್ಸ್ ಆಯ್ತು, ಮಗನಿಗೆ ಉಪನಯನ ಮಾಡ್ಲಿಕತ್ತೀವಿ, ಏನೇ ಇರ್ಲಿ, ಏನೇ ಮಂಗಳಕರವಾಗಿರ್ತಕ್ಕಂತಹ ಸುದ್ದಿಯನ್ನ ಹೇಳ್ಬೇಕಾದ್ರೆ ಸ್ವೀಟ್ ಕೊಟ್ಟು ಸುದ್ದಿಯನ್ನು ಹೇಳಂತಾರಲ್ಲ, ಹಾಗಲ್ಲ, ಮೊದಲಿಗೆ ದೇವರ ಸ್ಮರಣೆಯನ್ನ ಮಾಡಿ ಸುದ್ದಿಯನ್ನು ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಸರಸ್ವತೀಂ ಉಮಾಕಾಂತಂ ಇಂದ್ರಾಮತಃ ಪರಂ ಶಚಿಮಗ್ನಿ ಯಮಾದ್ಯಾಶ ಸದಾರಾಂ ದಿಕ್ಪತೀನಥಿ ಕುಬೇರಮಗ್ನಿಂ ವಾಯುಂ ಚ ವರುಣಂ ಚ ವಾಸುಕಿಂ ತಥಾ ದೇವರ್ಷಿ ಪಿತರೋನ್ ರಾಜನ್ ಗಂಧರ್ವಾನ್ ರಾಜಸತ್ತಮಾನ್ ಕಾಶೀಶಂ ವಿಶ್ವನಾಥಂ ಚ ಬಿಂದು ಮಾಧವಮೇವ ಚ. ಸರಸ್ವತಿಗೆ ನಮಸ್ಕಾರ, ಉಮಾಕಾಂತನಾಗಿರ್ತಕ್ಕಂತಹ ರುದ್ರದೇವರಿಗೆ ನಮಸ್ಕಾರ, ಶಚಿಯಿಂದ ಸಹಿತನಾಗಿರ್ತಕ್ಕಂತಹ ಇಂದ್ರನಿಗೆ ನಮಸ್ಕಾರ, ಎಲ್ಲ ದಿಕ್ಪಾಲಕರಿಗೆ ನಮಸ್ಕಾರ, ಕುಬೇರನಿಗೆ ನಮಸ್ಕಾರ, ವಾಯುವಿಗೆ ನಮಸ್ಕಾರ, ವರುಣನಿಗೆ ನಮಸ್ಕಾರ, ವಾಸುಕಿಗೆ ನಮಸ್ಕಾರ, ಎಲ್ಲ ದೇವರ್ಷಿ ಪಿತೃಗಳಿಗೆ ನಮಸ್ಕಾರವನ್ನ ಮಾಡ್ತಾ, ಗಂಧರ್ವಾನ್ ರಾಜಸತ್ತಮಾನ್ ಗಂಧರ್ವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ರಾಜಸತ್ತಮರು ಅಂತಂದ್ರೆ ರಾಜರ್ಷಿಗಳಿಗೆ ನಮಸ್ಕಾರ. ಕಾಶೀಶಂ ವಿಶ್ವನಾಥಂಚ ಕಾಶಿ ಕ್ಷೇತ್ರದಲ್ಲಿ ಸನ್ನಿಹಿತನಾಗಿರ್ತಕ್ಕಂತಹ ವಿಶ್ವನಾಥನಿಗೆ ನಮಸ್ಕಾರ. ಬಿಂದು ಮಾಧವಮೇವಚ ಬಿಂದು ಮಾಧವನಿಗೆ ನಮಸ್ಕಾರ. ಗಯಾ ಕ್ಷೇತ್ರದಲ್ಲಿ ಇರತಕ್ಕಂತಹ ವಿಷ್ಣು ಪಾದಕ್ಕೆ ನಮಸ್ಕಾರ. ಗೋದಾವರಿ ತೀರವಾಸನ ಇರತಕ್ಕಂತಹ ಶ್ರೀನಿವಾಸ ಗೋದಾವರಿ ತೀರದಲ್ಲಿ ಇರತಕ್ಕಂತಹ ಪರಮಾತ್ಮನಿಗೆ ನಮಸ್ಕಾರ. ನಾರಸಿಂಹಂ ಜಗನ್ನಾಥಂ ಪಾಂಡುರಂಗಂ ಮಹಾಬಲಂ ಪಂಪಾಧ್ಯಕ್ಷಂ ವಿರೂಪಾಕ್ಷಂ ಶ್ರೀಶೈಲಂ ಪುಣ್ಯಕಾನನಂ. ನರಸಿಂಹ, ಜಗನ್ನಾಥ, ಪಾಂಡುರಂಗ, ಅಹೋಬಲ ಕ್ಷೇತ್ರದಲ್ಲಿ ಸನ್ನಿಹಿತನಾಗಿರ್ತಕ್ಕಂತಹ ನರಸಿಂಹನ ಧ್ಯಾನವನ್ನು ಮಾಡಿ ಅವನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾಳಂತೆ. ಪಂಪಾ ಕ್ಷೇತ್ರದಲ್ಲಿ ಇರತಕ್ಕಂತಹ ವಿರೂಪಾಕ್ಷ, ಶ್ರೀಶೈಲದಲ್ಲಿ ಇರತಕ್ಕಂತಹ ಪುಣ್ಯಕಾನನ, ಶ್ರೀಶೈಲ ಕ್ಷೇತ್ರದಲ್ಲಿ ಇರತಕ್ಕಂತಹ ಪರಮಾತ್ಮನಿಗೆ ನಮಸ್ಕಾರ. ಸಾಕ್ಷಾತ್ ವೆಂಕಟಗಿರಿಯಲ್ಲಿ ಇರತಕ್ಕಂತಹ ವರಾಹ ದೇವರಿಗೆ ನಮಸ್ಕಾರ. ಕಾಲಹಸ್ತಿ ಕ್ಷೇತ್ರದಲ್ಲಿ ಇರತಕ್ಕಂತಹ ದೇವರಿಗೆ ನಮಸ್ಕಾರ. ಘಟಿಕಾಚಲದಲ್ಲಿ ಸನ್ನಿಹಿತನಾಗಿರತಕ್ಕಂತಹ ಹನುಮಂತ ದೇವರಿಗೆ ನಮಸ್ಕಾರ. ವೃದ್ಧಾಚಲವಾಸನಾಗಿರತಕ್ಕಂತಹ ಪರಮಾತ್ಮನಿಗೆ ನಮಸ್ಕಾರ. ವರದಂ ಸರ್ವಲೋಕೇಶಂ ಶ್ರೀರಂಗಂ ಶ್ವೇತರೂಪಿಣಂ ಕುಂಭಕೋಣಾಲಯಂ ಕೃಷ್ಣಂ ಶಾರ್ಗಪಾಣಿಂ ಮಹೀಪದೇ. ಶ್ರೀರಂಗ ಕ್ಷೇತ್ರದಲ್ಲಿ ಸನ್ನಿಹಿತನಾಗಿರ್ತಕ್ಕಂತಹ ರಂಗನಾಥ, ಶ್ವೇತರೂಪಿಯಾಗಿರ್ತಕ್ಕಂತಹ ವರಾಹ, ಕುಂಭಕೋಣ ಕ್ಷೇತ್ರದಲ್ಲಿ ಇರತಕ್ಕಂತಹ ಶಾರ್ಗಪಾಣಿಯಾಗಿರ್ತಕ್ಕಂತಹ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ. ಸೇತುಂ ರಾಮಕೃತಂ ರಾಜನ್ ರಾಮೇಶ್ವರ ಪದ್ಮನಾಭ ಸುಬ್ರಹ್ಮಣ್ಯ ಮಧುಸೂದನ ಚಂದ್ರಮೌಳೇಶ್ವರ. ಗೋಕರ್ಣ ಕ್ಷೇತ್ರದಲ್ಲಿ ಸನ್ನಿಹಿತನಾಗಿರತಕ್ಕಂತಹ ಪರಮಾತ್ಮ ಹರಿಹರ. ಗಂಗಾ ಗೋದಾವರೀಂ ಕೃಷ್ಣಾಂ ತುಂಗಭದ್ರಾಂ ಅಲಾಪಹಾಂ ಕಾವೇರಿ ಕಪಿಲಾಂ ಕ್ಷೀರಾಂ ಸುವರ್ಣಮುಖರೀಂ ತಥಾ. ಸುವರ್ಣಮುಖರಿ ಅಂತಂದ್ರೆ ಆ ತಿರುಪತಿ ಕ್ಷೇತ್ರದಲ್ಲಿ ಇರತಕ್ಕಂತಹ ತೀರ್ಥ. ಗಂಗಾದಿ ಎಲ್ಲ ತೀರ್ಥಗಳ ಸ್ಮರಣೆಯನ್ನ ಮಾಡಿದ್ದಾಳೆ, ಎಲ್ಲ ದೇವತೆಗಳ ಸ್ಮರಣೆಯನ್ನ ಮಾಡಿದ್ದಾಳೆ. ಮೂಕಾಂಬಿಕೆ ಭೈರವಂಚ ಕಾಲಭೈರವಮೇವ ಚ. ಮೂಕಾಂಬಿಕೆ, ಕಾಲಭೈರವ, ಕಾಮಾಕ್ಷಿ, ವಿಶಾಲಾಕ್ಷಿ, ಕಮಲಾಕ್ಷಿ, ವರಪ್ರದಾಂ ರಮೇ ಕೊಲ್ಹಾಪುರಾಧ್ಯಕ್ಷೆ. ಕೊನೆಗೆ ಹೆಂಡತಿಯ ಸ್ಮರಣೆಯನ್ನು ಮಾಡಿದ. ಕೊಲ್ಹಾಪುರದಲ್ಲಿ ಸನ್ನಿಹಿತರಾಗಿರ್ತಕ್ಕಂತಹ ಮಹಾಲಕ್ಷ್ಮಿ, ನಿನ್ನ ಪ್ರಾರ್ಥನೆಗೆ ಕೊಟ್ಟು ಮದುವೆ ಆಗ್ಲಿಕ್ಕೆ ಬಂದಿದ್ದೀನಮ್ಮ. ಪರದೇಶಕಾಂ, ಬೇರೆ ದೇಶದಲ್ಲಿ ಬಂದಿದ್ದೀನಿ. ಸ್ವಕ್ಷೇತ್ರದೊಳಗೆ ಶನಿ ಪ್ರಬಲ ಇರ್ತಾನಂತ್ರಿ, ಹಂಗ ಧರಣಿ ದೇವಿ ತನ್ನ ಕ್ಷೇತ್ರದೊಳಗೆ ತಾನು ಪ್ರಬಲ. ನಾನು ಏನಾದ್ರೂ ಮಾತಾಡ್ತಾ ಇರ್ಬೇಕಾದ್ರೆ ತಪ್ಪಾದ ವಾಕ್ಯಗಳು ಬಂದು ಆ ಧರಣಿ ದೇವಿಗೆ ಕೋಪ ಬರದೇ ಇರೋಂಗ ನೋಡ್ಕೊಳಮ್ಮ ಅಂತ ಹೇಳಿ ಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನಂತೆ. ಸಸ್ಮಾರ ಭಕ್ತಿ ಭಾವೇನ ಚೋವಾಚ ಮಧುರಂ ವಚಃ ಶೃಣುಮತ್ ಸವಿಸ್ತಾರಂ ಶಪೇ ಗುಲ್ಮಂ ಸಪುತ್ರಕಂ ಭರ್ತಾರಂ ಬದರಿವಾಸಂ ಮಾತರಂ ಪಿತರಂ ಗುರುಂ ಸ್ವಾತ್ಮನಂ ತು ಶಪೇರಾಜ್ಞೆ ಸತ್ಯಮಿತ್ಯವಧಾರಯ. ಎಲ್ಲಾ ದೇವತೆಗಳ ಸ್ಮರಣೆಯನ್ನ ಮಾಡಿ ಅವರ ಮೇಲೆ ಆಣೆಯನ್ನ ಮಾಡಿ ಹೇಳ್ತೀನಮ್ಮ, ಖಂಡಿತವಾಗಿ ನಾನು ಸತ್ಯವನ್ನ ಹೇಳ್ತೇನೆ, ಸುಳ್ಳನ್ನು ಹೇಳೋದಿಲ್ಲ. ಧರಣಿ ದೇವಿಗೆ ಏನ್ ಗೊತ್ತ್ರಿ, ನಿನ್ನ ಮಗಳನ್ನ ಶ್ರೀನಿವಾಸ ಕೊಡು ಅಂತ ನಾ ಹೇಳಕ್ಕಿದ್ದೀನಿ ಅಂತ ಹೇಳಿ, ಅದಕ್ಕಾಗಿ ನಾನು ಸತ್ಯ ಹೇಳ್ತಾ ಇದ್ದೇನೆ, ಆಣೆ ಮಾಡ್ತಾ ಇದ್ದೀನಿ ಅಂತ ಇಷ್ಟೆಲ್ಲ ಆಣೆಯನ್ನ ಮಾಡ್ಲಿಕ್ಕೆ ತಾಳಕಿ ಪಾಪ. ಅದು ನಾ ಹೇಳೋದಿಲ್ಲ ಸತ್ಯ, ಸುಮ್ಮನೆ ತಮಾಷೆ ಅಂತ ಅವನಿಗೆ ಕೊಡು ಅಂತ ಹೇಳಿದ ತಕ್ಷಣ ಸಿಟಿಗೆ ಬಂದು ನೀ ಹೇಳೋದು ಬೇಡ, ಏನ್ ಬೇಡ, ಎದ್ದು ಹೊರಗೆ ನಡಿ ಅಂತ ಅಂದ್ಬಿಟ್ರೆ ಏನ್ ಮಾಡೋದು? ಅದಕ್ಕಾಗಿ ಇಷ್ಟೆಲ್ಲಾ ದೇವತೆಗಳ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಭರ್ತಾರಂ ಬದ್ರಿವಾಸಂಚ, ನನ್ನ ಗಂಡನಾಗಿರತಕ್ಕಂತಹ ಬದ್ರಿ ಕ್ಷೇತ್ರದಲ್ಲಿ ಇರತಕ್ಕಂತಹ ನಾರಾಯಣನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಂತಂದು. ಬದ್ರಿ ಕ್ಷೇತ್ರದಲ್ಲೇ ಇದ್ದಾನಂತ ಮತ್ತ ಊರಿನ ಹೆಸರು ಹೇಳ್ತೀವಿ ಪ್ರತ್ಯೇಕವಾಗಿ. ಯಾಕಪ್ಪ ಅಂತಂದ್ರೆ ತಿರುಪತಿಯಲ್ಲಿ ಬದ್ರಿಯಲ್ಲಿ ಒಂದ್ಸರಿ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೊಂಟ್ರೆ ಅವ ಸಿಗ್ಲೇಬಾರದು ಅಂತ ಜಾಗ ಹೇಳ್ತಾಳ ಮತ್ತಿಗೆ. ಬದ್ರಿವಾಸಂಚ ಮಾತರಂ ಪಿತರಂ ಗುರುಂ ಸ್ವಾತ್ಮಾನಂ ತು ಶಪೇರಾಜ್ಞಿ ಸತ್ಯಮಿತ್ಯವಧಾರಯ ಸತ್ಯಂ ವದಾಮಿ ಸುಶ್ರೋಣೆ ತಾಂಬೂಲಂ ಮೇ. ಇಷ್ಟೆಲ್ಲ ಹೇಳಿದಾದ್ಮೇಲೆ ಧರಣಿ ದೇವಿ ಉಸ್ಸಪ ಅಂತನ್ಲಕ್ಕಿ ಅಂದ ತಕ್ಷಣ ಸರಿ ಇವಾಗ ಹೇಳಮ್ಮ ಅಂತಂದ ತಕ್ಷಣ ಇಷ್ಟೆಲ್ಲಾ ಮಂಗಲಾಚರಣೆ ಮಾಡೀನಿ, ಬಾಯಿ ಒಣಗ್ಯದ, ಇನ್ನೊಂದು ತಾಂಬೂಲ ಅಂತಂದು ಅಂದ ತಕ್ಷಣ ಧರಣಿ ದೇವಿ ಏಲ ಲವಂಗ ಕರ್ಪೂರ ಜಾತಿ ಪತ್ರಂ ಸಪೂಕಂ ವಸುಧಾನ ಅಗಳೆ ಮಾಡ್ಕೊಂಡ್ಬಿಟ್ಟಿದ್ಯಲ್ಪ ಅಂತದೇ ಇನ್ನೊಂದು ತಾಂಬೂಲ ಮಾಡ್ಕೊಂಬ ಅಂತಂದು. ಈಕೆ ಹೇಳೋದು ಬೇಡ,
ಅಂತದೇ ಇನ್ನೊಂದು ತಾಂಬೂಲ ಮಾಡ್ಕೊಂಬ ಅಂತ ಹೇಳಿದ ತಕ್ಷಣ ನಾಗವಲ್ಲಿ ದಲೆ ರುಕ್ತಂ ದೇಹಿ ಮೇಂಗನೆ ಅವಾಗ ಹೇಳಿ ಆ ತಾಂಬೂಲವನ್ನು ಕೊಡಿಸಿದ್ಲು. ಹೇಳಿದಾಗ ಧರಣಿ ಉವಾಚ ಸತ್ಯಂ ವದ ಮಹಾಪ್ರಾಜ್ಞೆ ಸರ್ವ ದುಃಖ ಪ್ರಶಾಂತಯೇ. ಮಂತ್ರಕ್ಕಿಂತ ಅವುಗಳೇ ಜಾಸ್ತಿ ಆಯ್ತು ಅಂತ ಅನ್ನುವಂಗ ಇನ್ಮೇಲೆ ಮಂಗಳಾಚರಣೆ ಮಾಡ್ಲಿಕ್ಕೆ ಹೋಗ್ಬೇಡವ, ನನ್ಗಾಗ್ತಾ ಇಲ್ಲ, ಆದ್ರಿಂದಾಗಿ ನಿಜವಾದ ವಿಷಯವನ್ನು ಹೇಳುವಂತೆಂಬುದಾಗಿ ಹೇಳಿ ಮತ್ತೆ ನೀನು ಬಾಗಿಣವನ್ನು ಕೇಳಿಕ್ ಹೋಗ್ಬೇಡ, ನಾನೇ ಕೊಡ್ತೀನಿ ಅಂತ ಹೇಳಿ ತ್ರಿರಾಶಿಂ ಮೌಪಿಕಾನಾಂತು ಸೂರ್ಪ ಪೂರ್ಣಂ ಇದಂ ಶುಭಂ ಇತಿ ತಸ್ಯಾವಚ ಶ್ರುತ್ವ ತುಷ್ಟೋ ಭಾಗಿ ರಥೀಪಿತ. ಮತ್ತ ತಾಂಬೂಲ ಮತ್ತ ಬಾಗಿಣ, ಮತ್ತ ತಾಂಬೂಲ ಮತ್ತ ಬಾಗಿಣ, ಮತ್ತ ಹಾಲುವನ್ನ ಅಂತ ಕೂತ್ಕೊಡ್ಬೇಡ. ಆ ತಾಂಬೂಲವನ್ನು ಕೊಟ್ಟಾದ್ಮೇಲೆ ಈಗಿನ ಇನ್ನೊಂದು ಮರದ ಬಾಗಿಣ ಮುತ್ತು ರಾಶಿಗಳನ್ನೆಲ್ಲ ತರಿಸಿದ್ರಿ, ಬಂಗಾರದ ಮರಗಳಾಗ ಆ ಮುತ್ತು ರಾಶಿಗಳನ್ನೆಲ್ಲ ಮತ್ತಿಕ್ಕಿನ ಜೋಳಿಗೆ ಹಾಕಿದ್ಲು, ಮತ್ತಿನ್ನು ತಾಂಬೂಲನ ಬೇಡ ಅಂತಂದು ಹೇಳಿ ಅವಾಗ ಕೈಯನ್ನ ಕೊಟ್ಲಂತೆ. ಹಸ್ತೆ ಧೃತ್ವ ವರಾಂ ಯಷ್ಟೀಂ ಪ್ರಿಯಾಯ ಪ್ರೀತಿಕಾರಿಣಿಂ ವದಾಮಿ ಶೃಣು ಭದ್ರಾಣಿ ದುಯಿತಸ್ತೇಂಗ ಶೋಷಣಂ. ಧರಣಿ ದೇವಿ ಇನ್ನೇನು ಕೇಳಲ್ಲ, ಇನ್ನು ಸೀದಾ ಮ್ಯಾಟ್ರಿಗೆ ಬರ್ತೀನಿ, ನಿನ್ನ ಕೈತಾ ಅಂತ ಹೇಳಿದ್ಲು. ಆ ಧರಣಿ ದೇವಿ ಈ ಕೊರವಂಜಿಯ ಕೈಗೆ ಕೈಯನ್ನ ಕೊಟ್ಟಾಗ ಈಕೆ ಹೇಳ್ತಾಳ ಸಾವಕಾಶ ಕೈ ಮೇಲೆ ಹಿಂಗ ಕಟಿಯನ್ನ ಆಡಿಸ್ತಾ ಹೇಳ್ತಾಳ, ನಿನ್ನೆ ಏನಾಗಿತ್ತಪ್ಪ ಅಂತಂದ್ರೆ ಆಗತಂ ಪುರುಷೇಣಾಪಿ ಮನ್ಮದಾಕೃತಿನ ಶುಭೆ ಸವಿಸ್ತಾರಾದ್ ರಾಜಪುತ್ರಿ ಪ್ರವದಾಮಿ ನಿಭೋತ್ತತ ಇತಿ ಪೂರ್ವ ದಿನೇ ಕಂಚಿತ್ ಪುರುಷಂ ತುರುಗಾರುಹಂ ದೃಷ್ಟ್ವಾ ಮನೋಹಶಂ ಜಾತ ಕಾಮಜ್ವರ ಸುಪೀಡಿತ ದುಹಿತಾತೆ ಭವದ್ರಾಜ್ಞಿ ತತೋಸ್ಯಾಂಗ ಶೋಷಣಂ. ಧರಣಿದೇವಿ, ನಾ ಮೊದಲನೇ ಮಾತು ಹೇಳ್ತೀನಿ, ಅದ್ರ ಮೇಲೆ ನಿನ್ಗೆ ಗೊತ್ತಾಗ್ತದ ನಾ ಖರೆ ಹೇಳ್ತೀನೋ ಇಲ್ಲೋ ಅಂತ ಹೇಳಿ. ಸರಿ ಅಂತ ಹೇಳಿ, ನಿನ್ನೆ ಏನ್ ಮಾಡಿದ್ದೇವ ನೀನು, ನಿನ್ನ ಮಗಳನ್ನ ಉದ್ಯಾನವನಕ್ಕೆ ಕಳಿಸಿದ್ದೆ ಇಲ್ಲೋ ಅಂತ ತಕ್ಷಣ ಹೌದು ಕಳಿಸಿದ್ದೆ. ಆ ಉದ್ಯಾನವನಕ್ಕೆ ಹೋದಾಗ ನಿನ್ನ ಮಗಳಾಗಿರತಕ್ಕಂತಹ ಪದ್ಮಾವತಿ ಕುದುರೆಯೇರಿ ಬಂದಿರತಕ್ಕಂತಹ ಒಬ್ಬ ಪುರುಷನನ್ನ ನೋಡಿ ಅವನಿಗೆ ಮನಸ್ಸೋತು ಬಿಟ್ಟಿದ್ದಾಳೆ. ಅವನನ್ನ ಅಪೇಕ್ಷೆ ಪಟ್ಟು ಇವಳಿಗೆ ಕಾಮಜ್ವರ ಪೀಡಿತವಾಗಿದೆ, ಅವನು ಬೇಕು, ನೀವೆಲ್ಲಿ ಅವನನ್ನ ಮದುವೆ ಮಾಡಿಸೋದಿಲ್ಲ ಅಂತನ್ನುವ ಚಿಂತೆಯೊಳಗೆ ಇವಳಿಗೆ ಜ್ವರ ಬಂದಿದೆ. ದುಹಿತಾತೆ ಭವದ್ರಾನ್ನಿ ತತಸ್ಯ ಅಂಗ ಶೋಷಣಂ, ಇದಕ್ಕಾಗಿ ಅವಳಿಗೆ ಅಂಗ ಶೋಷಣೆಯಾಗಿದೆ. ಅದರ ಶಾಂತಿಗಾಗಿ ನೀವೇನ್ ಮಾಡಬೇಕು ಅಂತಂದ್ರೆ ನಿನ್ನ ಮಗಳಾಗಿರ್ತಕ್ಕಂತಹ ಪದ್ಮಾವತಿಯನ್ನ ಆ ಕುದುರೆ ಮೇಲೆ ಏನ್ ಹತ್ಕೊಂಡು ಬಂದಿದ್ದಲ್ಲ ಆ ಪುರುಷನಿಗೆ, ಆ ವರನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿದ್ಲು. ಹೇಳಿದಾಗ ಧರಣಿ ದೇವಿ ಉವಾಚ ವಾಸ್ತೆ ಕಿರಾತರೋಪಿಸ್ಸ ದುಹಿತರು ಮೇಂಗ ಶೋಷಕಃ ವದ ತನ್ನಾಮ ಕಿಂ ಭದ್ರೇ ವರಂ ದಾಸ್ಯೇ ತವೇಪ್ಸಿತಂ. ಅವಾಗ ಧರಣಿ ದೇವಿ ಹೇಳಿದ್ಲಂತೆ, ಒಬ್ಬ ಬೇಡನಿಗೆ ಮದುವೆ ಹೆಂಗ್ ಮಾಡಿಕೊಡುವ, ಅವ ನನ್ನ ಮಗಳ ಆರೋಗ್ಯಕ್ಕೆ ಕೇಳಲಿಕ್ಕೆ ಕಾರಣ ಆಗ್ಯಾನಂತಂದ್ರೆ ಅವನ ಹೆಸರೇನು ಅದನ್ನೆಲ್ಲ ಹೇಳವ, ನಿನಗೇನ್ ಬೇಕೆಲ್ಲ ಕೊಡ್ತೀನಿ ನಾನು ಅಂತ ಹೇಳಿದ್ಲಿಕ್ಕೆ. ಇತಿ ಪೃಷ್ಟ ಧರ್ಮದೇವಿ ಧರಣಿ ವಾಕ್ಯಮಬ್ರವೀತ್. ಮತ್ತೆ ಧರ್ಮದೇವಿ ಕೊರವಜ್ಜಿ ಹೇಳ್ತಾಳಂತೆ, ವೈಕುಂಠಸ್ಥೋ ಹರಿಸ್ ಸಾಕ್ಷಾತ್ ವರ್ತತೆ ವೆಂಕಟಾಚಲೆ. ಅವನು ಯಾರು ಬಾರಿ ಬೇಡ್ರವ ಅಲ್ಲಮ್ಮ, ವೈಕುಂಠ ಲೋಕದಲ್ಲಿ ವಾಸ ಮಾಡ್ತಕ್ಕಂತಹ ಸಾಕ್ಷಾತ್ ಸರ್ವೋತ್ತಮ ಇರತಕ್ಕಂತಹ ನರಹರಿನೇ, ನಾರಾಯಣನೇ ಇಲ್ಲಿ ವೆಂಕಟಾಚಲಕ್ಕೆ ಬಂದಿದ್ದಾನೆ. ಶ್ರೀನಿವಾಸೇತ ವಿಖ್ಯಾತೋ ವಿದ್ಯಾವಾನ್ ಧನವಾನ್ ಬಲಿ. ಅವನ ಹೆಸರು ಶ್ರೀನಿವಾಸ ಅಂತ. ಸಂಪೂರ್ಣವಾಗಿ ಎಲ್ಲ ವಿದ್ಯೆಗಳನ್ನು ಕೂಡ ಅಧ್ಯಯನವನ್ನು ಮಾಡಿಕೊಂಡಿದ್ದಾನೆ, ವೆಲ್ ಎಜುಕೇಟೆಡ್ ಇದ್ದಾನೆ. ಅವನು ಧನವಾನ್ ಶ್ರೀಮಂತನಾಗಿದ್ದಾನೆ, ಬಲವಾನ್ ಬಲವಂತನಾಗಿದ್ದಾನೆ. ಪುತ್ರ್ಯ ತವ ಬರಾರೋಹೆ ಹತೋ ಯಸ್ಯ ಹಯೋತ್ತಮಃ. ನಿನ್ನ ಮಗಳು ಇಷ್ಟೆಲ್ಲಾ ಚಂದ ಮಾತಾಡಿಸಿದ್ರು ಕೂಡ ನಿನ್ನ ಮಗಳು ಕಲ್ಲು ಹೋಗದ ಅವ್ನು ಕುದುರೆ ಸಾಯ್ ಹೊಡೆದಾಳ, ಕುದುರೆ ಸತ್ತು ಹೋಗ್ಯದ ನಿನ್ನ ಮಗಳ ಕಾಲಾಗ ಒಂದು. ಆರಾಮಾದ್ ದ್ವಾರ ನಿಕಟೆ ಪತಿತ ಪೃಚ್ಛತ ಸಖೀಹಿ ಗೌರವಂ ರಾಜಪುತ್ರ್ಯಾಸ್ತು ಕ್ಷಮಿತಂ ಪುರುಷೇಣ ತತ ಸತ್ಯಂ ವಿಧಿ ವಚೋಮೇದ್ಯೆ ದತ್ತಾ ಚೇತ್ ಸುಖಮಿಷ್ಯತಿ. ಆದ್ದರಿಂದಾಗಿ ಅವನು ಕೂಡ ನಿನ್ನ ಮಗಳನ್ನ ಇಷ್ಟಪಟ್ಟಿದ್ದಾನೆ, ನಿನ್ನ ಮಗಳು ಕೂಡ ಅವನನ್ನ ಇಷ್ಟಪಟ್ಟಿದ್ದಾಳೆ. ಆದ್ರಿಂದಾಗಿ ಇವರಿಬ್ಬರಿಗೆ ವಿವಾಹವನ್ನು ಮಾಡು, ನಿನ್ನ ಮಗಳು ಸುಖವಾಗಿ ಇರ್ತಾಳೆ. ಒಂದು ವೇಳೆ ಅವನಿಗೆ ನಿನ್ನ ಮಗಳನ್ನ ನೀನು ಮದುವೆ ಮಾಡಿ ಕೊಡದೆ ಹೋದ್ರೆ ಇವತ್ತು ನಾಳೆ 2 ದಿವಸದೊಳ ನಿನ್ನ ಮಗಳು ಕೃಷ್ಣಾರ್ಪಣನೆ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಧರಣಿ ದೇವಿ ಅಂತಾಳಂತೆ, ಅಮಂಗಲ ವಚ ಶ್ರುತ್ವ ಕಿಂಚಿತ್ ದುಃಖ ಸಮಾಕುಲ ಊಚೆ ವದಸಿ ಕಲ್ಯಾಣಿ ದುಃಖ ಹೇತೋರ್ಮಚೌರ್ಮಮ ಇದು ಸಸ್ಯಾವಚ ಶ್ರುತ್ವ ಪುನರಾಹ ಪುಲಿಂದಜ. ಅವಾಗ ಧರಣಿ ದೇವಿ ಅಂತಾಳೆ, ಒಳತೊಳತನ ವಾತಾಗಿ ಇಂಥವ್ಯಾಕ್ ಮಾತಾಡ್ತಿ, ಅವನಿಗೆ ಕೊಡ್ತೀನಿ ನಾನು, ಯಾರಂತ ತಿಳ್ಕೊಬೇಕಲ್ಲ, ಗೊತ್ತಿರ್ಲಾರ್ದಂಗೆ ಹೆಂಗ್ ಕೊಡ್ಲಿಕ್ಕೆ ಆಗ್ತದ, ಅವಶ್ಯವಾಗಿ ಕೊಡ್ತೀನಿ, ಇಂಥವೆಲ್ಲ ಮಾತಾಡಬೇಡ ಎಂಬುದಾಗಿ ಹೇಳಿ ಈ ಧರಣಿ ದೇವಿ ಹೇಳ್ತಾಳಂತೆ. ಅವಾಗ ಧರ್ಮದೇವಿ ಆ ಕೊರವಂಜಿ ಅಂತಾಳಂತೆ, ನಾ ಸತ್ಯಂ ವಚನಂ ದೇವಿ ಮಯೋಕ್ತಂ ಪೂರ್ವಮೇವ ತತ. ನಾನ್ ಹಿಂಗ್ ಮೊದ್ಲೇ ಹೇಳಿನಿ, ನಿನ್ ಮನೆಗೆ ಬರೋಕಿನ ಮೊದ್ಲಿಗೆ ಹೇಳಿನಿ, ನಾನ್ ಮಾತಾಡೋದನ್ನ ಸೀದಾ ನೇರವಾಗಿ ಮಾತಾಡ್ತೀನಿ, ಆಮೇಲೆ ನಿನ್ನ ಸಂತೋಷ ಆಗ್ಲಿ ಅಂತ ಏನೇನೋ ಹೇಳೋದಿಲ್ಲ, ಅವಾಗೆ ನಾನು ಹೇಳಿನಿ. ಆದ್ರಿಂದಾಗಿ
ನಿನ್ನ ಮಗಳನ್ನ ಕೊಡು ಮತ್ತೇನ್ರ ಮಾಡೋಣ ಹಂಗಿಂಗ ನಾ ಅದಕ್ಕೆಲ್ಲ ಉಪ ತುಪ್ಪ ಖಾರ ಎಲ್ಲ ಏನೂ ಹಚ್ಲಿಕ್ಕೆ ಹೋಗಲ್ಲ, ಉಪ್ಪು ಖಾರ ಎಲ್ಲ ಏನು ಹಚ್ಲಿಕ್ಕೆ ಹೋಗಲ್ಲ, ಸೀದಾ ಸ್ಟ್ರೈಟ್ ಫಾರ್ವರ್ಡ್ ಅವನಿಗೆ ಕೊಟ್ರೆ ನಿನ್ನ ಮಗಳು ಬದುಕ್ತಾಳೆ, ಇಲ್ಲ ಅಂತಂದ್ರೆ ಕೃಷ್ಣಾರ್ಪಣ ಸಾಯ್ತಾಳೆ ಅಂತಂದ ತಕ್ಷಣ ಧರಣಿ ದೇವಿ ಹೆದರ್ಕೊಂಡ್ಬಿಟ್ಲು. ಅದ್ದೈವ ಘಟಿಕಾಂತೆ ಆಗಮಿಷ್ಯತಿ ಕಾಚನ. ಅವಾಗ ಈ ಪುಲಿಂದ ಹೇಳ್ತಾಳಂತೆ, ಕೊರವಂಜಿ ನಾನು ಹೇಳೋದು ನಿನಗೆ ಸುಳ್ಳು ಅಂತ ಅನಿಸ್ತಿತ್ತಂತಂದ್ರ ನೀನ್ ಹಂಗ್ ಮಾಡ್ಲಿಕ್ಕೆ ಹೋಗ್ಬೇಡ, ಅವನಿಗೆ ಕೊಟ್ಟು ನೀನ್ ಮದ್ವೆ ಮಾಡ್ಬೇಡ, ಆಯ್ತಾ? ನಾನು ಇಲ್ಲಿಂದ ಹೊರಡ್ತೀನಿ. ಹೊರಟಾದ್ಮೇಲೆ ಒಬ್ಬ ಹೆಣ್ಮಗಳು ಬರ್ತಾಳೆ ಇಲ್ಲಿ. ಅಬಲಾ ಬಹುವೃದ್ಧ ಚ ಧರ್ಮಾರ್ಥ ಕುಶಲಾ ಭುವಿ ಮದ್ವಾಕ್ಯೆ ವಿಶ್ವಸಂತಿ ತ್ವಂ ರಾಜಾನಂ ಪರಿಬೋಧಯ. ನಾನು ಇಲ್ಲಿಂದ ಹೊರಟಾದ್ಮೇಲೆ ಆ ಶ್ರೀನಿವಾಸನಿಗೆ ಕನ್ಯಾರ್ಥಿಯಾಗಿ ಒಬ್ಬಳು ಹೆಣ್ಮಗಳು ಬರ್ತಾಳೆ. ಅವಳು ಬಂದು ನಿನಗೆ ಕನ್ಯಾದಾನ ಮಾಡು ಅಂತ ಕೇಳ್ತಾಳೆ. ಆವಾಗ ನಿನಗ ನನ್ನ ಮಾತಿನಲ್ಲಿ ವಿಶ್ವಾಸ ಬರ್ತದೆ. ಈ ಎಲ್ಲ ವಿಷಯವನ್ನು ಹೋಗಿ ಮೊದಲಿಗೆ ರಾಜನಿಗೆ ಹೇಳು. ತೋಂಡಮಾನಂ ಚ ತೇ ಭರ್ತು ಭರ್ತಾರಂ ಸುಹೃದ್ಗುಣಂ ಸಂಬೋಧ್ಯ ಸಾಧು ಮಾರ್ಗಂ ತು ಸಮಾಶ್ರಯ ನೃಪಪ್ರಿಯೇ ಸನ್ನಿಧೋ ಮಮ ಸಂಕಲ್ಪಂ ಕುರು ಕನ್ಯಾ ನಿಮಿತ್ತಕಂ. ಅವಾಗ ಎಲ್ಲ ವಿಷಯವನ್ನು ನಾನು ನಿನಗೆ ಹೇಳಿ ಹೋಗ್ತೀನಿ. ನಾನು ಏನು ಹೇಳಿ ಹೋಗಿರ್ತೀನೋ ಆಸ್ ಇಟ್ ಈಸ್ ಹಂಗೆ ನಡೀತದ, ಬೇಕಾದ್ರೆ ನೋಡ್ಬೇಕಾರೆ ನೀನು, ಆಯ್ತಾ? ಇವಾಗ್ಲೇ ತೋಂಡಮಾನನನ್ನು ಕರೆಸಿ ತೋಂಡಮಾನಿಗೆ ಎಲ್ಲ ವಿಷಯಗಳನ್ನು ಹೇಳು. ನಿನ್ನ ಬಾವುಜಿ ಅಂತಾರಲ್ಲ ಅವರನ್ನ ಕರೆಸಿ ಎಲ್ಲ ವಿಷಯಗಳನ್ನು ಹೇಳಿ ಆಕಾಶ ರಾಜನಿಗೆ ವಿಷಯವನ್ನು ಮುಟ್ಟಿಸು, ಆಯ್ತಾ? ಅವರಿಬ್ಬರಿಗೂ ಕೂಡ ಮದ್ವೆ ಮಾಡಿಸಿ ನೀನ್ ಪುಣ್ಯ ಕಟ್ಕೋ ಅಂತ ಹೇಳಿದ ತಕ್ಷಣ ಆಕಿ ಧರಣಿ ದೇವಿ ಆಗ್ಲಿ ಹಂಗೆ ಮಾಡ್ತೀನಿ ಅಂತಂದ್ಲು. ನೀ ಹೇಳಿದ್ರೆ ನಡೆಯೋದಿಲ್ಲ, ಮಂತ್ರಾಕ್ಷತೆ ನೀರು ತಗೊಂಬ. ಅನ್ನೆ ಕನ್ಯೆಯರ ಕೈಯ ಪಿಡಿದು ಕಣ್ಸನ್ನೆ ಮಾಡಿ ಮಂತ್ರಾಕ್ಷತೆ ಜಲವನು ಕುನ್ನಿ ಹುಡುಗರಿಂದರ್ಪಣೆ ಗೈಸಿವಳೆನ್ನ ಪತ್ನಿಯೆಂದೆನ್ನುತ್ತಿರುವುದಿದು ಏನು ತುಂಟತನ. ದ್ವಾಪರ ಯುಗದ್ದು ಇವನಿಗೆ ಅದು ಚಟಾರಿ, ಮಂತ್ರಾಕ್ಷತೆ ನೀರು ಬಿಡಿಸೋದು. ಆ ಧರಣಿ ದೇವಿ ಕೈಯಲ್ಲಿ ಸಹಿತ ಸಂಕಲ್ಪ ಮಾಡಿಸಿದ, ಶ್ರೀನಿವಾಸನಿಗೆ ಕೊಟ್ಟು ನಾನು ಮದುವೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡು ಮೊದಲಿಗೆ ಅಂತ ಹೇಳಿ ಮಂತ್ರಾಕ್ಷತೆ ನೀರು ತರಿಸಿ ಸಂಕಲ್ಪ ಮಾಡಿಸಿಕೊಂಡ, ಪ್ರಮಾಣ ಮಾಡು ಅಂತ ಹೇಳಿ. ಸನ್ನಿಧೌ ಮಮ ಸಂಕಲ್ಪಂ ಕುರು ಕನ್ಯಾ ನಿಮಿತ್ತಕಂ. ನನ್ನ ಮಗಳನ್ನ ಶ್ರೀನಿವಾಸನಿಗೆ ಕೊಡ್ತೀನಿ ಅಂತ ಮೊದಲು ಸಂಕಲ್ಪ ಮಾಡು, ಆಮೇಲೆ ನಾ ಇಲ್ಲಿಂದ ಎದ್ದು ಹೋಗ್ತೀನಿ ಅಂತ ಹೇಳ. ಅವಾಗ ಧರಣಿ ಉವಾಚ ಏನಕೇನ ಪಿಪ ಏನ ಜೀವಿತ ಸ್ಯಾತ್ ಮತ್ಸುತ. ಮಾಡ್ತೀನಿ, ಅವಶ್ಯವಾಗಿ ಮಾಡ್ತೀನಿ, ಏನ್ ಬೇಕಾದಾಗ್ಲಿ ನನ್ನ ಮಗಳು ಬದುಕಿ ಉಳಿದ್ರೆ ಸಾಕು, ಆಯ್ತಾ? ಹೌದಪ್ಪ, ಬೇರೆ ಯಾರನ್ನೋ ಪ್ರೀತಿ ಮಾಡ್ಯಾಳ ಇದ್ರೆ ಅವನ್ನ ಹಂಗ ಹಿಂಗ ಏನಿಲ್ಲ, ಸಾಕ್ಷಾತ್ ಸರ್ವೋತ್ತಮ ಇರತಕ್ಕಂತಹ ಶ್ರೀಹರಿಯನ್ನೇ ಮತ್ತೆ ಪ್ರೀತಿ ಮಾಡಿಬಿಟ್ಟಾಳ, ಅಂತಹವನೇ ನನ್ನ ಗಳಿಯಾಗಿ ಸಿಗ್ತಾನಂತಂದ್ರೆ ಖಂಡಿತವಾಗಿ ಮಾಡ್ತೀನಿ, ಅವಶ್ಯವಾಗಿ ಸಂಕಲ್ಪ ಮಾಡ್ತೀನಿ ಅಂತ ಹೇಳಿ ಅವನ ಕೈಲಿ ಸಂಕಲ್ಪ ಮಾಡಿಸಿದ ಶ್ರೀಹರಿ ಪರಮಾತ್ಮ. ಸುತಾಂ ತಸ್ಸೈ ವದಾಸ್ಯಾಮಿ ಗಿರಿ ಕಕ್ವರವಾಸಿನ. ವೈಕುಂಠವಾಸಿನ ಅಂತ ಹೇಳಿಲ್ಲ, ಈ ಪರ್ವತದೊಳಗೆ ಯಾವ್ದೋ ಗಿರಿ ಒಳಗ ಕೋರದೊಳಗ ಇಲ್ಲೇ ಬಿದ್ದು ಉಳ್ಳಾಡ್ತಿರ್ತಾನಲ್ಲ ಪರ್ವತದೊಳಗ, ಅಂತವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಆಗ್ಲಿ ಅಂತ ಹೇಳಿ ಒಪ್ಕೊಂಡ್ಲು. ಧರ್ಮ ದೇವಿ ಉವಾಚ ಏವಂ ಚೇತ್ತೇ ಸುತಾ ರಾತ್ನಿ ಭವಿಷ್ಯತಿ ನ ಸಂಶಯ ಪತಿರ್ಮೇ ವರ್ತತೆ ಯತ್ರ ದೇವಿ ತತ್ರ ವರ್ಜಾಮ್ಯಹಂ. ಸಂಕಲ್ಪ ಮಾಡಿದಾದ್ಮೇಲೆ ಪರಮಾತ್ಮ ಆಗಲಿ ಎಂತೆಂಬುದಾಗಿ ಹೇಳಿ, ನಾನು ಇನ್ನು ನನ್ನ ಗಂಡ ಇರತಕ್ಕಂತಹ ಸ್ಥಾನಕ್ಕೆ ನಾನು ಹೋಗ್ತೀನಮ್ಮ, ನಾನು ಹೇಳ್ದಾಗೆ ಮಾಡು, ಒಂದನ್ನು ಮಿಸ್ ಮಾಡಬೇಡ ಅಂತೆಂಬುದಾಗಿ ಹೇಳಿ ಅಲ್ಲಿಂದ ಹೊರಟ. ಪರಮಾತ್ಮನ ಎದುರಿಗೆ ನಾವು ಮಂತ್ರಾಕ್ಷತೆ ನೀರನ್ನ ಬಿಟ್ಟು ಸಂಕಲ್ಪ ಮಾಡಿದ್ರನೇ ಅದು ಸಂಕಲ್ಪ ಅಂತಲ್ಲ, ಮನಸ್ಸಿನಲ್ಲಿ ದೇವರ ಎದುರಿಗೆ ನಿಂತ್ಕೊಂಡಾಗ ಏನು ಬರುತ್ತದೋ ಅವೆಲ್ಲವೂ ಕೂಡ ಅವನ ಪ್ರೇರಣೆಗೆ. ಅದು ಒಂದೇ ಸಾರಿ ಬಂದು ಹೋಗ್ತದೆ. ಅದು ಬಂದು ಹೋಗಿ ನಾವು ಗುಡಿಯಿಂದ ಹೊರಗೆ ಹೋಗ್ತೀವಲ್ರಿ, ಅವಾಗ ವಿಚಾರ ಮಾಡ್ತೀವಿ, ಸುಮ್ಮನೆ ನನಗೆ ಭಕ್ತಿ ಜಾಸ್ತಿಯಾಗಿ ಹಿಂಗೇನಾದ್ರೂ ಪ್ಲಾನ್ ಬಂತ ತಲೆ ಒಳಗ ಅಂತ ಹೇಳಿ. ಅದು ಮೊದಲಿಗೆ ಏನು ಬರ್ತದಲ್ಲ ಅದು ಪರಮಾತ್ಮನ ಪ್ರೇರಣೆ. ನಾವು ವಾಹನವನ್ನು ಓಡಿಸ್ಬೇಕಾದ್ರೆ ಅಷ್ಟೇ, ಬಾವಿಯೊಳಗೆ ಜೀಬೇಕಾದ್ರೆ ಅಷ್ಟೇ, ಇನ್ನೇನೇನು ಭಾರಿ ಕಪಿಚೇಷ್ಟೆಯನ್ನ ಮಾಡ್ಲಿಕ್ಕೆ ಮುಂದಾಗಿರ್ತೀವಲ್ರಿ, ಅವೆಲ್ಲ ಮಾಡ್ಬೇಕಾದ್ರೆ ಎಲ್ಲೋ ಲೈಟ್ ಒಂದ್ ಕಡೆ ಭಯ ಹುಡ್ತದೆ. ಆ ಭಯ ಅಂತ ಅನ್ನೋದೇ ಪರಮಾತ್ಮ ಕೊಡುವಂತಹ ಮೊದಲನೇ ಸೂಚನೆ, ಇದನ್ನು ಮಾಡಬೇಡ ಅಂತ. ನಮಗ್ ಗೊತ್ತಾಗಲ್ಲ, ಇಲ್ಲ ನನಗೆ ಅನಿಸ್ತು ಅವಾಗ, ಆದ್ರೆ ನಾನು ನೋಡ್ಲಿಲ್ಲ, ನಾ ಮಾಡಬಾರ್ದಾಗಿತ್ತು ಅಂತ ಅವಾಗ ಅನಿಸ್ತದೆ. ಇದೇ ಪರಮಾತ್ಮ ಸತ್ಕರ್ಮಗಳನ್ನು ಮಾಡ್ಬೇಕಾದ್ರೂ ಅಷ್ಟೇ, ಇಷ್ಟು ಬ್ರಾಹ್ಮಣನಿಗೆ ಹೀಗೆ ಕೊಡಬೇಕು ಅಂತ ಎಂಬುದಾಗಿ ಮನಸ್ಸು ಬಂತು ಅಂದ್ರೆ ಅದು ಪರಮಾತ್ಮನ ಪ್ರೇರಣೆ. ಅವನ ಪ್ರೇರಣೆ ಆದ್ಮೇಲೆ ನಾವು ಅದನ್ನ ಏನು ಲೆಕ್ಕ ಮಾಡ್ತೀವಲ್ಲ, ತೂಕ ಮಾಡ್ತೀವಲ್ಲ, ಇಷ್ಟು ಕೊಡೋಣ ಅಷ್ಟು ಕೊಡೋಣ, ಸುಮ್ಮನೆ ದೇವ್ರ ಮುಂದೆ ನಿಂತಾಗ ಇಂಥವೆಲ್ಲ ಭಕ್ತಿಭಾವಗಳೆಲ್ಲ ಬರ್ತಾವಂತೆಲ್ಲ ವಿಚಾರ ಮಾಡ್ತೀವಲ್ಲ, ಅದು ನಮ್ಮ ವಿಚಾರ, ಅದನ್ನ ಮಾಡಬೇಡ್ರಿ ಅಂತ ಪರಮಾತ್ಮ ಹೇಳ್ತಾನೆ. ನನ್ನ ಎದುರಿಗೆ ಬಂದಾಗ ನಿಮ್ಗೆ ಏನ್ ಪ್ರೇರಣತೆ ಆಗುತ್ತೋ ಅದು ನಮ್ಮ ಪ್ರೇರಣೆ ಅಂತ ಎಂಬುದಾಗಿ ಶ್ರೀನಿವಾಸ ಹೇಳ್ತಾ ಇದ್ದಾನೆ. ಸರಿ ಅಂತ ಹೇಳಿ ಅಲ್ಲಿಂದ ಧರಣಿ ದೇವಿಯ ಅರಮನೆಯಿಂದ ಶ್ರೀನಿವಾಸ ತಾನು ಹೊರಡ್ತಾ ಇದ್ದಾನೆ, ಧರ್ಮದೇವಿ ಹೊರಡ್ತಾ ಇದ್ದಾಳೆ. ಸಾಪೀತಾಂ ಬಾಢಮಿತ್ಯುಕ್ತ ನಿರ್ಜಗಾಮ ಪುರಾದ್ಬಹಿ ಕಕ್ಷೇ ಬುದ್ಧ ಸುತಂ ರಾಜನ್ ಸ್ವರ್ಣಶೂರ್ಪಂ ಸ ಗುಲ್ಮಕಂ ಜಗಾಮೋತ್ತರಮಭ್ಯೇತ್ಯ ಪುಲಿಂದ ಮಿಥಿಲೇಶ್ವರ. ಆಗ ಬ್ರಹ್ಮದೇವರನ್ನ ಕೆಳಗಿಳಿಸಿದಂತ ಹೇಳಿ ಎಷ್ಟೊತ್ತು ಕೂಡ್ತಿದೆ ಕೊಂಕುಳದಾಗ ಅಂತ ಹೇಳಿ.
ಅವಾಗ ಬ್ರಹ್ಮದೇವರು ಕೆಳಗಿಳಿದ್ರಂತ, ಹೋಗಪ್ಪ ನೀನ್ ಸತ್ಯಲೋಕಕ್ಕೆ ನಿನ್ ಕೆಲಸ ಮುಗೀತು ಅಂತ ಹೇಳಿ ಬ್ರಹ್ಮದೇವರನ್ನ ಅಲ್ಲಿ ಕಳಿಸ್ದ. ರುದ್ರದೇವರು ಆಯ್ತು ನಾವು ಕೆಲಸ ನಿಮ್ದು ಆಯ್ತು ನೀವು ನೋಡ್ರಿ ಅಂತ ಹೇಳಿ ಕೋಲಾಗಿದ್ದ ರುದ್ರದೇವರು ಅವರನ್ನ ಕೈಲಾಸ ಪರ್ವತಕ್ಕೆ ಕಳಿಸ್ದ. ಕೈಯಾಗಿ ಏನು ಬುಟ್ಟಿ ಇತ್ತಲ್ಲ ಬ್ರಹ್ಮಾಂಡ, ಅದನ್ನ ಮತ್ತೆ ಹಾರಿಸಿ ಮೇಲೆ ಹೋಗ್ಬಿಟ್ಟ, ಸೀದಾ ಹೋಗಿ ಬ್ರಹ್ಮಾಂಡ ತಂತ ಅಂತ ಹೋಗ್ಬಿಡ್ತು ವಾಪಸ್ ಬ್ಯಾಕ್ ಟು ದ ಪೆವಿಲಿಯನ್ ಅಂತ ಹೇಳಿ. ಪುಲಿಂದಿನ್ಯಾ ಗತಾಯಾಂತು ಧರಣಿ ಭಾಷ್ಪಲೋಚನ ಪುತ್ರೀ ನಿಕೇತಂ ಪ್ರಾಪ್ಯ ರುದಂತಿ ಭಷ ದುಃಖಿತ ಕಿಂತೆ ಮನೋಗತಂ ಪುತ್ರಿ ನವದಿಶ್ಯಸಿ ಕಿಂಚ ಮಾಂ ನಚ ಮಾತೃ ಸಮಂ ಮಿತ್ರಂ ಪುತ್ರೀಣಾಂ ವಿದ್ಯತೆ ಶುಭೆ. ಆವಾಗ ಧರಣಿ ದೇವಿ ಹೋಗಿ ಪದ್ಮಾವತಿಯನ್ನ ಮಾತಾಡ್ತಾಳಂತೆ. ಏಕಾಂತದಲ್ಲಿ ತಾಯಿಗೆ ಮಕ್ಕಳು ತಮ್ಮ ಎಲ್ಲ ದುಃಖಗಳನ್ನು ಹೇಳ್ಕೊತಾರಂತೆ. ಅವಾಗ ಈ ಧರಣಿ ದೇವಿ ಕೇಳ್ತಾಳೆ, ಪದ್ಮಾವತಿ ಏನಾಗಿದೆ ಅಮ್ಮ ನಿನಗೆ, ಯಾಕೆ ಸಣ್ಣಾಗಿ ನೀನು ಊಟ ಮಾಡ್ತಾ ಇಲ್ಲ, ಯಾವಾಗ್ಲೂ ಏನೋ ವಿಚಾರ ಮಾಡ್ತಾ ಕೂತಿರ್ತೀನಿ, ನಿನ್ನ ಮನಸ್ಸಿನಲ್ಲಿ ಏನಾಗಿದೆ ಹೇಳು, ನಾನು ಅದನ್ನು ಖಂಡಿತವಾಗಿ ಈಡೇರಿಸ್ತೀನಿ ಅಂತ ಹೇಳಿ ಪದ್ಮಾವತಿಗೆ ತಾಯಿ ಮಾತಾಡ್ತಾ ಇದ್ದಂತೆ. ಕಿಂಚ ಕಾರ್ಯಂ ಅಕಾರ್ಯಂ ಚ ತನ್ಮಾಚಕ್ಷ್ವಭಾಮಿನಿ ಪೂರಯಾಮಿ ಮನಸ್ಥಂತೆ ಕಿಂವೃಥ ದೇಹ ಶೋಷಣ. ನಿನಗೆ ಏನ್ ಬೇಕು ಹೇಳವ, ಯಾವುದಕ್ಕೂ ನಾನು ಇಲ್ಲ ಅಂತ ಅನ್ನೋದಿಲ್ಲ, ಅದೆಲ್ಲವನ್ನೂ ಕೂಡ ನಾನು ನನಗೆ ಈಡೇರಿಸ್ತೀನಿ. ಉಪವಾಸ ಬಿದ್ದು ದೇಹ ಹಾಳು ಮಾಡ್ಕೊಳ್ಳೋದ್ರೊಳಗ, ಶರೀರ ಹಾಳು ಮಾಡ್ಕೊಳ್ಳೋದ್ರೊಳಗ, ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ರೊಳಗೆ ಏನೋ ಲಾಭ ಇಲ್ಲಮ್ಮ, ಏನಾಗಿದೆ ಹೇಳು ಎಂಬುದಾಗಿ ಹೇಳಿ ದುಃಖಿತಾಂ ಜನನೀಂ ದೃಷ್ಟ ಮಂದಮಾಹ ಮನೋಗತಂ. ಅಷ್ಟೊತ್ತಿಗೆ ಪದ್ಮಾವತಿಗೂ ಪಾಪ ತಾಯಿಯನ್ನು ನೋಡಿ ಕಿವು ಕಣ್ಣಾಗಿರುವಂತೆ ಪಾಪ. ಅವಾಗ ಪದ್ಮಾವತಿ ಹೇಳ್ತಾಳೆ, ಕಿಂ ವದಿಷ್ಯಾಮಿ ಹೇ ಮಾತಾ ಸೂತಿಕಾ ದುಃಖಮಾಗತಂ. ಏನಂತ ಹೇಳಮ್ಮ ನಾನು, ಯಾರಾದ್ರೂ ಹೋಗ್ಯಾರ ಅದರಿಂದ ಮೇಲಿಗೆ ಬಂದಿದ್ದ ಅವ್ರನ್ನ ಬಹಳ ಹಚ್ಕೊಂಡಿದ್ದೆ ಅಂತವ್ರು ಹೋಗ್ಬಿಟ್ರು, ನನಗೆ ಮನಸ್ಸಿಗೆ ಬಹಳ ತ್ರಾಸಾಗಿದೆ ಅಂತ ಹೇಳೋ, ಅಥವಾ ಪುತ್ರ ಲಾಭಂ ವಾ ಪ್ರವದಾಮಿ ನಿಗೂಢನಂ ನಾಕೃತ್ಯಂ ತಾದೃಶಂ ಕಿಂಚಿತ್ ಜಾತಂ ಕ್ವಾಪಿತುಮೇವರೆ ಕಾಂಕ್ಷಾ ಸಂಪ್ರತಿ ಮಾಮದ್ಯ ವಕ್ತುಂ ಶಕ್ನೋಮಿ ನ ಸ್ವಯಂ ತಥಾಪಿ ವತ್ ಪ್ರವಕ್ಷ್ಯಾಮಿ ಮಾತೃತ್ವ ಶೃಣುಭಾಮಿನಿ. ನನ್ನ ಮನಸ್ಸಿನಲ್ಲಿ ಎಷ್ಟು ದುಃಖ ಆಗಿದೆ, ನನ್ನ ಮನಸ್ಸಿಗೆ ಏನು ಬೇಕಾಗಿದೆ ಅಂತ ಅನ್ನೋದನ್ನ ನಾನು ನಿನಗೆ ಹೇಳಲಿಕ್ಕೆ ಆಗ್ಲಾರ್ದಷ್ಟು ದುಃಖ ಆಗಿದೆ. ದುಃಖ ಉಮ್ಮಳಿಸಿ ಬಂದದ, ಬಾಯಿ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೂ ಕೂಡ ತಾಯಿಯಾಗಿ ನೀನು ಇಷ್ಟು ಕಾಳಜಿ ಮಾಡ್ಲಿಕ್ಕತ್ತಿಲ್ಲ, ನಿನಗಾಗಿ ನಾನು ಹೇಳ್ತೇನೆ. ತತ್ಪ್ರವಕ್ಷ್ಯಾಮಿ ಮಾತೃತ್ವ, ನೀನು ನನ್ನ ತಾಯಿ ಇದ್ದಿಲ್ಲ, ಅದಕ್ಕೆ ನಾನು ನಿನಗೆ ಹೇಳ್ತೇನೆ. ಪದ್ಮಾವತಿ ಉವಾಚ ತ್ವದಾಜ್ಞಯಪ್ತಾ ಗತಾ ಮಾತಾ ಪುಷ್ಪ ರಾಮಂ ಸಖೀಯುತ ತತ್ರ ಕಶ್ಚಿತ್ ಪುಮಾನ್ ಪ್ರಾಪ್ತಃ ಪುರಾಣ ಪುರುಷೋತ್ತಮಃ ಮಾತಸ್ಪರಾಮಿ ತದ್ವಕ್ತ್ರಂ ಪುಂಡರೀಕ ನಿಭೇಕ್ಷಣಂ ತಂ ವಿನಾ ನಹಿ ಜೀವಾಮಿ ಸತ್ಯಮಿತ್ಯವಧಾರಯ. ಈ ಕೊರವಂಜಿ ಬಂದು ಏನ್ ಹೇಳಿದ್ಲಲ್ರಿ, ಅದನ್ನೇ ಹೇಳಿದ್ಲಿಕ್ಕೆ ಧರಣಿ ದೇವಿ ಹತ್ರ ಪದ್ಮಾವತಿ. ನಿನ್ನ ಆಜ್ಞೆಯಿಂದ ನಾನು ಉದ್ಯಾನವನಕ್ಕೆ ಹೋದ್ನ, ಹೂ ತರಬೇಕು ಅಂತ ಹೇಳಿ ಅಲ್ಲಿಗೆ ಕುದುರೆ ಏರ್ಕೊಂಡು ಒಬ್ಬ ಬಂದ. ಅವನನ್ನ ನೋಡಿ ನನ್ನ ಮನಸ್ಸು ಅವನನ್ನ ಮದುವೆ ಮಾಡ್ಕೋಬೇಕು ಅಂತ ಅಪೇಕ್ಷೆ ಪಡ್ತದ. ತಂ ವಿನಾ ನಹಿ ಜೀವಾಮಿ ಮಾತಸ್ಪರಾಮಿ ತದ್ವಕ್ತ್ರಂ ಪುಂಡರೀಕ ನಿಭೇಕ್ಷಣಂ. ಕಮಲಂತೆ ಅವನ ಕಣ್ಣುಗಳು, ಪೂರ್ಣಚಂದ್ರನಂತೆ ಅವನ ಮುಖ. ಕಣ್ಣು ಮುಚ್ಚಿದ್ರೂ ಅವನೇ ಕಾಣಿಸ್ತಾನ, ಕಣ್ಣು ಬಿಟ್ಟರೂ ಅವನೇ ಕಾಣಿಸ್ತಾನ. ಯಾವಾಗ ಅವನನ್ನು ನೋಡಿನಿ ಅಂತ ನನ್ನ ಹೃದಯ ಹಾತುರ್ಲಿರುತ್ತದಮ್ಮ. ಆದ್ರಿಂದಾಗಿ ಅವನು ಇಲ್ಲದೆ ಹೋದ್ರೆ ನಾನು ಖಂಡಿತವಾಗಿ ಬದುಕೋದಿಲ್ಲ. ಅದನ್ನ ಸತ್ಯವಾಗಿ ತಿಳಿದುಕೋ. ಚರಿತಂ ತಸ್ಯ ಕೃಷ್ಣಸ್ಯ ಜಾನಂತ್ಯ ವಿಬುಧಾದಯ ಪಾಪಾಲಯಾಶ್ಚ ಮನುಜಾಹ ಪ್ರಭಾವನ್ನ ಹರಿಪದಂ. ಅಂತಹ ಪರಮಾತ್ಮನನ್ನು ನೋಡಿದೆ, ಅವನ ಪರಮಾತ್ಮವನ್ನ, ಅವನ ಗುಣಗಳನ್ನ ನಾನು ಹೇಳಿ ಸಾಕ್ಷಾತ್ ಸರ್ವೋತ್ತಮನ ಇರ್ತಕ್ಕಂತಹ ಶ್ರೀಹರಿ ನಾರಾಯಣನನ್ನೇ ನೋಡಿದೆ ಅಂತ ಅನಿಸ್ಬಿಡ್ತು. ಅಷ್ಟು ರೂಪ ಲಾವಣ್ಯಗಳಿಂದ ಕೂಡಿದ್ದಾನೆ. ದಣಿಯ ನೋಡಿದೇನ ವೆಂಕಟನ ಕೇಸಕ್ಕಿ ಅನ್ನ ಒಂಬುವನ. ಕೇಸಕ್ಕಿ ಅನ್ನ ವರಾದೇವರ ಕ್ಷೇತ್ರದೊಳಗೆ ಸಿಗುದೇ, ಅದು ನವಣಿಯಕ್ಕಿ ಅನ್ನ, ಅದನ್ನು ನೋಡ್ತಾನ ಅವನು. ಕೇಸಕ್ಕಿ ಅನ್ನ ಒಂಬುವನ ಬಡ್ಡಿ ಕಾಸು ಬಿಡದೆ ಹೊನ್ನ ಗಳಿಸುವನ. ಘಂಟೆ ನಾದಕ್ಕೆ ಒಲಿಯುವನ ತನ್ನ ದಾಸರ ಮ್ಯಾಳದೊಳು ಕುಣಿದಾಡುತ್ತಿಹನ. ಧಣಿಯ ನೋಡಿದೇನ ವೆಂಕಟನ ಅಂತ ಹೇಳಿ ಪದ್ಮಾವತಿ ಹೇಳ್ತಾ ಇದ್ದಾಳೆ. ಘಂಟೆ ನಾದಕ್ಕೆ ಒಲಿಯುವನ ಅಂತ, ಯಾವಾಗ್ಲೂ ಮನೆಯಲ್ಲಿ ಘಂಟಾನಾದ ಮಾಡ್ತಾ ಇದ್ರೆ ಅದಕ್ಕೆ ಒಲಿಯುವನ ಅಂತ. ಯಾವಾಗ್ಲೂ ಪೂಜೆ ಮಾಡಬೇಕು ಅಂತ ನಮಗ್ ಮೇಲರ್ಥ ತೋರುತ್ತೆ. ಆದ್ರೆ ಒಳ ಅರ್ಥ ಗಂಟೆಯ ನಾದಕ್ಕೆ ಒಲಿಯುವನ ಅಂತಂದ್ರೆ, ಘಂಟೆಯ ಮೇಲೆ ಯಾರಿರ್ತಾರೆ? ಹನುಮಂತ ದೇವರು ಇರ್ತಾರೆ. ಘಂಟಾ ನಾದ ಅಂತಂದ್ರೆ ಹನುಮಂತ ದೇವರ ನಾದ, ಅವರು ಮಾತಾಡ್ಬೇಕು. ಅದನ್ನ ಹೇಳ್ತಾರೆ. ನಾವಿಲ್ಲಿ ಸಾಧನಗಳನ್ನೆಲ್ಲ ಮಾಡಿಕೊಂಡು ಪುಣ್ಯವನ್ನ ಸಂಪಾದನೆ ಮಾಡಿ ಬ್ರಹ್ಮಣಾ ಸಹ ವಿರಜಾ ನದಿ ಸ್ನಾನವನ್ನ ಮಾಡಿಕೊಂಡು ಬ್ರಹ್ಮದೇವರ ಜೊತೆಗೆ ಪರಮಾತ್ಮನ ಎದುರಿಗೆ ಹೋಗಿ ನಿಂದ್ರಬೇಕ್ರಿ. ನಿಂತ್ಕೊಂಡಾದ್ಮೇಲೆ ಪ್ರಾಣದೇವರು ಪ್ರಾರ್ಥನೆ ಮಾಡ್ಕೋಬೇಕು. ರಾಘವೇಂದ್ರ ಸ್ವಾಮಿಗಳು ತಿಳಿಸಿಕೊಡ್ತಾರಲ್ಲ, ದೀನಂ ದೂನಂ ಅನಾಗತಂ ಶರಣಾಗತಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣ ಅಂತ ಬರ್ತದೆ. ಅಲ್ಲಿ ವಾಯುದೇವರು ಪ್ರಾರ್ಥನೆಯನ್ನ ಮಾಡಬೇಕಲ್ಲಿ. ದೀನಂ ದೂನಂ ಶರಣಾಗತಂ ಏನಂ ಉದ್ಧರ.
ಸ್ವಾಮಿ, ಹೇಗೆ ನಾನು ಶಾಸ್ತ್ರದಲ್ಲಿ ಹೇಳಿದ್ನೋ ಅವೆಲ್ಲವನ್ನು ಕೂಡ ಪಾಲನೆಯನ್ನು ಮಾಡಿಕೊಂಡು ಅನೇಕ ರೀತಿಯಾಗಿರತಕ್ಕಂತಹ ಜೀವರಾಶಿಗಳನ್ನ ದಾಟಿ ಬಂದು ಇಲ್ಲಿಗೆ ಬಂದಿದ್ದಾನೆ. ಏಸೂಕ ಎಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಹೇಳ್ತಾರಲ್ಲ, ಆಶಾ ಕ್ಲೇಶ ದೋಷ ಬೆಂಬೋ ಅಬ್ಧಿಯೋಳು ಮುಳುಗಿಯವನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ ಸಂತೋಷಿಯಾಗೋ. ಕಾಶಿ ವಾರಾಣಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಏಸು ದೇಶ ತಿರುಗಿದರೆ ಬಾಹೋದೇನೋ ಅಲ್ಲಿ ಹೋದೇನೋ. ಕಾಶಿ ಕಾಂಚಿ ಕಾಳಹಸ್ತಿ ರಾಮೇಶ್ವರ ಏಸು ದೇಶ ತಿರುಗಿದರೆ ಬಾಹೋದೇನೋ ಅಲ್ಲಿ ಹೋದೇನೋ ಅಂತಂದ್ರೆ ಇಂತಹ ಕ್ಷೇತ್ರಕ್ಕೆ ಹೋದೇನೋ ಅಂತ ಕೇಳ್ತಾ ಇಲ್ಲ. ಏಸು ದೇಶ ತಿರುಗಿದರೆ ಬಾಹೋದೇನೋ, ಸ್ವಿಟ್ಜರ್ಲ್ಯಾಂಡು, ಆಮೇಲೆ ಏನೇನು ದೇಶಗಳು ಬರ್ತಾವೋ ಅಮೆರಿಕ, ಸ್ವಿಟ್ಜರ್ಲ್ಯಾಂಡು, ಇಂಥವೆಲ್ಲ ದೇಶಗಳು ಬರ್ತಾವಲ್ಲ, ಇಂಥ ದೇಶಗಳಿಗೆ ಹೋದ್ರೆ ಬಾಹೋದೇನೋ. ಕಾಶಿ ವಾರಾಣಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಇಂತಹ ಕ್ಷೇತ್ರಗಳಿಗೆ ಹೋದಿಯಾ? ದೋಷ ನಾಶ ಕೃಷ್ಣ ವೇಣಿ ಗಂಗೆ ಗೋದಾವರಿ ಭವ ನಾಶಿ ತುಂಗ ಭದ್ರೆ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ ಈ ಎಲ್ಲ ನದಿಗಳ ತೀರ್ಥಗಳ ಸನ್ನಿಧಾನದಲ್ಲಿ ಸ್ನಾನವನ್ನ ಮಾಡಬೇಕು. ಮೀಸಲಾಗಿ ಮಿಂದು ಜಪ ತಪ ಹೋಮನೆ ಮಗಳ ಈಸು ಬಾರಿ ಮಾಡಿದರೆ ಫಲವೇನೋ ಈ ಛಲವೇನೋ. ಛಲ ಅಂದ್ರೆ ಮೋಸ, ಕಪಟ, ವಂಚನೆ. ಬೇಕಾದಷ್ಟು ದೇಶಕ್ಕೆ ಹೋಗ್ತೀವ್ರಿ, ಅನೇಕ ರೀತಿಯಾಗಿರ್ತಕ್ಕಂತಹ ಪದಾರ್ಥಗಳನ್ನು ತಿಂತೀವಿ, ನಾನಾ ಕರ್ಮಗಳನ್ನು ಮಾಡಿ ಪಾಪಗಳನ್ನ ಎಲ್ಲವನ್ನು ಮಾಡ್ತೀವಿ. ಗಂಗೆ ಗೋದಾವರಿ ಭವ ನಾಶಿ ತುಂಗ ಭದ್ರೆ ಯಮುನೆ ವಾಸದಲ್ಲಿ ಉಪವಾಸ ಮಾಡಿದ್ರೇನು, ವನವಾಸ ಪಟ್ರೇನು, ಎಷ್ಟು ಸಾರಿ ಮುಳುಗಿದ್ರೇನು, ಯಾವುದೂ ಫಲ ಬರೋದಿಲ್ರಿ. ಅದಕ್ಕಾಗಿ ಹೇಳ್ತಾರೆ ಎಲ್ಲವನ್ನು ಕೂಡ ಭಾರತ ದೇಶದಲ್ಲೇ ಎದ್ದು ಮಾಡಬೇಕು. ಇವಾಗಿನ ಪರಿಸ್ಥಿತಿಗೆ ಅವೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಯಥಾವತ್ತಾಗಿ ಪ್ರಾಮಾಣಿಕವಾಗಿ ಸತ್ಕರ್ಮಗಳನ್ನು ಮಾಡಿದ್ರೆ ಜನ್ಮಾಂತರದಲ್ಲಿ ಏನಾದ್ರೂ ಪುಣ್ಯ ಬರಬಹುದು. ಈ ರೀತಿಯಾಗಿ ಸತ್ಕರ್ಮಗಳನ್ನ ಮಾಡಿ ಪರಮಾತ್ಮನ ಎದುರಿಗೆ ಹೋಗಿ ನಿಂತಾಗ ಈ ಮಾತು ಅನ್ವಯಿಸಿದೆ. ಗಂಟೆ ನಾದಕ್ಕೆ ಒಲಿಯುವನ ಹನುಮನ ಮತವೇ ಹರಿಯ ಮತವು. ಹನುಮಂತ ದೇವರು ಇವನಿಗೆ ಮೋಕ್ಷವನ್ನು ಕೊಟ್ಬಿಡಪ್ಪ, ಇವನನ್ನ ಸಂಸಾರದಿಂದ ಮುಕ್ತನನ್ನಾಗಿ ಮಾಡು ಅಂತಂದಾಗ ತಕ್ಷಣ ಪರಮಾತ್ಮ ತಥಾಸ್ತು ಅಂತ ಹೇಳಿದ್ಮೇಲೆ ಬ್ರಹ್ಮದೇವರ ಲೋಕಕ್ಕೆ ಹೋಗ್ಬೋದು, ಸತ್ಯ ಲೋಕಕ್ಕೆ. ಅದನ್ನ ಹೇಳ್ತಾ ಇದ್ದಾಳೆ ಪದ್ಮಾವತಿಯಲ್ಲಿ. ಘಂಟೇನಾದ ಕೇವಲಿಯುವನ ಇಂತಹ ಪರಮಾತ್ಮನನ್ನು ನಾನು ಕಂಡೆ. ಚರಿತಂ ತಸ್ಯ ಕೃಷ್ಣಸ್ಯ ಜಾನಂತಿ ವಿಬುಧಾದಯ ಪಾಪಾಲಯಾಶ್ಚ ಮನುಜಾಃ ಪ್ರಭಾವಂ ನ ಹರೇಃ ಪದಂ. ಸತ್ಯಂ ಸರ್ವೋತ್ತಮ ಸಾಕ್ಷಾತ್ ಸಯೇವ ಪುರುಷೋತ್ತಮ ದಕ್ಷಿಣಂ ಪಾಣಿಮಾಶ್ರಿತ್ಯ ರಾಜತೆ ಚಕ್ರಮುತ್ತಮಂ. ಆ ಪರಮಾತ್ಮನ ಕೈಯ ಬಲಗೈಯಲ್ಲಿ ಸುದರ್ಶನ ಚಕ್ರ ಇದೆ. ತಥೋತ್ತರೇ ಶಂಖವರೋ ರಾಜತೆ ಹಂಸರಾಜವತ. ಯತ್ಕಂಠೆ ಕೌಸ್ತಭಂ ರತ್ನಂ ಕರ್ಣೇ ಮಕರ ಕುಂಡಲಿ. ಎರಡು ಕಿವಿಗಳಲ್ಲಿ ಕರ್ಣಕುಂಡಲಗಳು ಮಕರ ಕುಂಡಲಗಳು ಶೋಭಿಸ್ತಾ ಇದಿವೆ. ಎಡಗೈಯಲ್ಲಿ ಶಂಖ ಹಿಡಿದುಕೊಂಡಿದ್ದಾನೆ, ಕೌಸ್ತುಭ ಹಾರವನ್ನ ಹಾಕಿಕೊಂಡಿದ್ದಾನೆ. ಯಸ್ಯ ಚಕ್ರ ಪ್ರಭಾವೇಣ ದಗ್ಧ ವಾರಾಣಸೀಪುರ ತಸ್ಯ ಶಾರ್ಗಧ್ವನಿಂ ಸುತ್ತ ವಿದ್ರವಂತ್ಯ ಸುರಾದಯ. ಯಾವ ಬಲಗೈಯಲ್ಲಿ ಸುದರ್ಶನ ಚಕ್ರವನ್ನ ಧಾರಣೆ ಮಾಡಿದ್ದಾನೋ ಅಂತಹ ಸುದರ್ಶನ ಚಕ್ರದಿಂದ ಹಿಂದೆ ಪೂರ್ತಿ ಕಾಶಿ ಪಟ್ಟಣವೇ ಸುಟ್ಟು ಹೋಗಿತ್ತಂದ್ರೆ ಅಂತಹ ಸುದರ್ಶನವನ್ನ ಅವನು ಧಾರಣೆಯನ್ನು ಮಾಡಿದ್ದಾನೆ. ಯಾಕೆ ಕಾಶಿ ಪಟ್ಟಣ ಸುಟ್ಟಿತ್ತು ಅಂತಂದ್ರೆ ಅದಕ್ಕೊಂದು ಕಥೆಯನ್ನು ಹೇಳ್ತಾರೆ. ಈ ಪೌಂಡ್ರಕ ವಾಸುದೇವ ಇದ್ದ, ಗೊತ್ತದಲ್ಲ ಎಲ್ಲರಿಗೂ ಭಾಗವತದಲ್ಲಿ. ಅವ ಏನ್ ಮಾಡಿದ್ದ ಅಂತಂದ್ರೆ ಅವ ಸತ್ ಹೋದ. ಪೌಂಡ್ರಕ ವಾಸುದೇವ ಸತ್ ಹೋದ ಮೇಲೆ ಅವನ ಮಗ ಒಬ್ಬ ಇದ್ದ. ಅವನ ಏನ್ ಮಾಡಿದ್ದ ಅಂತಂದ್ರೆ ಈ ಕೃಷ್ಣನ ಊರಿನಲ್ಲಿ ಯಾರ್ಯಾರು ಇರ್ತಾರಲ್ಲ, ದ್ವಾರಕಾ ಪಟ್ಟಣದಲ್ಲಿ ವಾಸ ಮಾಡ್ತಕ್ಕಂತಹ ಎಲ್ಲವರು, ಇವರ ಎಲ್ಲರಿಗೂ ಕೂಡ ತೊಂದರೆ ಮಾಡ್ಲಿ ಅಂತ ಒಂದು ಪಿಶಾಚಿಯನ್ನ ಸೃಷ್ಟಿ ಮಾಡಿದ್ದ. ಅವನು ಸೃಷ್ಟಿಯನ್ನ ಮಾಡಿ ಆ ಊರೊಳಗೆ ಬಿಟ್ಟಿದ್ದ. ಆ ಪಿಶಾಚಿನೂ ಊರಿಗೆ ಬರಬೇಕು, ಅಷ್ಟೊತ್ತಿಗೆ ಶ್ರೀಕೃಷ್ಣ ಪರಮಾತ್ಮನೂ ಬರಬೇಕು. ತಾಳಮೇಳ ಎರಡೂ ಒಂದಾಯ್ತು. ಒಂದಾದ ತಕ್ಷಣ ಶ್ರೀಕೃಷ್ಣ ಪರಮಾತ್ಮ ಪಿಶಾಚಿಯನ್ನು ನೋಡ್ದ. ಅವನಿಗೆ ಗೊತ್ತಾಯ್ತು ಪರಮಾತ್ಮನಿಗೆ, ಓಹೋ ಇದು ಪೌಂಡ್ರಕ ವಾಸುದೇವನ ಮಗಂದಿದು ಕೆಲಸ ಅಂತ ಹೇಳ್ಕೊಂಡು ಅವಾಗ ತನ್ನ ಚಕ್ರವನ್ನ ಬಿಟ್ಟ ಅಂತ ಆ ಪಿಶಾಚಿಯ ಸಂಹಾರಕ್ಕೆ. ಆ ಚಕ್ರ ಪಿಶಾಚಿಯನ್ನ ಬೆನ್ನಟ್ಕೊಂಡು ಹೋಯ್ತು. ಈ ಪಿಶಾಚಿ ಓಡಿ 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 ಎಲ್ಲಿಗೆ ಹೋಯ್ತ್ರಿ? ಇದು ಕಾಶಿಗೆ ಹೋಯ್ತು. ಎಲ್ಲಾ ನಮ್ಮ ರುದ್ರದೇವರ ಭೂತಗಣ ಎಲ್ಲ ಇರ್ತಾವಲ್ಲ, ಅಲ್ಲಿಗೆ ಹೋಯ್ತಿದು. ಅಲ್ಲಿಗೆ ಹೋದ್ರೂ ಕೂಡ ಈ ಸುದರ್ಶನ ಚಕ್ರ ಬಿಡ್ಲಿಲ್ಲಂತೆ. ಎಷ್ಟು ಪ್ರಖರವಾಗಿತ್ತು ಅಂದ್ರೆ ಅದರ ಕಿಡಿಗಳು ಸುದರ್ಶನ ಮಂತ್ರವನ್ನ ತಿಳಿಸ್ತದೆ. ಕ್ಲೀಂ ಕೃಷ್ಣ ಯಗೋವಿಂದ ಯಗೋಪಿ ಜನವಲ್ಲಭ ಯಪರಾಯ ಪರಮ ಪುರುಷಾಯ ಪರಮಾತ್ಮನೇ ಪರಕರಮ ಮಂತ್ರ ಯಂತ್ರ ತಂತ್ರ ಔಷಧ ಅಸ್ತ್ರ ಶಸ್ತ್ರಾಣಿ ಸಂಹರ ಸಂಹರ ಮೃತ್ಯೋರ್ ಮೋಚಯ ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ದೀಪ್ತ್ರೇ ಜ್ವಾಲಾ ಪರೀತಾಯ. ಪರೀತಃ ಸುತ್ತಲೂ ಕೂಡ ಜ್ವಾಲೆಗಳು, ಅಗ್ನಿಯ ಕಿಡಿಗಳು ಹಾರ್ತಾ ಇರದವಂತೆ ಸುದರ್ಶನ ಚಕ್ರಕ್ಕೆ. ಜ್ವಾಲಾ ಪರೀತಾಯ ಸರ್ವದಿಕ್ ಕ್ಷೋಭಣಕರಾಯ. ಸರ್ವದಿಕ್ ಅಷ್ಟ ದಿಕ್ಕಿನಲ್ಲಿ ಇರತಕ್ಕಂತಹ ಎಲ್ಲ ಪಿಶಾಚಿಗಳನ್ನು ಕೂಡ ಉಚ್ಚಾಟನೆ ಮಾಡತಕ್ಕಂತಹ ಸಾಮರ್ಥ್ಯ ಅಂತೆ. ಆ ಕಿಡಿಗಳ ಝಳ ತಡ್ಕೊಳಿಕ್ಕಾಗಲಂತೆ. ಅಂತಹ ಸುದರ್ಶನ ಮಂತ್ರವನ್ನು ಹೇಳ್ತಾರೆ. ಸರ್ವದಿಕ್ಷೋಭಯ ಕ್ಷೋಭಯ.
ಅಂತೆಂಬುದಾಗಿ ಹೇಳಿ ಆ ಸುದರ್ಶನ ಮಂತ್ರದಲ್ಲಿ ಬರ್ತದೆ ಮಾಲಾ ಮಂತ್ರ. ಮೃತ್ಯೋರ್ಮೋಚಯ ಮೋಚಯ ಓಂ ನಮೋ ಭಗವತೆ ಮಹಾಸುದರ್ಶನಾಯ ದೀಪ್ರೆ ಜ್ವಾಲಾಪರೀತ ಸರ್ವದಿಕ್ಷೋಣಕರಾಯ ಹುಂ ಫಟ್ ಬ್ರಹ್ಮಣೆ ಪರಂಜ್ಯೋತಿಷೇ ನಮಃ ಅಂತ ಮಾಲಾ ಮಂತ್ರ ಇದು. ಅಂತಹ ಸುದರ್ಶನ ಚಕ್ರ ಹೋಗಿ ಆ ಪಿಶಾಚಿಯನ್ನ ಸಾಯಿಸುವುದಲ್ಲದೆ, ಸಂಹಾರ ಮಾಡುವುದಲ್ಲದೆ, ಅದರ ಕಿಡಿಗಳು ಇಡೀ ಕಾಶಿ ಪಟ್ಟಣಕ್ಕೆ ಹಬ್ಬಿ ಇಡೀ ಕಾಶಿ ಪಟ್ಟಣವೇ ಬೆಂಕಿ ಹತ್ತಿ ಉರಿದು ಹೋಗ್ಬಿಟ್ಟಿತ್ತಂತೆ. ಅಷ್ಟು ಜ್ವಾಲೆಗಳು ಇರತಕ್ಕಂತಹ ಸುದರ್ಶನ ಚಕ್ರ. ಅದನ್ನ ಪದ್ಮಾವತಿ ತನ್ನ ತಾಯಿಗೆ ಹೇಳ್ತಾ ಇದ್ದಾಳೆ. ಯಾಕಂದ್ರೆ ವರನ ಮೇಲೆ ಇಂಪ್ರೆಸ್ ಆಗ್ಬೇಕಲ್ಲ ಆಕೆ. ಯಸ್ಯ ಚಕ್ರ ಪ್ರಭಾವೇಣ ದಗ್ಧ ವಾರಾಣಸೀಪುರ ಯಸ್ಯ ಶಾರ್ಗ ಧನಿಂ ಶುತ್ವ ವಿದ್ರವಂತ್ಯದ ಅಂತಹ ಪರಮಾತ್ಮನನ್ನ ನಾನು ಅಪೇಕ್ಷೆ ಪಟ್ಟಿದ್ದೇನಮ್ಮ. ಕೇವಲ ಪರಮಾತ್ಮನ ಇಷ್ಟೇ ಅಲ್ಲ, ಅವನ ಪರಿವಾರವೂ ಹಾಗೆ ಇದೆ. ಹೇಗಿದೆ ಅಂತಂದ್ರೆ ತದ್ಭಕ್ತ ಲಕ್ಷಣಂ ವಕ್ಷೆ ಮಾತಃ ಸವಿಸ್ತರಂ ವೇದಶಾಸ್ತ್ರ ಪರಾಯೇಚ ಏಚೆ ಧರ್ಮವ್ರತೆ ಪರಾಹ ವೇದೋಕ್ತಂ ಕರ್ಮ ಕುರುವಂತಿ ತಾನ್ ಭಕ್ತಾನ್ ವಿದ್ಧಿ ವೈಷ್ಣವಾನ್ ಶಂಖಚಕ್ರಾಂಕಿತ ಏಚ ಊರ್ಧ್ವ ಪುಂಡ್ರಧರಾಶ್ಚಯೇ. ಯಾವಾಗಲೂ ಕೂಡ ಗೋಪಿಚಂದನವನ್ನು ಧಾರಣೆ ಮಾಡ್ತಾರೆ. ವೇದೋಕ್ತವಾಗಿರ್ತಕ್ಕಂತಹ ಒಂದು ಕರ್ಮಗಳನ್ನು ಕೂಡ ಅವರು ಬಿಡೋದಿಲ್ಲ. ಅಷ್ಟು ಪರಮಾತ್ಮನ ನಿಯಮಗಳಿಗೆ ಬದ್ಧರಾಗಿ ಅವರಿರ್ತಾರೆ. ಅರಿಯರೋ ನೀನಲ್ಲದೆ ಮತ್ತನ್ಯ ದೈವರ ಮರೆಯಾರೋ ನೀ ಮಾಡಿದಂಥ ಅನಿಮಿತ್ತುಪಕಾರ ತೊರೆಯಾರೋ ನಿನ್ನಂಘ್ರಿ ಸೇವೆ ಪ್ರತಿವಾಸರ ಅರಿಯಾರೋ ಪರತತ್ವ ಅಲ್ಲದೆ ಇತರ ವಿಚಾರ ಪಾಂಡುರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಕಂಡ ಕಂಡಲ್ಲೆಲ್ಲ ವಿಶ್ವರೂಪ ಕಾಂಬುವರೋ ಉಂಡು ಉಣಿಸಿದ್ಯಲ್ಲ ನಿನ್ನ ಯಜ್ಞ ಎಂಬುವರೋ ಬಂಡೋಣಿಯಂದಿ ನಾಮಾಮೃತವ ಸವಿಯುವರೋ ಹೆಂಡರು ಮಕ್ಕಳು ನಿನ್ನ ತೋಂಡರೆಂಬುವರೋ ನಗುವರೋ ರೋಧಿಸುವರೋ ನಾಟ್ಯವಾಡುವರೋ ಬಗೆಯೋರೋ ಬಡತನ ಭಾಗ್ಯ ಭಾಗವತರೋ ತೆಗೆಯೋರೋ ನಿನ್ನಲ್ಲಿ ಮನವ ಒಮ್ಮೆಯಾದರೋ ಜಗನ್ನಾಥ ವಿಠಲ ನಿನ್ನವರು ಏನು ಧನ್ಯರೋ ಪಾಂಡುರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖ ಬಿತ್ತು ಕಾಯೋ ಕರುಣಾ ಸಾಗರ ಪಾಂಡುರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ. ಎಷ್ಟು ಚೆನ್ನಾಗಿ ದಾಸರು ತಮ್ಮ ಪದ್ಯಗಳಲ್ಲಿ ಅದನ್ನ ಹೇಳಿಕೊಡ್ತಾರೆ. ಏನೇನು ದಾಸರು ಹೇಳಿದ್ದಾರೋ ಆ ಕರ್ಮಗಳನ್ನೆಲ್ಲವೂ ಕೂಡ ವೇದವತಿ ಇಲ್ಲಿ ಹೇಳ್ತಾ ಇದ್ದಾಳೆ, ಪದ್ಮಾವತಿ ಹೇಳ್ತಾ ಇದ್ದಾಳೆ. ವೇದೋಕ್ತಂ ಕರ್ಮ ಕುರುವಂತಿ ತಾನ್ ಭಕ್ತಾನ್ ವಿದ್ಧಿ ವೈಷ್ಣವಾನ್ ಶಂಖಚಕ್ರಾಂಕಿತ ಏಚ ಊರ್ಧ್ವಪುಂಡ್ರ ಥರಯಶ್ಚದೆ ನಾ ಸತ್ಯಂ ವದತಿ ಮೇ ಏತು ಪಿತೃಮಾತ್ರೋಷ್ಟ ವೃತಸ್ಥಿತೆ ತದ್ಭಕ್ತ ಲಕ್ಷಣಂ ಚೇತತ್ ವಿನಾಂ ಕೋನೋತಿ ಜೀವತೆ ತನಯ ವಚನಂ ಶುತ್ವ ಸಾನಂದ ವಾಕ್ಯಂ ಬ್ರವೀತಿ. ರೀತಿಯಾಗಿ ಅಲ್ಲ ಪದ್ಮಾವತಿ ಆ ಶ್ರೀನಿವಾಸನ ಬಗ್ಗೆ ಅವನ ಭಕ್ತರ ಲಕ್ಷಣವನ್ನ ಹೇಳಿದ ತಕ್ಷಣ ಧರಣಿ ದೇವಿಗೆ ಬಹಳ ಸಂತೋಷ ಆಯ್ತು. ಧರಣಿ ದೇವಿ ಹೇಳ್ತಾಳಂತೆ, ಸತ್ಯಂ ವದ ಪರಾರೋಹೇ ಭ್ರಮೋವಾ ಜ್ವರ ಕಾರಣಂ. ಪದ್ಮಾವತಿ, ನಿನಗೆ ಜ್ವರ ಬಂದು ಹೀಗೆ ಮಾತಾಡ್ತಾ ಇದೆಯೋ ಅಥವಾ ಅಟ್ರಾಕ್ಷನ್ ಆಗಿದೆಯೋ ವಿಚಾರ ಮಾಡಿ ಹೇಳು, ನಿಜ ಹೇಳು ಅಂತಂದ್ರು. ಯಾಕಂತಂದ್ರೆ ಸುಮ್ಮನೆ ಇದು ದಡಂದುಡುಕಿ ಆಟ ಅಲ್ಲ, ಇದು ಮದುವೆ ಅವ, ಜೀವನ ಪೂರ್ತಿ ಅವನ ಜೊತೆಗಿರಬೇಕು, ಖಂಡಿತವಾಗಿ ಇಷ್ಟ ಆಗಿದೆಯಾ ಅಟ್ರಾಕ್ಷನ್ ಆಗಿದೆಯಾ ಅಂತ ಎಂಬುದಾಗಿ ಹೇಳಿದಾಗ ಪದ್ಮಾವತಿ ಅಂತಾಳಂತೆ, ಸತ್ಯಂ ವದಾಮಿ ಹೇ ಮಾತಃ ದೃಷ್ಟಯೇವ ಮಹಾಪ್ರಭು ತದ್ದರ್ಶನ ಧಿಯಾಮೇದ್ಯ ಜಾಯತೆ ದೇಹ ಶೋಷಣ. ಖಂಡಿತವಾಗಿ ಹೇಳ್ತೇನಮ್ಮ, ಇದ್ರೊಳಗೆ ಎರಡು ಮಾತಿಲ್ಲ. ಅವನು ನನಗೆ ತುಂಬಾ ಇಷ್ಟ ಆಗಿದ್ದಾನೆ, ಅವನನ್ನ ನಾನು ನೋಡಿದ್ದೇನೆ, ನೀನು ನೋಡಿಲ್ಲ, ಅವನನ್ನು ನಾನು ನೋಡಿದ್ದೇನೆ, ಆದ್ರಿಂದಾಗಿ ಅವನು ನನಗೆ ಬಹಳ ಇಷ್ಟವಾಗಿದ್ದೇನೆ ಎಂಬುದಾಗಿ ಹೇಳಿದಾಗ ಎಲ್ಲಾ ಶೌನಕಾದಿ ಋಷಿಗಳೆಲ್ಲ, ಇದು ಜನಕ ಮಹಾರಾಜ ಕೂತಿದ್ದ, ಶತಾನಂದ್ರ ಹೇಳ್ತಾರಂತೆ, ಸಾಂತ್ವಯಿತ್ವ ಸುತಂ ಭದ್ರಾಂ ಚತುರ್ಭವನಮಭ್ಯಗಾತ್ ಪಾಕಾರ್ಥಂ ಪರಮಾನಂದ ಭರಿತ ಭಾಗ್ಯ ಸಂಪದ ಪುತ್ರಂಗ ಶೋಷಣಂ ಸಂಕ್ಷುಬ್ಧಂ ಕೃಚ್ರ ಸಂತಾಪ ಸಂಯುತಂ ಅವತತ್ವಪತಿಂ ಪ್ರಾಪ್ಯ ಪುತ್ರೀ ಕಾಯ ವಿಶೋಷಣೆ ಕಾರಣಂ ಧರ್ಮದೇವಿಯೋತ್ಸ ಶಾಂತಿ ಕಾರಣಂ. ಸರಿ ಅಂತ ಈ ಧರಣಿ ದೇವಿಯನ್ನು ಬಹಳ ಕೆದಕ್ಲಿಕ್ಕೆ ಹೋಗ್ಲಿಲ್ರಿ ಪದ್ಮಾವತಿಗೆ. ಸರಿ ಆಯ್ತು ಅಂತ ಹೇಳಿ ಸಂತೋಷದಿಂದ ಅಡಿಗೆ ಮನೆಗೆ ಬಂದು, ಈಗ ಏನಾಗಿದೆ ಅಂತ ಗೊತ್ತಾಯ್ತು, ಅಡಿಗೆ ಮನೆಗೆ ಬಂದು ಅನೇಕ ರೀತಿಯಾಗಿರ್ತಕ್ಕಂತಹ ಸಿಹಿ ಭಕ್ಷಣವನ್ನ ಮಾಡುವಂತೆಂಬುದಾಗಿ ಹೇಳಿದ್ದಾಳೆ. ಸರ್ವಂ ಸಂಬೋಧಯಾಮಾಸ ಪುತ್ರ್ಯ ಹೃದ್ಗತಮಾದರಾತ್ ಏತಸ್ಮನ್ನೇವ ಸಮಯೇ ಕನ್ಯಾಷ್ಟ ಬಕುಲಾನ್ವಿತಾ ಅಭಿಷಿಚ್ಯ ಜಗನ್ನಾಥಂ ಶಂಕರಂ ಬ್ರಾಹ್ಮಣೈ ಸಹ ಸಂಭಾರಾನ್ ಶಿರಸಾ ಧೃತ್ವ ಬ್ರಾಹ್ಮಣೈ ಸ ಪುರೋಹಿತೈ. ಇಷ್ಟು ಹೇಳಿ ಹೊರಗೆ ಬಂದ್ರು, ಅಡಿಗೆ ಮನೆ ಕಡೆ ಹೋದ್ಲು ಧರಣಿ ದೇವಿ. ಯಾಕಂತಂದ್ರೆ ಇವರೆಲ್ಲ ಮತ್ತ ಈ ರುದ್ರದೇವರ ಅಭಿಷೇಕಕ್ಕೆ ಹೋಗಿದ್ರು ದೇವಸ್ಥಾನಕ್ಕ, ಮತ್ತೆಲ್ಲ ಬ್ರಾಹ್ಮಣರು ಬರ್ತಾರೆ, ಅವ್ರಿಗೆಲ್ಲ ಊಟಕ್ಕೆ ಹಾಕಿಸ್ಬೇಕಲ್ಲ, ಅಡಿಗೆ ಆಗಿದೆಲ್ಲ ಅಂತ ನೋಡ್ಲಿಕ್ಕೆ ಹೋದ್ರು. ನೋಡ್ಲಿಕ್ಕೆ ಹೋಗಿ ಈ ಕಡೆ ಬರೋದ್ರೊಳಗೆ ಇಷ್ಟೊತ್ತಿಗೆ ಆ ರುದ್ರದೇವರಿಗೆ ಅಭಿಷೇಕವನ್ನ ಮಾಡಿಸಿಕೊಂಡು
ಆ ಪದ್ಮಾವತಿಯ ಗೆಳತಿಯರು ಬ್ರಾಹ್ಮಣರು ಎಲ್ಲರೂ ಕೂಡ ಅರಮನೆಗೆ ಬರ್ತಾ ಇದ್ದಾರಂತೆ. ರಾಜಧಾನಿಂ ಸಮಾಸಾಧ್ಯ ಅಂತರ್ಭವನಮಭ್ಯಯು ಸಮಾಗತಾನ್ ದ್ವಿಜಾನ್ ಸರ್ವಾನ್ ಸಂಪೂಜ್ಯ ವಿಧಿಪೂರ್ವಕಂ. ಆಕಾಶರಾಜನು ಕೂಡ ಬಂದ. ಅಷ್ಟೊತ್ತಿಗೆ ಬಂದಾದ್ಮೇಲೆ ಬಂದಿರತಕ್ಕಂತಹ ಬ್ರಾಹ್ಮಣರೆಲ್ಲರನ್ನು ಕೂಡ ಪೀಠದ ಮೇಲೆ ಕೂಡಿಸಿ ಅವರಿಗೆ ಅಕ್ಷತೆ ಮೊದಲಾಗಿರ್ತಕ್ಕಂತಹ ಗಂಧ ಮೊದಲಾಗಿರ್ತಕ್ಕಂತಹ ಉಪಚಾರಗಳನ್ನು ಮಾಡಿ ಅವರಿಗೆ ಗಂಧ ಪುಷ್ಪಾಕ್ಷತೆಯಿಷ್ಟ ವಸ್ತ್ರಾಲಂಕಾರ ದಕ್ಷಿಣೈಹಿ ವಿಪ್ರಾಶಿಶೋಕ್ತ ಮಂತ್ರೈಶ್ಚ ಸುತಾಂ ಸಮ್ಮಾರ್ಜಯತ್ತದ. ಇದು ಅನೇಕ ರೀತಿಯಾಗಿರ್ತಕ್ಕಂತಹ ಉಪಚಾರಗಳನ್ನು ಮಾಡಿ ಗಂಧವನ್ನು ಕೊಟ್ಟ, ಅರ್ಘ್ಯವನ್ನು ಕೊಟ್ಟ, ಪಾದ ಪ್ರಕ್ಷಾಲನೆಯನ್ನು ಮಾಡಿ ವಸ್ತ್ರಗಳನ್ನು ಕೊಟ್ಟು ದಕ್ಷಿಣೆಯನ್ನು ಕೊಟ್ಟು ಪದ್ಮಾವತಿಯನ್ನ ಕೂಡಿಸಿದ. ಅವರ ಎದುರಿಗೆ ಕೂಡಿಸಿದ ತಕ್ಷಣ ಎಲ್ಲ ಬ್ರಾಹ್ಮಣರು ಅಭಿಷೇಕ ಮಾಡಿರ್ತಕ್ಕಂತಹ ನೀರೆಲ್ಲ ತಂದಿದ್ರಲ್ಲ, ಆ ನೀರಿನಿಂದ ಪದ್ಮಾವತಿಗೆ ಪ್ರೋಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಮೃಗಾಭಿಷೇಕೋಸ್ತು, ಸುವರ್ಣಾಭಿಷೇಕೋಸ್ತು, ಮುಗುಡಾಭಿಷೇಕೋಸ್ತು, ಕಲಶಾಭಿಷೇಕೋಸ್ತು ಅಂತ ಹೇಳಿ ಅಭಿಷೇಕವನ್ನ ಮಾಡಿದ್ದಾರೆ. ಆ ನೀರನ್ನೆಲ್ಲವೂ ಕೂಡ ಇರಡಿ ಅರಮನೆಗೆ ಪ್ರೋಕ್ಷಣೆಯನ್ನ ಮಾಡಿದ್ದಾನೆ. ಸಾಪಿ ಭುಕ್ತ ಮಹಾರಾಜ ಧರಣಿ ಬಹಿರಾಗತ. ಈ ರೀತಿಯಾಗಿ ಮನೆಗೆಲ್ಲ ಸಂಪ್ರೋಕ್ಷಣೆ ಆಯ್ತು, ಪದ್ಮಾವತಿಗೆ ಪ್ರೋಕ್ಷಣೆ ಆಯ್ತು, ತಾಯ್ತಾ ತಂದಿದ್ರು, ತಾಯ್ತಾ ಕಟ್ಟಿದ್ರು, ಎಲ್ಲ ಸರಿ ಹೋಯ್ತು. ಆಮೇಲೆ ಎಲ್ಲಾ ಬ್ರಾಹ್ಮಣರನ್ನ ಕೂಡಿಸಿ ದಕ್ಷಿಣೆಯನ್ನು ಕೊಟ್ಟು ಊಟ ಮುಗಿತು. ಊಟ ಮುಗಿದಾದ್ಮೇಲೆ ಮತ್ತೆ ಬ್ರಾಹ್ಮಣರಿಗೆಲ್ಲವೂ ಕೂಡ ತಾಂಬೂಲ ದಕ್ಷಿಣೆಯನ್ನು ಕೊಟ್ಟು ಕಳಿಸಿದ್ದಾನೆ. ದದರ್ಶತಾಂ ಮಹಾರಾಜ ಬಕುಲಾಂ ನವರೂಪಿಣೀಂ ಧರ್ಮದೇವಿ ವಚಸ್ಪೃತ್ವ ತತ್ಸಮೀಪ ಮುಪಾಗತ. ಇಷ್ಟೆಲ್ಲ ಊಟ ಆಯ್ತ್ರಿ. ಬಕುಲಾದೇವಿ ಆಕಿನೂ ಬಂದಿದ್ಲು. ಇಷ್ಟೆಲ್ಲಾ ಮಂದಿ ಈಗ ಅದ್ರೊಳಗ ಬಕುಲಾದೇವಿ ಹೆಂಗ್ ಕಣ್ಣಿಗೆ ಬಿಡ್ಬೇಕ್ರಿ ಪಾಪ. ಆಮೇಲೆ ಈಕಿ ಏನ್ ಮಾಡಿದ್ಲು ಅಂದ್ರ ಬಕುಲಾದೇವಿ ಊಟಕ್ಕೂ ಹೋಗಿರ್ಲಿಲ್ರಿ. ಮತ್ ಮುಂದ ಬೀಗ್ರಾಗವ್ರಲ್ಲ ಪ್ರತಿಷ್ಠಾ ಇರ್ತದ, ಸುಮ್ ಕರಿಲಾರ್ದೆ ಹೆಂಗ್ ಹೋಗೋದು, ಬಂದ್ ಕರಿಲಿ ಅಂತಂದು ಪಾಪ ಧರಣಿ ದೇವಿಗೂ ಗೊತ್ತಿಲ್ಲ, ಆಕಾಶರಾಜಗೂ ಗೊತ್ತಿಲ್ಲ. ಈಕಿ ಅಲ್ಲಿ ಬಂದಾಳ, ಇವ್ರ ಜೋಡಿ ಬಂದಾರ ತಿಕೊಂಡು ಊಟ ಎಲ್ಲ ಆಯ್ತು ಸರಿ ಅಂತ ಚಾಪಿ ಹಾಸಿದ್ರು. ಹೊರಗ್ ಬಂದ್ರು ಎಲ್ಲಾರು, ಎಲ್ಲಿ ಅಡಿಕೆ ಇಟ್ಟಿದ್ರಲ್ಲಿ. ಆಕಾಶರಾಜನು ಅಲ್ಲಿಗೆ ಬಂದಾದ್ಮೇಲೆ ಧರಣಿ ದೇವಿ ಯಾರೋ ಬಕುಲಾದೇವಿಯನ್ನು ನೋಡ್ದ ತಕ್ಷಣ ಧರಣಿ ದೇವಿ ಮಾತಾಡ್ತಾಳೆ. ಇಬ್ರು ಆಕಾಶರಾಜ ಧರಣಿ ದೇವಿ ಇಬ್ರು ಬಂದ್ರು ಹೊರಗೆ. ಬಂದು ಆ ಬಕುಲಾದೇವಿಯನ್ನ ನೋಡಿ ಧರಣಿ ದೇವಿ ಅಂತಾಳಂತೆ, ಪೃಚ್ಛತಾನ್ ಕನ್ಯಕಾಸ್ಯಾಹ ಕಿಮಾಗಮನ ಕಾರಣಂ. ಯಾರಿವರು? ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಮುಖದಲ್ಲಿ ಒಳ್ಳೆಯ ಲಕ್ಷಣಗಳಿವೆ, ಹಿತಕ್ಕಾಗಿ ಬಂದಿದ್ದಾರೆ ಎಂಬುದಾಗಿ ಆ ಕನ್ಯಕೆಯರಿಗೆ ಈ ಧರಣಿ ದೇವಿ ಕೇಳಿದಂತೆ. ಅವಾಗ ಈ ಕನ್ಯಕೆಯರೆಲ್ಲ ಕೂಡಿ ಧರಣಿ ದೇವಿಗೆ ಏನ್ ಹೇಳ್ತಾರೆ ಅಂತ ಅನ್ನೋದನ್ನ ನಾಳೆ ನೋಡೋಣ ಎಂಬುದಾಗಿ ಹೇಳ್ತಾ ಗುರುಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾ ಗುರುರ್ಮಮ.